श्रीगुरुभ्यो नमः. श्रीमदानन्दतीर्थभगवत्पादाचार्येभ्यो नमः. प्रह्लादाह्लादको मायिमत्तमातङ्गभेदकः लक्ष्म्यालिङ्गितवामाङ्गो हन्यान् विघ्नाण्डकेसरी सुमुखो सुन्दरधरौ सुनासौ सुखचित्तनु सुराराजितपादाब्जो रमानारायणोस्तमः. प्रथमो हनुमान्नामा द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः तपोविद्याविरक्त्यादिसत्गुणौघाकरानहं वादिराजगुरून् वन्दे हयग्रीवदयाश्रयान्. यत्सेवया सहस्रास्य एडमुकोधनाधिपः रिक्तो मध्वमताब्दीन्दुं राघवेन्द्रं तमाश्रये. यत्स्पृष्टधूमधूपस्य सेवनाद्रोगजातयः तक्षणादेव नश्यन्ति सकृष्णो मां सदावतु. ಶ್ರೀಗುರುಭ್ಯೋ ನಮಃ. ಓಂ. ಪರಮಾತ್ಮ ವಿಶೇಷವಾಗಿ ಬಹಳ ಒಂದು ವಿರಳವಾಗಿರುವಂತಹ ಒಂದು ಸಮಯ ಇದು, ಬೆಳಗಿನ ಸಮಯ. ನಿಮ್ಮೆಲ್ಲರಿಗೆ ನಾವು ದಿನನಿತ್ಯ ಮಾಡಬೇಕಾಗಿರುವಂತಹ ವಿಶೇಷವಾದ ಚಿಂತನೆಗಳು, ಪರಮಾತ್ಮನ ಧ್ಯಾನವನ್ನು ಮಾಡಿಕೊಂಡು ನಾವು ಎದ್ದು ಆ ಎಲ್ಲ ದಿನದ ಪ್ರತಿಯೊಂದು ಕ್ಷಣದಲ್ಲೂ ನಾವು ಪರಮಾತ್ಮನ ಧ್ಯಾನವನ್ನು ಮಾಡಬೇಕು. ಆದರೆ ಅದು ಸಾಧ್ಯವಾಗದಿದ್ದರೆ ಆದಷ್ಟು ನಾವು ಪ್ರಾತಃ ಕಾಲದಲ್ಲಿ ಮಾಡಿದರೆ ಬಹಳ ಪ್ರಾಶಸ್ತ್ಯ ಇದೆ ಅದಕ್ಕೆ ಶಾಸ್ತ್ರದಲ್ಲಿ. ಆದ್ದರಿಂದ ಈ ಒಂದು ಪ್ರಾತಃ ಕಾಲದಲ್ಲಿ ಮಾಡಿರುವಂತಹ ಈ ಒಂದು ಮಾನಸ ಯಾತ್ರೆ ವಿಶೇಷವಾಗಿರುವಂತಹ ಕರ್ಮ, ಅಂತಹ ಕರ್ಮ ಪರಮಾತ್ಮ ನಿರ್ವಿಘ್ನವಾಗಿ ನಡೆಸಲಿ. ಆ ನಿರ್ವಿಘ್ನತಾ ಪ್ರಾರ್ಥನೆಗೆ ವಿಶ್ವಂಭರ ತದಂತರ್ಗತ ತದಾ ಭಿನ್ನ ರಾಮಾಮೃತ ವಿಠಲ ವಿಶೇಷವಾಗಿ ಈ ಒಂದು ಕಾರ್ಯಕ್ಕೆ ಚಾಲನೆ ನೀಡುತ್ತಿದ್ದಾನೆ. ಅಂತಹ ಪರಮಾತ್ಮನಲ್ಲಿ ವಿಶೇಷವಾಗಿ ನಾವು ನಮಸ್ಕರಿಸಿ ಈ ಒಂದು ಮಾನಸ ಯಾತ್ರೆಯನ್ನು ಪ್ರಾರಂಭ ಮಾಡೋಣ. ಶ್ರೀ ಗುರುಭ್ಯೋ ನಮಃ. ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಿಕೊಳ್ಳುತ್ತಾ ಎಲ್ಲ ಕಾರ್ಯವನ್ನು ನಾವು ಪ್ರಾರಂಭ ಮಾಡಬೇಕು. ಅದರಲ್ಲಿ ವಿಶೇಷವಾಗಿರುವಂತಹ ಕಲಿಯುಗದ ಒಂದು ವಿಶೇಷವಾದ ಮಂತ್ರ ಅಂದರೆ ಪರಮಾತ್ಮನ ನಾಮಗಳು. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ವಿಶೇಷವಾಗಿ ಆಷಾಢ ಮಾಸ ಪರಮಾತ್ಮನ ವಿಠ್ಠಲ ರೂಪದ ಚಿಂತನೆಗೆ ಬಹಳ ಪ್ರಾಶಸ್ತ್ಯ ಕೊಟ್ಟಿದ್ದಾರೆ ಹರಿದಾಸರು. ಅಂತಹ ವಿಠ್ಠಲನ ಚಿಂತನೆ ತಾವೆಲ್ಲರೂ ಮಾಡುವವರಾಗಬೇಕು. ಆ ವಿಠ್ಠಲ ಚಿಂತನೆ ಮಾಡಿದಾಗ ನಮ್ಮ ಹೃತ್ಕಮಲದಲ್ಲಿರುವಂತಹ ಆ ಹೃದಯದ ಎಲ್ಲ ರೋಗಗಳು ನಾಶ ಆಗುತ್ತವೆ. ಆ ವಿಠ್ಠಲ ವಿಠ್ಠಲ ಅಂತ ನಾವು ಹೇಳಿದಾಗ ವಿಠ್ಠಲ 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 ಪಾಂಡುರಂಗ ಪಂಢರಿನಾಥ ಪಾಂಡುರಂಗ ಭಕ್ತವತ್ಸಲ ಪಾಂಡುರಂಗ ರಾಮಾಮೃತ ವಿಠಲ ಪಾಂಡುರಂಗ ವಿಠ್ಠಲ ವಿಠ್ಠಲ ಪಾಂಡುರಂಗ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಸಕಲ ಹರಿದಾಸರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಗುರು ಜಗನ್ನಾಥದಾಸರೇ ನಿಮಗೆ ಅನಂತ ನಮನಗಳು. ಶೇಷದಾಸರೇ ನಿಮಗೆ ಅನಂತ ನಮನಗಳು. ಇಭರಾಮಪುರದ ಅಪ್ಪಾವರೇ ನಿಮಗೆ ಅನಂತ ನಮನಗಳು. ಗುರುಶ್ರೀಶ ವಿಠ್ಠಲರೇ ನಿಮಗೆ ಅನಂತ ನಮನಗಳು. ವಿಶೇಷವಾಗಿ ಶ್ರೀಧ ವಿಠ್ಠಲದಾಸರೇ ನಿಮಗೆ ಅನಂತ ನಮನಗಳು. ಅವರ ಆರಾಧನೆ ಮೊನ್ನೆ ಆಷಾಢ ಏಕಾದಶಿಯ ದಿನದಂದು ಆಗಿತ್ತು. ಮಹಾನುಭಾವರು ಅವರು ತಮ್ಮ ಒಂದು ದಾಸದೀಕ್ಷೆ ಸ್ವೀಕಾರ ಮಾಡುವ ಪೂರ್ವದಲ್ಲಿ ತಾವು ಹೇಗಿದ್ದರು ಅಂದರೆ ಒಂದು ವೈಭವದ ಒಂದು ಮನೆತನದಲ್ಲಿ ಬಂದವರು, ಲೌಕಿಕದಲ್ಲೇ ಬಹಳವಾಗಿ ತೊಡಗಿಸಿಕೊಂಡವರು. ಆ ಸಮಯದಲ್ಲಿ ಒಂದು ದಿನ ಏನಾಗುತ್ತೆ, ತಾವು ಹೆಂಡತಿಯೊಂದಿಗೆ ಇರ್ತಾರೆ, ಮತ್ತು ಬೇರೆ ಕಾರ್ಯಾದಿಗಳಿಗೆ ತಾವು ಮತ್ತೆ ಆಚೆ ಹೋಗ್ತಾರೆ. ಆವಾಗ ಸಾಯಂಕಾಲ ಮನೆಗೆ ಬಂದಾಗ ಅವರ ಹೆಂಡತಿ ಹಿಂದೆನೇ ಹೇಳಿರ್ತಾರೆ, ಇವತ್ತು ಜಗನ್ನಾಥದಾಸರು ಪ್ರಾಣೇಶದಾಸರು ಬರ್ತಿದ್ದಾರೆ, ಮನೇಲಿ ಕಾರ್ಯಕ್ರಮ ನಾನು ಇಟ್ಕೊಂಡಿದ್ದೀನಿ ಅಂದರೆ. ಅವರ ಹೆಂಡತಿ ಧಾರ್ಮಿಕಳಾಗಿರ್ತಾಳೆ, ಅವರಿಗೆ ಅಷ್ಟು ನಂಬಿಕೆ ಇಲ್ಲದಿದ್ದರು. ಆದರೆ ಹೆಂಡತಿ ಏನೋ ಒಂದೇ ಕೇಳ್ಕೊಂಡಿದ್ದಾಳೆ, ಬರ್ತೀನಿ ಅಂತ ಅವ್ರು ಮಾತು ಕೊಟ್ಟಿದ್ದಾರೆ. ಸಾಯಂಕಾಲ ಅವ್ರದ್ದೆಲ್ಲ ಊರಿನ ಕಾರ್ಯ ಎಲ್ಲ ಮುಗಿಸ್ಕೊಂಡು ಮತ್ತೆ ಬರ್ತಾರೆ. ಆ ಸಮಯದಲ್ಲಿ ಆವಾಗ ನಮ್ಮ ಜಗನ್ನಾಥದಾಸರು ಮಹಾನುಭಾವರು, ಪ್ರಾಣೇಶದಾಸರು ಮಹಾನುಭಾವರು, ಅವರಿಗೂ ಆ ಭಜನೆಯಲ್ಲಿ ಹಾಡುವಂತಹ ಒಂದು ಹಾಡು ಕೇಳಿ ಅವರ ಮನಸ್ಸಿನಲ್ಲಿ ಬಹಳ ಒಂದು ಪ್ರಾದುರ್ಭಾವವಿರುತ್ತೆ. ಯಾವ ಹಾಡು ಅಂದರೆ, ಆದದ್ದಾಯ್ತಿನ್ನಾದರೆ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ. ಎಷ್ಟು ಆ ಒಂದು ಬೈಯುವ ಹಾಡೋದು, ಎಷ್ಟು ಅದ್ಭುತವಾಗಿ, ಅಂದರೆ ನಮ್ಮನ್ನು ಬೈತಾರೆ ದಾಸರು. ಎಷ್ಟು ಅಂದರೆ, ಈ ಜೀವನವೆಲ್ಲ ವ್ಯರ್ಥ ಮಾಡ್ಕೊಂಡಿದ್ದೀಯಾ, ಇನ್ನೂ ನಿನ್ನ ಆಯುಷ್ಯನಲ್ಲಿ ಒಂದಿಷ್ಟಾದರೂ ಸಮಯ ಇದೆ, ಅದನ್ನಾದರೂ ವ್ಯರ್ಥ ಮಾಡದೆ ಪರಮಾತ್ಮನ ಸಾಧನೆಗಾಗಿ ಉಪಯೋಗಿಸಿಕೋ ಅಂತ ದಾಸರು ಹೇಳಿದಾಗ ಅವರ ಮೇಲೆ ಒಂದು ಪರಿಣಾಮ ಆಗತ್ತೆ. ಅವರು ಕೂಡ ದಾಸರಲ್ಲಿ ಶರಣಾಗತರಾದಾಗ ದಾಸರು ದೀಕ್ಷೆಯನ್ನು ಕೊಟ್ಟು ಶ್ರೀಧ ವಿಠ್ಠಲ ಎಂಬುವಂತಹ ಅಂಕಿತ ಪ್ರದಾನ ಮಾಡ್ತಾರೆ. ಇದೇ ರೀತಿಯಾಗಿ ತಾವು ವಿಶೇಷವಾಗಿ ಜಗನ್ನಾಥದಾಸರ ಶಿಷ್ಯರಾಗಿ ಆ ಜಗನ್ನಾಥದಾಸರ ಹರಿಕಥಾಮೃತಸಾರಕ್ಕೆ ಫಲಸ್ತುತಿ ಸಂಧಿಯನ್ನು ಬರೆಯುತ್ತಾರೆ. ಹಾಗೂ ರಾಘವೇಂದ್ರ ಸ್ವಾಮಿಗಳ ಮೇಲೆ, ಕೃಷ್ಣ ಪರಮಾತ್ಮನ ಮೇಲೆ, ವಿಶೇಷವಾಗಿ ಆ ಗೋಪಿಕಾಶ್ರೀಯರೊಂದಿಗೆ ವಿಹಾರ ಮಾಡಿದ ಆ ಒಂದು ಘಟನೆಗಳ ಬಗ್ಗೆ ಬಹಳ ಅದ್ಭುತವಾದ ಕೃತಿಗಳನ್ನು ಬರೆಯೋರಾಗುತ್ತಾರೆ. ಅಂತಹ ಗುರುಶ್ರೀಶ ವಿಠಲದಾಸರನ್ನು, ಶ್ರೀಧ ವಿಠಲದಾಸರನ್ನು ನಾವು ಸ್ಮರಣೆ ಮಾಡಬೇಕು. ಫಲಸ್ತುತಿ ಪ್ರವಕ್ತಾರಂ ಜಗನ್ನಾಥಾರ್ಯ ಸೇವಕಂ ಶ್ರೀಕೃಷ್ಣ ಪದ ಸದ್ಭಕ್ತಂ ವಂದೇ ಶ್ರೀಧ ವಿಠಲಂ. ಮುಂದೆ ವಿಶೇಷವಾಗಿ ಪ್ರಾಣೇಶದಾಸರು ಜಗನ್ನಾಥದಾಸರಿಗೆ ನಮಸ್ಕರಿಸಬೇಕು. ಹೇಗೆ ನಮ್ಮ ಶ್ರೀಧ ವಿಠಲದಾಸರನ್ನು
ಆ ಒಂದು ಕೃತಿಯ ಮೂಲಕವಾಗಿ ತಾವು ಅನುಗ್ರಹಿಸಿ ಅವರ ಸಾಧನೆಗೆ ಚಾಲನೆ ನೀಡಿದ್ದರು. ಅದೇ ರೀತಿಯಾಗಿ ನಮ್ಮ ಮೇಲೂ ಕೂಡ ಅವರು ಅನುಗ್ರಹವನ್ನು ಮಾಡಿ ಆ ಸಾಧನೆಗೆ ಒಂದು ಪ್ರೇರಣೆ ಮಾಡಬೇಕು ಅಂತ ಪ್ರಾರ್ಥಿಸಿಕೊಳ್ಳಬೇಕು. ಮೋಹನದಾಸರಿ ನಿಮಗೆ ಅನಂತ ನಮನಗಳು, ಗೋಪಾಲದಾಸರೇ ನಿಮಗೆ ಅನಂತ ನಮನಗಳು, ವ್ಯಾಸವಿಠಲರೇ ನಿಮಗೆ ಅನಂತ ನಮನಗಳು, ವಿಜಯದಾಸರೇ ನಿಮಗೆ ಅನಂತ ನಮನಗಳು, ಪ್ರಸನ್ನ ವೆಂಕಟದಾಸರೇ ನಿಮಗೆ ಅನಂತ ನಮನಗಳು, ಹೆಲವನಕಟ್ಟಿ ಗಿರಿಯಮ್ಮನವರೇ ನಿಮಗೆ ಅನಂತ ನಮನಗಳು, ಮಹೀಪತಿ ದಾಸರೇ ನಿಮಗೆ ಅನಂತ ನಮನಗಳು, ಕನಕದಾಸರೇ ನಿಮಗೆ ಅನಂತ ನಮನಗಳು, ಪುರಂದರದಾಸರೇ ದಾಸಶ್ರೇಷ್ಠರೇ ನಿಮಗೆ ಅನಂತ ನಮನಗಳು. ಮನ್ಮನೋಭೀಷ್ಟ ವರದಂ ಸರ್ವಾಭೀಷ್ಟ ಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಸಕಲ ಯತಿವರೇಣ್ಯರೇ ನಿಮಗೆ ಅನಂತ ನಮನಗಳು, ವಿಷ್ಣುತೀರ್ಥರೇ ನಿಮಗೆ ಅನಂತ ನಮನಗಳು, ವ್ಯಾಸತತ್ವಜ್ಞ ತೀರ್ಥರೇ ನಿಮಗೆ ಅನಂತ ನಮನಗಳು, ರಾಘವೇಂದ್ರ ಸ್ವಾಮಿಗಳೇ ನಿಮಗೆ ಅನಂತ ನಮನಗಳು, ವಿಜಯೀಂದ್ರರೇ ವಾದಿರಾಜರೇ ವ್ಯಾಸರಾಜರೇ ನಿಮಗೆ ಅನಂತ ನಮನಗಳು, ಶ್ರೀಪಾದರಾಜರೇ ಬ್ರಹ್ಮಣ್ಯ ತೀರ್ಥರೇ ಪುರುಷೋತ್ತಮ ತೀರ್ಥರೇ ನಿಮಗೆ ಅನಂತ ನಮನಗಳು, ಜಯತೀರ್ಥರೇ ಅಕ್ಷೋಭ್ಯ ತೀರ್ಥರೇ ಮಾಧವ ತೀರ್ಥರೇ ನರಹರಿ ತೀರ್ಥರೇ ಪದ್ಮನಾಭ ತೀರ್ಥರೇ ಆನಂದತೀರ್ಥ ಭಗವತ್ಪಾದರೇ ನಿಮಗೆ ಅನಂತ ನಮನಗಳು. ವಿಶೇಷವಾಗಿ 32 ಕಕ್ಷೆಯಲ್ಲಿರುವಂತಹ ಆ ಎಲ್ಲ ದೇವತೆಗಳಿಗೂ ಕೂಡ ನಾವು ವಿಶೇಷವಾಗಿ ನಮಸ್ಕರಿಸಬೇಕು. ಮಾನುಷೋತ್ತಮರೇ, ಕ್ಷಿತಿಪರೇ, ಮನುಷ್ಯಗಂಧರ್ವರೇ, ದೇವಗಂಧರ್ವರೇ, ಚಿರಪಿತೃಗಳೇ, ಅಜಾನಜ ದೇವತೆಗಳೇ ನಿಮಗೆ ಅನಂತ ನಮನಗಳು, ಕರ್ಮಾಭಿಮಾನಿ ಪುಷ್ಕರರೇ ನಿಮಗೆ ಅನಂತ ನಮನಗಳು, ಧರಾಶ್ರೇಷ್ಠರೇ, ದೇವಕಿ ಯಶೋಧ ಉಷಾದೇವಿಯರೇ, ಸ್ವಾಹಾದೇವಿಯರೇ, ಬುಧರೇ ನಿಮಗೆ ಅನಂತ ನಮನಗಳು, ಅನಾಖ್ಯಾತ ದೇವತೆಗಳೇ ನಿಮಗೆ ಅನಂತ ನಮನಗಳು, ಪರ್ಜನ್ಯ, ಗಂಗಾ, ಸಂಜ್ಞಾ, ರೋಹಿಣಿ, ವಿರದುಷಾ, ಶ್ಯಾಮಲಾದೇವಿಯರೇ ನಿಮಗೆ ಅನಂತ ನಮನಗಳು, ಕರ್ಮಜ ದೇವತೆಗಳೇ ನಿಮಗೆ ಅನಂತ ನಮನಗಳು, ವಿಶ್ವಕ್ಸೇನ, ಗಣಪತಿ, ನಾಸತ್ಯದಸ್ರಡೆ, ಕುಬೇರ, ಶೇಷಶತಸ್ಥ ಸೋಪಾನಾರ್ಹರೇ ನಿಮಗೆ ಅನಂತ ನಮನಗಳು, ಮಿತ್ರ, ನಿರೃತಿ, ಪ್ರಾವಹಿ, ತಾರಾದೇವಿಯರೇ ನಿಮಗೆ ಅನಂತ ನಮನಗಳು, ಮರೀಚಿ, ಅತ್ರಿ, ಅಂಗೀರಸ, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ, ವಿಶ್ವಾಮಿತ್ರ, ವೈವಸ್ವತಮನುಗಳೇ ನಿಮಗೆ ಅನಂತ ನಮನಗಳು, ಭೃಗು, ಅಗ್ನಿ, ಪ್ರಸೂತಿ ದೇವಿಯರೇ ನಿಮಗೆ ಅನಂತ ನಮನಗಳು, ದೇವರ್ಷಿ ನಾರದರೇ, ವರುಣರೇ ನಿಮಗೆ ಅನಂತ ನಮನಗಳು, ವಿವಸ್ವಾನ್, ಸೂರ್ಯ, ಚಂದ್ರ, ಯಮ, ಶತರೂಪಾದೇವಿಯರೇ, ಪ್ರವಾಹ ವಾಯುದೇವರೇ ನಿಮಗೆ ಅನಂತ ನಮನಗಳು. 10ನೇ ಕಕ್ಷೆಯಲ್ಲಿ ಬರುವಂತಹ ಸ್ವಯಂಭೂ ಮನುಗಳೇ, ದಕ್ಷ ಪ್ರಜಾಪತಿ, ಬೃಹಸ್ಪತ್ಯಾಚಾರ್ಯರೇ, ಶಚಿ, ರತಿದೇವಿಯರೇ, ಅನಿರುದ್ಧರೇ ನಿಮಗೆ ಅನಂತ ನಮನಗಳು, ಅಹಂಕಾರಿಕ ಪ್ರಾಣದೇವರೇ ನಿಮಗೆ ಅನಂತ ನಮನಗಳು, ಇಂದ್ರಕಾಮರೇ ನಿಮಗೆ ಅನಂತ ನಮನಗಳು, 6ನೇ ಕಕ್ಷೆ ಸೌಪರ್ಣಿ, ವಾರುಣಿ, ಪಾರ್ವತೀ ದೇವಿಯರೇ ನಿಮಗೆ ಅನಂತ ನಮನಗಳು, 6ನೇ ಕಕ್ಷೆಯಲ್ಲಿ ಬರುವಂತಹ ಷಣ್ಮಹಿಷಿಯರು, ಜಾಂಬವತಿ, ನೀಲ, ಕಾಳಿಂದಿ, ಮಿತ್ರವಿಂದ, ಲಕ್ಷಣಾದೇವಿಯರೇ ನಿಮಗೆ ಅನಂತ ನಮನಗಳು, ಗರುಡಶೇಷ ರುದ್ರರೇ ನಿಮಗೆ ಅನಂತ ನಮನಗಳು. ವಿಶೇಷವಾಗಿ ನಮ್ಮ ಗರುಡದೇವರು ಪರಮಾತ್ಮನ ಆ ಒಂದು ವೇದಾಭಿಮಾನಿಗಳು, ವಾಗಾಭಿಮಾನಿಗಳು ನಮ್ಮ ಶೇಷದೇವರು, ಅದೇ ರೀತಿಯಾಗಿ ಮನೋಭಿಮಾನಿಗಳು ನಮ್ಮ ರುದ್ರದೇವರು. ಅವರ ಮೂರ ಅನುಗ್ರಹದಿಂದಲೇ ನಮ್ಮ ಸಾಧನೆ ಎಂಬುವಂಥದ್ದಾಗತ್ತೆ. ಇದರ ಜ್ಞಾನದ ಪ್ರಾಪ್ತಿ, ಆ ಜ್ಞಾನದಿಂದ ಪರಮಾತ್ಮನ ಸ್ತುತಿ ಹಾಗೂ ಆ ಸ್ತುತಿಯಿಂದ ಮನಸ್ಸಿನಲ್ಲಿ ಏಕಾಗ್ರತೆ, ಧ್ಯಾನಾದಿಗಳು ಅವರ ಮೂರಿಂದ ಬರುವಂತಹದ್ದು. ಅಂತಹ ಮಹಾನುಭಾವರಿಗೆ ನಮಸ್ಕರಿಸಿ, ಸರಸ್ವತಿ ಭಾರತೀ ದೇವಿಯರೇ ನಿಮಗೆ ಅನಂತ ನಮನಗಳು, ಹರಿಭಕ್ತಿ ದಾಯಕಳಾಗಿರುವಂತಹ ಭಾರತೀ ದೇವಿ ಹಾಗೂ ಶಾಸ್ತ್ರದ ಜ್ಞಾನ ಕೊಡುವಂತಹ ಸರಸ್ವತಿ ದೇವಿ ನಿಮಗೆ ನಮಸ್ಕರಿಸಿ, ವಿಶೇಷವಾಗಿ 3ನೇ ಕಕ್ಷೆಯಲ್ಲಿ ಬರುವಂತಹ ನಮ್ಮ ಬ್ರಹ್ಮ ವಾಯುದೇವರಿಗೆ ನಮಸ್ಕರಿಸಬೇಕು. ಇಂತಹ ವಾಯುದೇವರು, ಅವರ ಮಹಿಮೆ ನಾವೇನು ಕೊಂಡಾಡಲಿಕ್ಕೆ ಸಾಧ್ಯವಿಲ್ಲ. ವೇದಗಳು ಕೊಂಡಾಡಿದಂತಹ ಮಹಾನುಭಾವರು ನಮ್ಮ ವಾಯುದೇವರು. ಅನಂತ ವೇದ ಪ್ರತಿಪಾದ್ಯ ಮುಖ್ಯತಮ ಅಂತ ಒಂದು ಮಾತು, ಅಂದರೆ ವೇದದಲ್ಲಿ ಎಲ್ಲ ಸ್ತುತಿ ಏನು ವೇದದಲ್ಲಿ ಬರುತ್ತೋ ಆ ಎಲ್ಲ ಶಬ್ದಗಳು ಪರಮಾತ್ಮನ ಸ್ತುತಿ, ಎಲ್ಲ ಶಬ್ದಗಳು. ಆಮೇಲೆ ಅದರಲ್ಲಿ ಒಂದಿಷ್ಟು ಕೆಲವು ಬರೀ ಪರಮಾತ್ಮನ ಸ್ತುತಿ, ಅದು ಬಿಟ್ಟು ಎಲ್ಲ ವೇದದ ಮಂತ್ರಗಳು ಲಕ್ಷ್ಮೀದೇವಿಯನ್ನು ಕೂಡ ಪ್ರತಿಪಾದಿಸುತ್ತವೆ. ಅದೇ ರೀತಿಯಾಗಿ ಕೆಲವೊಂದು ಸ್ತುತಿ ಬರೀ ಪರಮಾತ್ಮನಿಗೆ, ಅಂದರೆ ವಿಷ್ಣು ಸ್ತುತಿ, ಪುರುಷ ಸೂಕ್ತ ಎಲ್ಲ ಪರಮಾತ್ಮನದ್ದಷ್ಟೇ. ಮತ್ತು ಕೆಲವು ಬರೀ ಪರಮಾತ್ಮ ಹಾಗೂ ಲಕ್ಷ್ಮೀದೇವಿಗೆ ಮೀಸಲಾಗಿರುವಂತಹದ್ದು. ಯಾವುದು ಅಂದರೆ ದುರ್ಗಾ ಸೂಕ್ತ ಇರಬಹುದು, ಅಂಬೃಣಿ ಸೂಕ್ತ, ಆ ಎಲ್ಲ ಸೂಕ್ತಗಳು, ಶ್ರೀ ಸೂಕ್ತ ಎಲ್ಲ ಪರಮಾತ್ಮ ಲಕ್ಷ್ಮೀದೇವಿಯ ಸ್ತುತಿ. ಅದು ಬಿಟ್ಟು ವೇದದ ಎಲ್ಲ ಭಾಗಗಳೇನಿವೆಯೋ ಅವೆಲ್ಲವೂ ಪರಮಾತ್ಮ, ಲಕ್ಷ್ಮೀದೇವಿ ಹಾಗೂ ವಾಯುದೇವರನ್ನು ಪ್ರತಿಪಾದನೆ ಮಾಡುವಂತಹದ್ದು. ಅಂದರೆ ಯಾವ ಸೂಕ್ತವನ್ನು ನೋಡಿದರೂ, ಅಗ್ನಿ ಸೂಕ್ತ, ಇಂದ್ರ ಸೂಕ್ತ, ಆ ಎಲ್ಲ ಸೂಕ್ತಗಳಲ್ಲಿ ಆಯಾ ದೇವತೆಗಳ ಸ್ತುತಿ ಬಂದರೂ ಅವರ ಅಂತರ್ಗತ ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ ಪರಮಾತ್ಮನ ಸ್ತುತಿ. ಅಷ್ಟು ಮಹಿಮೆ ನಮ್ಮ ವಾಯುದೇವರದ್ದು. ಇಂತಹ ವಾಯುದೇವರನ್ನು ನಮ್ಮ ವಾದಿರಾಜ ಶ್ರೀಪಾದರು ಹೇಗೆ ಕೊಂಡಾಡುತ್ತಾರೆ, ಪ್ರಾಣಾಷ್ಟಕ ಅಂತ ಒಂದು ಅದ್ಭುತವಾಗಿರುವಂತಹ ಸ್ತುತಿ. ಅದರ ಕೆಲವೊಂದು ಭಾಗದಲ್ಲಿ ಬರುವಂತಹ ಚಿಂತನೆ ಬಹಳ ಅದ್ಭುತ, ವಿರಳವಾಗಿರುವಂತಹ ಚಿಂತನೆಗಳು. ಭಕ್ತಿಂ ಶ್ರೀರಮಣಸ್ಯ ಪಾದಯುಗಲೇ ಪ್ರೀತ್ಯಾ ಪ್ರದೇಹೀಶಮಚ್ಚಿತ್ತಂ ತತ್ಪದ ಪದ್ಮಚಿಂತನರತಂ ನಿತ್ಯಂ ವಿದೇಹ್ಯಚ್ಯುತಂ ತ್ವತ್ತಾತಂ ಮಯಿ ಸುಪ್ರಸನ್ನಮಧುನಾ ವಿಜ್ಞಾಪ್ಯ ಕುರ್ವಂಜಸಾ ಸ್ವಾಮಿನ್ ಪ್ರಾಣಗಣಾಧಿನಾಥ ದಯಯಾ ದಾಸಂ ಹಿಮಾಂ ಪಾಲಯ. ಏನು ಮಾತುಗಳು! ವಾಯುದೇವರೇ, ನೀವು ಪ್ರಾಣಗಣಾಧಿನಾಥ,
ವಿಶೇಷವಾಗಿ ಇಂದ್ರಿಯಾಭಿಮಾನಿ ದೇವತೆಗಳು ಯಾರಿದ್ದಾರೋ ಅವರ ಒಡೆಯ ನೀವು. ಅಂದರೆ ನಾವು ನೋಡ್ತೀವಿ ನಾವು ಉಪನಿಷತ್ತಲ್ಲಿ ಬರುವಂತಹ ಚಿಂತನೆ, ಒಂದು ದೇಹ ಇರುತ್ತೆ, ಆ ದೇಹದಿಂದ ಎಲ್ಲ ಕರ್ಣಾಭಿಮಾನಿಗಳು ಎಲ್ಲ ಸುರರು ಹೋಗುತ್ತಾರೆ, ಆದರೂ ಕೂಡ ತಾನು ಆ ಒಂದು ಅಂಗದ ಒಂದು ಕೆಲಸ ನಿಂತು ಹೋಗುತ್ತೆ, ಆದರೆ ಇನ್ನು ಪ್ರಾಣ ಉಳಿದಿರುತ್ತೆ. ಆದರೆ ಮುಖ್ಯ ಪ್ರಾಣದೇವರು ಹೊರಟಾಗ ಅರಿತು ಪೆಣವೆಂದು ಪೇಳುವರು ಬುಧರು, ಆ ದೇಹ ಎಂಬುವಂತಹದ್ದೇ ಆ ಪ್ರಾಣವೇ ಹೋಗುತ್ತದೆ. ಆದ್ದರಿಂದ ನೀವು ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿ ಮುಖ್ಯ ಪ್ರತಿಪಾದ್ಯರು. ಅಂತಹ ಮುಖ್ಯ ಪ್ರಾಣದೇವರೇ ಏನು ಕೊಡಬೇಕು? ಶ್ರೀರಮಣಸ್ಯ ಪಾದಯುಗಲೇ ಪ್ರೀತ್ಯಾ ಪ್ರದೇಹೀಶ ಮಚ್ಚಿತ್ತಂ ತತ್ಪದ ಪದ್ಮ ಚಿಂತನರತಂ ನಿತ್ಯಂ ವಿದೇಹಿ ಅಚ್ಯುತಂ. ಅಚ್ಯುತನಾಗಿರುವಂತಹ ಆ ಲಕ್ಷ್ಮೀದೇವಿಗೆ ರಮಣನಾಗಿರುವಂತಹ ಪರಮಾತ್ಮನ ಪಾದ ಕಮಲಗಳಲ್ಲಿ ಸ್ಥಿರವಾಗಿ ನನ್ನ ಮನಸ್ಸಿಟ್ಟು ಇಡುವಂತಹ ಒಂದು ಬುದ್ಧಿ ವಿಶೇಷವಾಗಿ ಕರುಣಿಸಿರಿ. ದಾಸಂಹಿ ಮಾಂ ಪಾಲಯ, ನಾನು ನಿನ್ನ ದಾಸನು, ಆದ್ದರಿಂದ ನನ್ನನ್ನು ವಿಶೇಷವಾಗಿ ರಕ್ಷಿಸು ಅಂತ ಕೇಳುತ್ತಿದ್ದಾರೆ. ಅದೇ ರೀತಿಯಾಗಿ ಮತ್ತೆ ಮುಂದೆ ಹೇಳುವವರಾಗಿದ್ದಾರೆ. ಅದೇ ಯಾವ ಚಿಂತನೆ ಬರುತ್ತದೋ ಅಂದರೆ ವಾಯುದೇವರ ಮೇಲೆ ಎಷ್ಟು ಪ್ರೀತಿ ಪರಮಾತ್ಮನಿಗೆ ಅಂದರೆ, ವಾಯುದೇವರು ಒಂದು ದೇಹದ ಹೊರಗಿಂದ ಹೋದಾಗ ಪ್ರಾಣ ಹೋಯಿತು ಅಂದರೆ ಆ ದೇಹ ಅಂದರೆ ಮೃತ ಆಗುತ್ತದೆ. ನಮ್ಮ ಪ್ರಾಣ ಹೋಗುವುದೇ ಪ್ರಾಣದೇವರು ನಮ್ಮ ದೇಹದ ಹೊರಗಿಂದ ಹೋಗುವುದಾದಾಗ ಯಾವ ರೀತಿಯಾಗಿ ಅಂದರೆ, ಪರಮಾತ್ಮ ಸರ್ವಶಕ್ತನು. ಎಂತಹ ಸರ್ವಶಕ್ತನಾದ ಪರಮಾತ್ಮನೂ ಕೂಡ ಬದುಕಿಸಲಿಕ್ಕೆ ಸಾಧ್ಯ, ಯಾಕೆಂದರೆ ಪರಮಾತ್ಮ ವಾಯುದೇವರಿಗಿಂತ ಅನಂತಪಟ್ಟು ಉತ್ತಮನ. ಆದರೂ ಕೂಡ ಪರಮಾತ್ಮ ವಾಯುದೇವರ ಚಿತ್ತ ಏನಿರುತ್ತೋ ಅಂದರೆ ಪರಮಾತ್ಮ ವಾಯುದೇವರ ಚಿತ್ತ ಒಂದೇ ಇರುತ್ತದೆ. ಅವರಿಬ್ಬರು ಮಾಡುವಂತಹ ಕಾರ್ಯ ಏಕಾಗ್ರತೆ ಅಂದರೆ ಇಬ್ಬರು ಒಟ್ಟಿಗೆ ಸೇರಿ ಮಾಡುವಂತಹ ಕಾರ್ಯ. ಆದ್ದರಿಂದ ಪ್ರಾಣದೇವರು ಹೊರಗೆ ಹೋದರೆ ಪರಮಾತ್ಮನು ಹೋದ ಅಂತ ಅರ್ಥ. ಅಂದರೆ ಪರಮಾತ್ಮ ಮತ್ತೆ ಬದುಕಿಸಿಲ್ಲ, ಯಾಕೆ ಅಂದರೆ ವಾಯುದೇವರು ಹೋಗಿದ್ದಾರೆ. ಅದೇ ರೀತಿಯಾಗಿ ಯಾಕೆ ಅಂದರೆ ಅಷ್ಟು ಪರಮಾತ್ಮ ಹಾಗೂ ವಾಯುದೇವರ ಏಕಾಗ್ರತೆ, ಅವರಿಬ್ಬರು ಮಾಡುವಂತಹ ಏಕಮನಸ್ಸಿನಲ್ಲಿ ಕಾರ್ಯಗಳನ್ನು ಮಾಡುತ್ತಾರೆ ಒಟ್ಟಿಗೆ ಕೂಡಿ. ಯಾವ ರೀತಿಯಾಗಿ ಅಂದರೆ ಎಲ್ಲಿ ಪರಮಾತ್ಮ ಇರುತ್ತಾನೋ ಅದೇ ಸ್ಥಳಗಳಲ್ಲಿ ವಿಶೇಷವಾಗಿ ವಾಯುದೇವರೊಂದಿಗೆ ಇರುತ್ತಾನೆ ಅಂತ ನಾವು ಚಿಂತನೆ ಮಾಡಬೇಕು. ಎಲ್ಲೆಲ್ಲಿ ಪರಮಾತ್ಮ ನೋಡುತ್ತೀವೋ ಅಲ್ಲಿ ವಾಯುಸ್ಥನಾಗಿ ಇರುತ್ತಾನೆ. ಆದ್ದರಿಂದ ತವ ವಶೇ ಬ್ರೂತೇ ವಿಗೀತಾಶ್ರುತಿ, ಎಲ್ಲ ಶ್ರುತಿಗಳು ಇದೇ ಸಾರುತ್ತಿವೆ. ನಾವೀಗಷ್ಟೇ ನೋಡಿದ್ದೇವೆ, ಎಲ್ಲ ವೇದಗಳು ಹೇಳುವಂತಹದ್ದೇ ಅನಂತ ವೇದ ಪ್ರತಿಪಾದ್ಯ ಮುಖ್ಯತಮ. ಎಷ್ಟು ವೇದಗಳೆಲ್ಲ ಕೊಂಡಾಡುತ್ತವೆ. ಎಲ್ಲ ಗುಣಗಳು ವಿಶೇಷವಾಗಿ ನಾವು ದ್ವಾತ್ರಿಂಶಲ್ ಲಕ್ಷಣೋಪೇತಾನ 32 ಲಕ್ಷಣವುಳ್ಳಂತಹ ಮಹಾನುಭಾವರು, ತಥಾ ಸಮಗ್ರ ಗುರುಲಕ್ಷಣೋಪೇತಾನ ವಿಶೇಷವಾಗಿ ಎಲ್ಲ ಗುರುಗಳಲ್ಲಿ ಬೇಕಾಗಿರುವಂತಹ ಎಲ್ಲ ಯಾವ ಗುಣಗಳಿವೆ ಅವೆಲ್ಲವೂ ಕೂಡ ನಾವು ವಾಯುದೇವರಲ್ಲಿ ಕಾಣಬಹುದು. ಯಾಕೆಂದರೆ ಅವರು ಆನಂದ ತೀರ್ಥ ಭಗವತ್ಪಾದರು. ಅವರು ಈ ಭೂಮಿಯಲ್ಲಿ ಮಧ್ವಾಚಾರ್ಯರಾಗಿ ಅವತರಿಸಿದಾಗ ಅವರು ತೋರಿಸಿದಂತಹ ಕಾರ್ಯಗಳನ್ನೇ ನಾವು ನೋಡಬಹುದು, ಅವರು ಬರೆದಂತಹ ಗ್ರಂಥಗಳಲ್ಲಿ ನಾವು ನೋಡಬಹುದು. ಅವರು ಸಮಗ್ರ ಗುರುಲಕ್ಷಣೋಪೇತಾನಾಂ, ಅದರಲ್ಲಿ ವಿಶೇಷವಾಗಿ ಅಸಂಶಯಾನಾಂ. ಬೇರೆ ಬೇರೆ ವ್ಯಾಖ್ಯಾನಗಳು ಓದಿದಾಗ ನಮಗೆ ಬಹಳಷ್ಟು ಪ್ರಶ್ನೆಗಳು ಬರುತ್ತವೆ. ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತಹ ಗ್ರಂಥವೇ ನಮ್ಮ ಮಧ್ವಾಚಾರ್ಯರ ಗ್ರಂಥ. ಯಾವ ಮತೀಯರಿಗೆ ಸಾಧ್ಯವಾಗದಂತಹ ಕಾರ್ಯಗಳು ಮಧ್ವಾಚಾರ್ಯರು ತೋರಿಸಿದ್ದಾರೆ, ನೀವು ಓದಿದರೆ ನಿಮಗೆ ಅರ್ಥ ಆಗುತ್ತೆ. ಆ ಮಧ್ವಾಚಾರ್ಯ ಗ್ರಂಥವನ್ನು ಅಧ್ಯಯನ ಮಾಡಿದಾಗ ಅವರು ವ್ಯಾಖ್ಯಾನ ಮಾಡುವಂತಹ ರೀತಿ, ಅವರ ಶಿಷ್ಯರು ಅವರಿಂದ ಕಲಿತುಕೊಂಡು ಅವರು ಕೂಡ ವ್ಯಾಖ್ಯಾನ ಮಾಡುವಂತಹ ರೀತಿ ಬೇರೆ ವ್ಯಾಖ್ಯಾನಗಳಲ್ಲಿ ಆ ಸ್ವಾರಸ್ಯ ನಮಗೆ ಸಿಗೋದಿಲ್ಲ. ಭಗವದ್ಗೀತೆ ಇರಬಹುದು ಅಥವಾ ವೇದಗಳಿರಬಹುದು, ಪುರಾಣಗಳಿರಬಹುದು. ಯಾವ ಆಚಾರ್ಯರು ಮಧ್ವಾಚಾರ್ಯರ ಪೂರ್ವದಲ್ಲಿ ಪುರಾಣಕ್ಕೆ ವ್ಯಾಖ್ಯಾನ ಕೊಟ್ಟಿಲ್ಲ, ಅಷ್ಟು ಪ್ರಾಶಸ್ತ್ಯ ಕೊಟ್ಟಿಲ್ಲ. ಮಧ್ವಾಚಾರ್ಯರು ಬಂದು ತೋರಿಸಿದ್ದಾರೆ. ಪುರಾಣದಲ್ಲೂ ಕೂಡ ನಾವು ಪರಮಾತ್ಮನ ಚಿಂತನೆ ಮಾಡಬಹುದು. ಈ ರೀತಿಯಾಗಿ ನಾವು ಪುರಾಣದಲ್ಲಿ 3 ಭಾಷೆಗಳನ್ನು ನೋಡಿಕೊಂಡಾಗ ಆ ಪರಮಾತ್ಮನ ಸ್ತುತಿ ಹೇಗೆ ಬರುತ್ತವೆ ಅಂತಹ ಅದ್ಭುತ ಕಾರ್ಯಗಳು ಮಾಡಿದಂತಹ ನಮ್ಮ ಆಚಾರ್ಯರು ಮಧ್ವಾಚಾರ್ಯರು ಸಮಗ್ರ ಗುರುಲಕ್ಷಣೋಪೇತಾನ. ಅದರಿಂದ ಅವರನ್ನು ಪ್ರಾರ್ಥನೆ ಮಾಡಿಕೊಳ್ಳಬೇಕು. ರಾಘವೇಂದ್ರ ಸ್ವಾಮಿ ಯಾಕೆ ಪ್ರಾರ್ಥನೆ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಪ್ರಸಾದ ಮಾತ್ರೇಣ ಸ್ವಭಕ್ತಾಶೇಷ ಸಂಶಯ ಛೇತೃಣಾಂ. ಅವರು ನಮ್ಮ ಮೇಲೆ ಕರುಣೆ ಬೀರಿದಾಗ ನಮ್ಮಲ್ಲಿರುವಂತಹ ಆ ಎಲ್ಲ ಸಂಶಯಗಳು ನಾಶ ಆಗುತ್ತದೆ. ಹಾಗೂ ವಿಶೇಷವಾಗಿ ನಮ್ಮ ಜೀವನದ ಅಂತ್ಯ ಸಮಯದಲ್ಲಿ ಪರಮಾತ್ಮನ ಮುಂದೆ ಮಾಮುದ್ದಿಶ್ಯ ಭಗವತಃ ಪುರಃ ಪರಮದಯಾಲೋ ಕ್ಷಮಾಸಮುದ್ರ ಭಕ್ತವತ್ಸಲ ಭಕ್ತಾಪರಾಧ ಸಹಿಷ್ಣು ತ್ವದದೀನಂ ದೀನಂ ದೂನಂ ಅನಾಥಂ ಶರಣಾಗತಂ ಏನಂ ಉದ್ಧರೇತಿ ವಿಜ್ಞಾಪನ ಕರ್ತೃಣಾಂ. ನಮ್ಮನ್ನು ಪರಮಾತ್ಮನ ಮುಂದೆ ಕರೆದುಕೊಂಡು ಹೋಗಿ ನಿಲ್ಲಿಸಿ ಹೇಳ್ತಾರೆ, ಪರಮಾತ್ಮ ಇವನು ಪಾಪಿಷ್ಠನು, ಆದರೂ ಕೂಡ ದೀನಂ ದೂನಂ ಅನಾಥಂ ಶರಣಾಗತಂ ಏನಂ ಉದ್ಧರೇತಿ ವಿಜ್ಞಾಪನ ಕರ್ತೃಣಾಂ. ಅವರು ನಮ್ಮ ಪರವಾಗಿ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿಸಿಕೊಂಡಾಗ ಪರಮಾತ್ಮ ಅವರ ಮೂಲಕವಾಗಿ ನಮಗೆ ಅನುಗ್ರಹ ಮಾಡ್ತಾನೆ, ನಮ್ಮನ್ನು ಉದ್ಧಾರ ಮಾಡ್ತಾನೆ. ಅಂತಹ ವಾಯುದೇವರಿಗೆ ವಿಶೇಷವಾಗಿ ನಮಸ್ಕರಿಸಬೇಕು. ಅವರು ಕೂಡ ನಮ್ಮಲ್ಲಿ ನಿಂತು ಎಲ್ಲ ಸಾಧನೆಯನ್ನು ಮಾಡಿಸಿ ಅದೇ ರೀತಿಯಾಗಿ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗುವಂತಹ ಒಂದು ಅನುಗ್ರಹ ಮಾಡಬೇಕು. ವಾಯುದೇವರೇ ನಿಮಗೆ ವಿಶೇಷವಾಗಿ ನಮಸ್ಕರಿಸಿ 2ನೇ ಕಕ್ಷೆಯಲ್ಲಿರುವಂತಹ ತ್ರಿಗುಣಾಭಿಮಾನಿ ನಮ್ಮ ಜಗದಂಬ ಶ್ರೀಲಕ್ಷ್ಮಿ ವಿಶೇಷವಾಗಿ
ತ್ರಿಗುಣಾಭಿಮಾನಿ ಶ್ರೀಭೂ ದುರ್ಗಾ 3 ರೂಪಗಳನ್ನು ಧಾರಣೆ ಮಾಡಿ ಶ್ರೀಯಾಗಿ ಸತ್ವಾಭಿಮಾನಿ, ಭೂ ಆಗಿ ರಜೋಭಿಮಾನಿ ದುರ್ಗಾ ಆಗಿ, ವಿಶೇಷವಾಗಿ ತಮೋಭಿಮಾನಿ. ಎಷ್ಟು ಮಹಿಮೆ ನಮ್ಮ ಲಕ್ಷ್ಮೀದೇವಿಯ ಸೌಂದರ್ಯ. ಆ ಲಕ್ಷ್ಮೀದೇವಿಯನ್ನು ಸ್ತುತಿ ಮಾಡೋದು ಬಹಳ ಅದ್ಭುತವಾಗಿ ಮಾಡ್ತಾರೆ ನಮ್ಮ ಹರಿದಾಸರು. ಅದರಲ್ಲಿ ಒಂದು ವಿಶೇಷತೆ ಏನು ಅಂದರೆ, ಅವರು ಮಾಡಿದಾಗ ನಮಗೆ ಬಹಳಷ್ಟು ನಿಂದಾಸ್ತುತಿಗಳು ಕೇಳಿಸುತ್ತವೆ. ಅಂದರೆ ಲಕ್ಷ್ಮೀದೇವಿ ಪರಮಾತ್ಮ, ಇದೆಲ್ಲ ನಾವು ನೋಡಬಹುದು ಬಹಳಷ್ಟು ಕಡೆಗಳಲ್ಲಿ. ಇದರಲ್ಲಿ ನಮ್ಮ ಗುರುಗೋಪಾಲದಾಸರು ಒಂದು ಕೃತಿಯಲ್ಲಿ ಹೇಳ್ತಾರೆ, ಒಲಿದೆಯಾತ ಕಮ್ಮ ಲಕುಮಿ ವಾಸುದೇವಗೆ ಹಲವಂಗದವನ ಹವಣೆ ತಿಳಿದು ತಿಳಿದು ತಿಳಿಯಧಾಂಗೆ ಒಲಿದೆಯಾತ ಕಮ್ಮ ಲಕುಮಿ ವಾಸುದೇವಗೆ. ಹಲವಂಗದವನ ಹವಣೆ ತಿಳಿದು ತಿಳಿದು ತಿಳಿಯದ್ಹಾಂಗೆ ಅಂದರೆ ದೇಶತಃ ತಿಳಿದು ಕಾಲತಃ ತಿಳಿದು, ಆದರೆ ಗುಣತಃ ತಿಳಿಯದ್ಹಾಂಗೆ. ಯಾಕೆಂದರೆ ಲಕ್ಷ್ಮೀದೇವಿ ಪರಮಾತ್ಮನಿಗೆ ದೇಶತಃ ವ್ಯಾಪ್ತ, ಪರಮಾತ್ಮನಂತೆ ದೇಶತಃ ವ್ಯಾಪ್ತ ಹಾಗೂ ಕಾಲತಃ ವ್ಯಾಪ್ತ, ಆದರೆ ಗುಣತಃ ಸರ್ವತಃ ವ್ಯಾಪ್ತ ಅಲ್ಲ. ಪರಮಾತ್ಮ ಅನಂತ ಗುಣದಿಂ ಲಕುಮಿಗಧಿಕನು ಶ್ರೀ ಪುರಂದರ ವಿಠಲನು. ಆದ್ದರಿಂದ ಪರಮಾತ್ಮ ವಿಶೇಷವಾಗಿ ಯಾಕೆ ಒಲಿದಳು ಅಂತ ದಾಸರು ಪ್ರಶ್ನೆ ಮಾಡ್ತಾರೆ. ಯಾಕೆಂದರೆ ಕಮಲಗಂಧಿ ಕೋಮಲಾಂಗಿ ಸುಂದರಾಬ್ಜ ವದನೆ ನೀನು ರಮಣ ಮತ್ಸ್ಯ ಕಠಿಣ ಕಾಯ ಸುಕರಾಸ್ಯನು. ಲಕ್ಷ್ಮೀದೇವಿ ಎಷ್ಟು ಸೌಂದರ್ಯ ಪೂರ್ಣಲು ನೀನು, ಆದರೆ ಆ ಪರಮಾತ್ಮ ಏನು ನೋಡಿದ್ರೆ ಅವನು ಮತ್ಸ್ಯ ಅಥವಾ ಕಠಿಣ ಕಾಯ ಅಂದರೆ ಕೂರ್ಮ, ಸುಕರಾಸ್ಯ ಆ ವರಾಹದ ಮುಖವುಳ್ಳವನು, ರಮಣೀಯ ಸ್ವರೂಪಿ ನೀನು, ಅಮಿತ ಘೋರ ರೂಪನವನು, ನಮಿಪರಿಷ್ಟ ದಾನಿ ನೀನು, ದಾನವ ಬೇಡುವವನಿಗೆ. ಯಾವ ರೀತಿಯಾಗಿ ನಿಂದ್ಯಾಸ್ತುತಿ ಮಾಡ್ತಾರೆ ಪರಮಾತ್ಮ ಲಕ್ಷ್ಮೀದೇವಿಯರನ್ನು ಈ ರೀತಿಯಾಗಿ ಸ್ತುತಿ ಮಾಡ್ತಾರೆ. ನಮಿಪರಿಷ್ಟ ದಾನಿ, ಲಕ್ಷ್ಮೀದೇವಿನ ಬೇಡಿಕೊಂಡಾಗ ಏನು ಸಿಗೋದಿಲ್ಲ. ಆ ಪರಮಾತ್ಮ ದಾನ ಬೇಡಿದವ ಅಂದರೆ ವಾಮನನಾಗಿ ಬಂದು ಬಲಿಗೆ ದಾನವನ್ನು ಬೇಡಿ ಅವನನ್ನು ಉದ್ಧಾರ ಮಾಡಿದ ಅಂತ. ಅಂದರೆ ಆ ಒಂದು ಪರಮಾತ್ಮನ ಸ್ತುತಿಯೂ ಆಗುತ್ತಿದೆ ಈ ರೀತಿಯಾಗಿ ಮತ್ಸ್ಯಾವಧಿ ರೂಪಗಳ ಚಿಂತನೆ, ಹಾಗೂ ಲಕ್ಷ್ಮೀದೇವಿಯ ಮಹಿಮೆ ಕೂಡ ನಮಗೆ ಗೊತ್ತಾಗುತ್ತೆ. ಕೊನೆಗೇನು ಹೇಳ್ತಾರೆ, ಸ್ವರತ ಅನಾಪೇಕ್ಷಾ ಕಾಮಿ ನಿದ್ರಾಹೀನ ಅನಾಶನ ನೀನು ಸ್ಪರುಶ ರೂಪ ವಾಕ್ಚ ಶಬ್ದ ಅಮಿತ ಭೋಕ್ತನು. ಗುರುಗೋಪಾಲ ವಿಠಲನು ನಿರುತ ತನ್ನ ವಕ್ಷದೋಳು ಅರಮನೆಯ ಮಾಡಿಟ್ಟು ನಿನಗೆ ಮರಳು ಮಾಡಿದ ಮಾಯಾವಿಗೆ ಒಲಿದೆಯಾತ ಕಮ್ಮ ಲಕುಮಿ ವಾಸುದೇವಗೆ. ಕೊನೆಗೆ ಪರಮಾತ್ಮ ಏನು ಮಾಡ್ತಾನೆ, ಆ ತನ್ನ ವಕ್ಷಸ್ಥಳ ಎಂಬುವಂತಹದ್ದೇ ಆ ಲಕ್ಷ್ಮೀದೇವಿಗೆ ಅರಮನೆಯಾಗಿ ಮಾಡಿಕೊಡುತ್ತಾಳೆ. ಸರ್ವಸಂಗ ಬಿಟ್ಟು ಸನ್ಯಾಸಿ ಆದ ಕಾಲಕ್ಕೂ ಸರ್ವದ ತನ್ನೆದೆಯ ಮೇಲೆ ಮುದುರೆಯಾಗಿ ಧರಿಸಿಪಂತೆ ಮರಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿ ಅಂತ ಹರಿದಾಸರು ಹೇಳ್ತಾರೆ. ಅದೇ ರೀತಿಯಾಗಿ ಗೋಪಿಗೀತೆಯಲ್ಲೂ ಬರುವಂತಹ ಮಾತು, ಜಯತಿ ತೇಧಿಕಂ ಜನ್ಮನಾವ್ರಜ ಅಂತ ಏನು ಆ ಗೋಪಿಗೀತೆಯ ಪ್ರಾರಂಭದಲ್ಲಿ ಬರುತ್ತದೆ, ನಮ್ಮ ಸತ್ಯಧರ್ಮ ಸ್ವಾಮಿಗಳು ಅದನ್ನು ಬಿಡಿಸಿ ಹೇಳ್ತಾರೆ. ಜಯ ಜ ಯತಿ ಯತಿತ ಅಧಿಕಂ ಅಂತ ಒಂದು ಬಿಡಿಸಿ ಮತ್ತೆ ಅವರು ವ್ಯಾಖ್ಯಾನ ಮಾಡಿದಾಗ ಸ್ವಾರಸ್ಯ ಪೂರ್ಣವಾಗಿರುವಂತಹದ್ದು. ಜ ಅಂದರೆ ಆ ಒಂದು ಏನು ಹೇಳ್ತಿದ್ದಾರೆ ಅಂದರೆ ಪರಮಾತ್ಮ ಜಯಶೀಲನಾದ ಪರಮಾತ್ಮ, ಜ ಅಂದರೆ ಜಯಶೀಲನಾದ ಪರಮಾತ್ಮನಿಗೆ ಒಂದು ಸಂಬೋಧನೆ. ಯತಿತ ಆ ಯತಿಯ ಆಶ್ರಮ, ಆ ಯತಿಯ ವೇಷ. ಈ ಯತಿತ ತೇಧಿಕಂ ಅಂತ ಬರುತ್ತಲ್ವ, ಯತಿತ ಈ ಅಧಿಕಂ ಅಂದರೆ ಈ ಅಂದರೆ ಲಕ್ಷ್ಮೀದೇವಿ ಆ ಏಕಾಕ್ಷರ ಕೋಶದಲ್ಲಿ. ಅಂದರೆ ಪರಮಾತ್ಮ ನೀನು ಯತಿಯ ವೇಷ ಧಾರಣೆ ಮಾಡಲಿಕ್ಕೆ ಅಯೋಗ್ಯನು ಅಂತ ಗೋಪಿಕಾಸ್ತ್ರೀಯರು ಪರಮಾತ್ಮನ ಬೈಯುವಂತಹದ್ದು ಅಂತ ಅವರು ಆ ಶಬ್ದಗಳು ನೋಡಿ ಹೇಗೆ. ಅದಕ್ಕೆ ಪುರಾಣದಲ್ಲಿ ಪರಮಾತ್ಮನ ಸ್ತುತಿ ಇದೆ ಅಂತ ನಾವು ಆ ಪುರಾಣಗಳಲ್ಲಿ ಇರುವಂತಹ ಸ್ತುತಿ ಅದ್ಭುತವಾಗಿರುವಂತಹದ್ದು. ಬಹಳ ಬಹಳ ಸಣ್ಣ ಸಣ್ಣ ಮಾತುಗಳಲ್ಲೂ ದೊಡ್ಡ ದೊಡ್ಡ ತತ್ವಗಳು ನಮಗೆ ಕಾಣಬಹುದು. ಅರ್ಥ ಏನು ಇದರಲ್ಲಿ ಅಂದರೆ, ಪರಮಾತ್ಮ ನೀನು ಸನ್ಯಾಸಿ ಆಗಲಿಕ್ಕೆ ಯೋಗ್ಯನಲ್ಲ ಅಂದರೆ ಸನ್ಯಾಸಿ ಆಗಲಿಕ್ಕೆ ಸರ್ವಸಂಗವನ್ನು ಬಿಡಬೇಕು, ಅಂದರೆ ಹೆಂಡತಿಯನ್ನು ಕೂಡ ಬಿಡಬೇಕು. ಆದರೆ ಪರಮಾತ್ಮ ಯಾವುದೇ ಕಾರಣಕ್ಕೂ ಆ ಲಕ್ಷ್ಮೀದೇವಿಯನ್ನು ಬಿಟ್ಕೊಳ್ಳಿಕ್ಕೆ ತಯಾರಿಲ್ಲ. ಯಾಕೆಂದರೆ ಸನ್ಯಾಸಿ ಆದರೂ ಆ ಬುದ್ಧ ರೂಪವನ್ನು ಧಾರಣೆ ಮಾಡಿದರೂ ಶ್ರೀವತ್ ಸಾಂಖ್ಯದ ಚಿಹ್ನೆ ಇರುತ್ತಲ್ವ, ಆ ವಕ್ಷಸ್ಥಳದಲ್ಲೇ ಲಕ್ಷ್ಮೀದೇವಿಯನ್ನು ಇಟ್ಟುಕೊಂಡು ಸದಾಕಾಲ ಲಕ್ಷ್ಮೀನಾರಾಯಣರು ಸಂಚಾರ ಮಾಡುವವರಾಗಿದ್ದಾರೆ. ಅದೇ ರೀತಿಯಾಗಿ ಪರಮಾತ್ಮ ಸುಮುಖವು ಸುಂದರತರವು ಸುನಾಸವು ಸುಖಚಿತ್ತನು ಸುರಾರಾಧಿತ ಪಾದಾಬ್ಜೋ ರಮಾನಾರಾಯಣಸ್ತುಮಃ. ಆ ಲಕ್ಷ್ಮೀದೇವಿ ಪರಮಾತ್ಮ ಇಬ್ಬರನ್ನೂ ವಿಶೇಷವಾಗಿ ನಾವು ಒಟ್ಟಿಗೆ ನಾವು ಧ್ಯಾನಿಸಬೇಕು. ಅಂತಹ ಮಹಾಲಕ್ಷ್ಮಿ ಸದಾಕಾಲ ಪರಮಾತ್ಮನೊಂದಿಗೆ ಇರುವಂತಹ ಮಹಾನುಭಾವರು ಆ ಲಕ್ಷ್ಮೀದೇವಿಗೂ ವಿಶೇಷವಾಗಿ ನಮಸ್ಕರಿಸಿ, ಮೊದಲನೇ ಕಕ್ಷೆಯಲ್ಲಿ ಬರುವಂತಹ ಸರ್ವೋತ್ತಮನಾದ ದೇವರು ನಮ್ಮ ಬಿಂಬಮೂರ್ತಿ ಸರ್ವೋತ್ಕೃಷ್ಟ ಸರ್ವೋತ್ತಮನಾಗಿರುವಂತಹ ಪರಮಾತ್ಮನ ಧ್ಯಾನಕ್ಕೆ ನಾವು ತಯಾರಾಗಬೇಕು.
ಕೌಸಲ್ಯಾ ಸುಪ್ರಜಾ ರಾಮಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಹಿಕಂ ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು. ಏಳು ನಾರಾಯಣ, ಏಳು ಲಕ್ಷ್ಮೀರಮಣ, ಏಳು ಶ್ರೀಗಿರಿಯೊಡೆಯ ವೆಂಕಟೇಶ. ಜಯಗಳು ಆಗಲಿ ಅಪಜಯಗಳು ಹೋಗಲಿ, ಜಯದೇವಿ ರಮಣ ಒಲಿಯಲು ಕೋಲೆ, ಜಯದೇವಿ ರಮಣ ಒಲಿಯಲು ನಮ್ಮ ವಿಜಯರಾಯರ ಕೀರ್ತಿ ಮೆರೆಯಲಿ ಕೋಲೆ. ಪನ್ನಂಗ ಶಯನ ಸುಪರ್ಣ ಗಿರೀಶ, ಸುಪರ್ಣ ವಾಹನ ಸುಖಪೂರ್ಣ ಕೋಲೆ, ಸುಪರ್ಣ ವಾಹನ ಸುಖಪೂರ್ಣ ನಾದ ಮೋಹನ್ನ ವಿಠಲ ಕರುಣಿಸು ಕೋಲೆ. ಜಯಶೀಲನಾಗಿರುವಂತಹ ಪರಮಾತ್ಮ, ಜಯಪ್ರದನಾದ ಪರಮಾತ್ಮ, ವಿಶೇಷವಾಗಿ ಅವರನ್ನು ಸ್ತುತಿಸಿ ನಾವು ಪರಮಾತ್ಮನ ಅನಂತ ಉಪಕಾರಗಳನ್ನು ಸ್ಮರಿಸಬೇಕು. ಯಾಕೆಂದರೆ ಒಂದಲ್ಲ ಎರಡಲ್ಲ ಅನಂತ ರೂಪದಲ್ಲಿ ನಮ್ಮಲ್ಲಿ ಸನ್ನಿಹಿತನಾಗಿ ಈ ಒಂದು ಕಾರ್ಯವನ್ನು ಮಾಡಿಸುತ್ತಿದ್ದಾನೆ. ಅಂತಹ ಪರಮಾತ್ಮನ ಧ್ಯಾನಕ್ಕೆ ನಾವು ತಯಾರಾಗಬೇಕು. ಯಾವ ರೀತಿಯಾಗಿ ಅಂತ ನಮ್ಮ ವ್ಯಾಸತತ್ವಜ್ಞರು ಮಾನಸ ಸ್ಮೃತಿ ಎಂಬುವಂತಹ ಗ್ರಂಥದಲ್ಲಿ ತಿಳಿಸಿಕೊಡುವರಾಗಿದ್ದಾರೆ. ತುಂಬ ಅದ್ಭುತವಾಗಿರುವಂತಹ ಚಿಂತನೆಗಳಿರುವಂತಹ ಗ್ರಂಥ ಇದು. ಬಹಳ ವಿಸ್ತಾರವಾಗಿರುವಂತಹದ್ದು. ಕೆಲವು ಭಾಗವನ್ನು ನಾವು ನೋಡಿದಾಗ ಕ್ರಮವಾಗಿ ನಾವು ಈ ಗ್ರಂಥದ ಅಧ್ಯಯನದಿಂದ ನಮ್ಮ ಮಾನಸ ಪೂಜೆ ಹೇಗೆ ಮಾಡಿಕೊಳ್ಳಬೇಕು ಅಂತ ನಮಗೆ ಅರ್ಥ ಆಗುತ್ತೆ. ಇದನ್ನು ನಾವು ಮಾಡಿದರೆ ಖಂಡಿತವಾಗಿಯೂ ಪರಮಾತ್ಮ ನಮಗೆ ಒಲಿಯುವನಾಗುತ್ತಾನೆ. ಅದನ್ನು ಯಾವ ರೀತಿಯಾಗಿ ಹೇಳುತ್ತಾರೆ ಅಂದರೆ, ಶ್ರೀನಿವಾಸ ಪದಾಂಭೋಜ ಯುಗಂ ನತ್ವಾ ಗುರೋರಪಿ ಶ್ರೀಶ ಮಾನಸಿಕ ಧ್ಯಾನ ವಿಧಿಂ ಭಕ್ಷ್ಯ ಯಥಾಮತಿ ಅಂತ ಮಂಗಳಾಚರಣೆಯನ್ನು ಮಾಡಿ, ನಾವು ಮಾನಸ ಪೂಜೆಯನ್ನು ಮಾಡುವ ಪ್ರಾರಂಭದಲ್ಲಿ ಏನು ಮಾಡಿಕೊಳ್ಳಬೇಕು ಅಂದರೆ, ಮೊದಲನೇದೇ ಏನು ಮಾಡಿಕೊಳ್ಬೇಕು, ಮಾನಸ ಸ್ನಾನಮಾಚರೇತ್. ಮಾನಸಿಕವಾಗಿ ಒಂದು ಸ್ನಾನವನ್ನು ಆಚರಣೆ ಮಾಡಬೇಕು. ಯಾಕೆಂದರೆ ಬಾಹ್ಯ ಪೂಜೆಗಾಗಿ ನಾವು ಬಾಹ್ಯ ಸ್ನಾನವನ್ನು ಮಾಡುತ್ತೇವಲ್ವಾ, ಅದೇ ರೀತಿಯಾಗಿ ಅಂತರಂಗದ ಈ ಒಂದು ಮಾನಸ ಪೂಜೆಗಾಗಿ ಕೂಡ ನಾವು ಒಂದು ಮಾನಸ ಸ್ನಾನವನ್ನು ಮಾಡಿಕೊಳ್ಳಬೇಕು. ಯಾವ ರೀತಿಯಾಗಿ ಅಂದರೆ, ಸ್ವದೇಹಾಂತರ್ಗತ ನಾಡ್ಯ ಪಿಂಗಳೇಡಾ ಸುಷುಮ್ನಕಾ ಪಿಂಗಳಾ ಯಮುನಾ ಪ್ರೋಕ್ತ ಇಡಾ ಗಂಗಾ ಪ್ರಕೀರ್ತಿತ ತಯೋರಂತಸ್ಥಿತ ನಾಡಿ ಸುಷುಮ್ನಾಖ್ಯ ಸರಸ್ವತಿ. ಅಂದರೆ ನಮ್ಮ ದೇಹದ ನಾಡಿ ಚಿಂತನೆಯನ್ನು ನಾವು ಸಂಕ್ಷಿಪ್ತವಾಗಿ ಮಾಡಿಕೊಳ್ತಾ ಹೋಗೋಣ. ನಮ್ಮ ದೇಹದಲ್ಲಿ 72,000 ನಾಡಿಗಳು, ಅದರಲ್ಲಿ ಮುಖ್ಯವಾಗಿ 101 ನಾಡಿಗಳು, ಅದರಲ್ಲಿ ಮುಖ್ಯವಾಗಿ ಇನ್ನೂ 3 ನಾಡಿಗಳು ಪ್ರಧಾನವಾಗಿರುವಂತಹದ್ದು. ನಮ್ಮ ದೇಹದ ಮಧ್ಯಭಾಗದಲ್ಲಿರುವಂತಹದ್ದು ಸುಷುಮ್ನಾ ನಾಡಿ ಅಂತ ಕರೆಯುತ್ತೇವೆ. ಹಾಗೂ ನಮ್ಮ ದೇಹದ ಬಲಭಾಗದಲ್ಲಿರುವಂತಹ ನಾಡಿಗೆ ಪಿಂಗಳಾ ನಾಡಿ ಅಂತ ಕರೆಯುತ್ತೇವೆ. ಎಡಭಾಗದಲ್ಲಿರುವಂತಹ ನಾಡಿಗೆ ಆ ಇಡಾ ನಾಡಿ. ಮತ್ತು ಈ ಪಿಂಗಳ ಇಡಾ ನಾಡಿಗಳಿಂದ ಮತ್ತೆ ಆ 101 ಎಲ್ಲ ನಾಡಿಗಳು ಮತ್ತೆ ಅದರಿಂದ ಬ್ರಾಂಚ್ ಆಗ್ತಾ ಹೋಗ್ತವೆ. ಈ ಸುಷುಮ್ನಾ ನಾಡಿಯಲ್ಲಿ ವಿಶೇಷವಾಗಿ ಸರಸ್ವತಿ ನದಿಯ ಸನ್ನಿಧಾನವಿದೆ. ಪಿಂಗಳಾ ನಡಿಯ ಅಂದರೆ ಬಲಭಾಗದಲ್ಲಿ ಇರುವಂತಹ ನಾಡಿಯ ಸನ್ನಿಧಾನದಲ್ಲಿ ಯಮುನಾ ಸನ್ನಿಧಾನವಿದೆ. ಹಾಗೂ ಎಡಭಾಗ ಅಂದರೆ ನಮ್ಮ ಇಡಾ ನಾಡಿಯಲ್ಲಿ ಗಂಗಾ ಸನ್ನಿಧಾನವಿದೆ. ಆದ್ದರಿಂದ ಈ 72,000 ನಾಡಿಗಳಲ್ಲಿ ವಿಶೇಷವಾಗಿ ಸುಷುಮ್ನಾ, ಇಡಾ, ಪಿಂಗಳ ನಾಡಿಗಳಲ್ಲಿ ಸರಸ್ವತಿ, ಗಂಗಾ, ಯಮುನಾ ನದಿಗಳ ಸನ್ನಿಧಾನವಿದೆ ಅಂತ ನಾವು ಚಿಂತಿಸಿದಾಗ ಮಾನಸ ಸ್ನಾನ ಆಗುತ್ತದೆ. ಅಂತಹ ಒಂದು ಮಾನಸ ಸ್ನಾನವನ್ನು ಆಚರಣೆ ಮಾಡಿಕೊಂಡು ಮುಂದೆ ಮಾಡಬೇಕಾಗಿರುವಂತಹದ್ದೇ ನಾವು ಈ ತೀರ್ಥ ಸ್ನಾನದಿಂದ ನಾವು ಈಗ ಶುದ್ಧರಾಗಿದ್ದೇವೆ ಅಂತ ನಾವು ತಿಳಿದುಕೊಂಡು, ಏಕಾಂತ ದೇಶಗಹ ಅಂತ ಅವರು ಮಾನಸ ಸ್ಮೃತಿಯಲ್ಲಿ ಹೇಳ್ತಾರೆ. ಆದಷ್ಟು ಏಕಾಂತ ಪ್ರದೇಶ, ಅರ್ಥಾತ್ ಬಹಳಷ್ಟು ಯಾವ ಡಿಸ್ಟ್ರಾಕ್ಷನ್ಸ್ ಇಲ್ಲದೆ ಯಾರು ಹರಟೆ ಹೇಳದಿರುವಂತಹ ಆ ಒಂದು ಪ್ರದೇಶಕ್ಕೆ ಹೋದರೆ ಅನುಕೂಲ. ಆದರೂ ಕೂಡ ಎಲ್ಲಿಂದನಾದರೂ ಮಾಡಿಕೊಳ್ಳುವಂತಹದ್ದು ಆಗಬಹುದು ಎಲ್ಲಿದ್ದರೂ. ಯಾಕೆಂದರೆ ಏನು ಮಾಡಿಕೊಳ್ಳಬೇಕು, ಸಮಾಚಲಾಸನಾಸೀನ ತದ್ಗತೈಕಾಗ್ರ ಮಾನಸಃ, ಏಕಾಗ್ರ ಮನಸ್ಸಿನಿಂದ ಮಾಡಿಕೊಳ್ಳುವಂತಹದ್ದು ಈ ಧ್ಯಾನ. ಅದಕ್ಕೆ ನಮಗೆ ಬೇಕಾಗಿರುವಂತಹದ್ದು ಸಮವಾಗಿರುವಂತಹ ಅಚಲವಾಗಿರುವಂತಹ ಒಂದು ಆಸನವನ್ನು ಕೂಡ ನಾವು ಧಾರಣೆ ಮಾಡಿಕೊಳ್ಳಬೇಕು. ಅದನ್ನು ಮಾಡಿದಾಗ ಚಿಂತಯೇತ್ ಆತ್ಮನೋ ದೇಹಂ ಈಶಾಧಿಷ್ಠಾನಮದ್ಭುತಂ, ಅದನ್ನು ಮಾಡಿದಾಗ ನಾವು ಪರಮಾತ್ಮನ ಧ್ಯಾನಕ್ಕೆ ತಯಾರಾಗುತ್ತೇವೆ. ಅದರಿಂದ ಈ ಒಂದು ಸ್ಥಿರಾಸನವನ್ನು ನಾವು ಧಾರಣೆ ಮಾಡಿಕೊಂಡು ವಿಶೇಷವಾಗಿ ಮತ್ತೆ ಮುಂದೆ ಅವರೆಲ್ಲ ಚಿಂತನೆಗಳನ್ನು ಕೊಡ್ತಾ ಬರ್ತಾರೆ. ಅದರಲ್ಲಿ ವಿಶೇಷವಾಗಿ ನಾಸಿಕಾಭಿಮಾನಿ ದೇವತೆಗಳು ಋತಂಬರ ರೂಖರ ಚಿಂತನೆಯಲ್ಲಿ ಹೇಳುತ್ತಾರೆ ಯಾವ ರೀತಿ ಹೇಗೆ ಪ್ರಾಣಾಯಾಮವನ್ನು ಮಾಡಿಕೊಳ್ಳಬೇಕು ಅಂತ. ರೇಚಕ, ಪೂರಕ, ಕುಂಭಕಾದಿಗಳನ್ನು ಅಂದರೆ ಒಳಗೆ ಗಾಳಿಯನ್ನು ತಗೊಳ್ಳಿಕೊಳ್ಳಬೇಕು. ಒಳಗೆ ಹೋಗುವಂತಹ ಆ ಒಂದು ಗಾಳಿಯಲ್ಲಿ ನಾವು ವಿಶೇಷವಾಗಿ ಚಂದ್ರಾಭಿಮಾನಿ ಭಾರತಿಯನ್ನು ಚಿಂತಿಸಬೇಕು. ಹೊರಗೆ ಹೋಗುವಂತಹ ಗಾಳಿಯಲ್ಲಿ ಸೂರ್ಯಾಂತರ್ಗತ ವಾಯುದೇವರನ್ನು ಚಿಂತಿಸಬೇಕು. ಹಂಸಮಂತ್ರ ಜಪದ ಚಿಂತನೆ ಮಾಡಿಕೊಳ್ಳಬೇಕು. ಈ ಒಂದು ಅನುಸಂಧಾನವನ್ನು ಮಾಡಿಕೊಂಡು ನಮ್ಮ ದೇಹ ಶುದ್ಧಿಯನ್ನು ಮಾಡಿಕೊಳ್ಳಬೇಕು.
ಈ ರೀತಿಯಾಗಿ ವಾಯುದೇವರು ವಿಶೇಷವಾಗಿ ಪ್ರತಿಯೊಂದು ದಿನ 21,600 ಹಂಸಮಂತ್ರ ಜಪಗಳು ನಮ್ಮಲ್ಲಿ ನಿಂತು ಮಾಡಿಸುತ್ತಿದ್ದಾರೆ. ಹಂಸನಾಮಕ ಪರಮಾತ್ಮ ನಿತ್ಯಂ ಹೀನೋಖಿಲೇರ್ತೋಷೈ ಸಾರರೂಪೋ ಯಥೋ ಹರಿಹಿ ಹಂಸ ಇತ್ಯುಚ್ಯತೆ ತಸ್ಮಾತ್ ಅಂತ ವಿಶೇಷವಾಗಿ ಶುಚಿಸ ಸ್ಮೃತಃ ವಾಯುಸ್ಥನಾದ ಪರಮಾತ್ಮ ನಮ್ಮಲ್ಲಿ ನಿಂತು ಈ ಕಾರ್ಯವನ್ನು ಮಾಡಿಸಿ 21,600 ಹಂಸಮಂತ್ರ ಜಪವನ್ನು ಮಾಡಿಸುತ್ತಿದ್ದಾರೆ. ಅದನ್ನು ವಾಯುದೇವರ ಮೂಲಕವಾಗಿ ಪರಮಾತ್ಮನಿಗೆ ಸಮರ್ಪಿಸಬೇಕು. ಮುಂದೆ ಆ ಧ್ಯಾನಕ್ಕೆ ನಾವು ತಯಾರಾಗಬೇಕಾದರೆ ನಮ್ಮ ದೇಹದಲ್ಲಿರುವಂತಹ ಆ ಎಲ್ಲ ಪರಮಾತ್ಮನ ರೂಪದ ಧ್ಯಾನ ಮಾಡಬೇಕು. ಅದನ್ನು ಮಾಡ್ತಾ ಹೋದರೆ ಬಹಳಷ್ಟು ಸಮಯ ಆಗುತ್ತೆ. ಅದರ ಸಂಕ್ಷಿಪ್ತವಾಗಿ ನಾವು ನೋಡುತ್ತಾ ಕ್ರಮವಾಗಿ ಒಂದೊಂದು ಅಂಗವನ್ನು ನಾವು ಮಾಡಿಕೊಳ್ಳುತ್ತಾ ಹೋಗೋಣ. ಏಕೆಂದರೆ ಇದನ್ನು ನಾವು ನಮ್ಮ ವ್ಯಾಸತತ್ವಜ್ಞರೇ ಹೇಳ್ತಾರೆ, ಖಂಡ ಅಖಂಡ ಧ್ಯಾನ ಅಂತ ನಾವು ಪೂರ್ವದಲ್ಲಿ ನೋಡಿದ್ದೇವೆ. ಅಂದರೆ ಭಾಗವಾಗಿ ನಾವು ಈ ಪರಮಾತ್ಮನ ಧ್ಯಾನವನ್ನು ಮಾಡುತ್ತಾ ಹೋದರೆ ಮತ್ತೆ ನಾವು ಮುಂದೆ ಸಾಧನೆ ಮಾಡಿಕೊಳ್ತಾ ಹೋಗಾಗ ಪೂರ್ಣವಾಗಿ ಪರಮಾತ್ಮನ ಧ್ಯಾನ ನಮ್ಮ ಯಥಾಯೋಗ್ಯತಾನುಸಾರ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಆದ್ದರಿಂದ ಒಂದೊಂದು ಆ ಭಾಗದಲ್ಲಿ, ನಮ್ಮ ದೇಹದ ಭಾಗದಲ್ಲಿ ಪರಮಾತ್ಮನ ಚಿಂತನೆ ಮಾಡಿಕೊಳ್ಳುವವರಾಗಬೇಕು. ವಿಶೇಷವಾಗಿ ನಮ್ಮ ದೇಹದಲ್ಲಿ 7 ಧಾತುಗಳಿವೆ ಅಂತ ನಾವು ಚಿಂತಿಸಬೇಕು. ಅದು ಯಾವುವು? ತ್ವಕ್, ಚರ್ಮ, ಮಾಂಸ, ರುಧಿರ, ಮೇಧ, ಮಜ್ಜ, ಅಸ್ಥಿ ಎಂಬುವಂತಹ 7 ಧಾತುಗಳು. ಆ 7 ಧಾತುಗಳಲ್ಲಿ ವಿಶೇಷವಾಗಿ ತತ್ವಾಭಿಮಾನಿ ದೇವತೆಗಳಿದ್ದಾರೆ. ಅವರಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಅದಕ್ಕೆ ತಕ್ಕಂತೆ ವಿಶೇಷವಾಗಿ ಪರಮಾತ್ಮನ ರೂಪಗಳಿವೆ. ಮುಂದೆ ಮುಖ್ಯವಾಗಿ ನಾವು ಚಿಂತನೆ ಮಾಡಿಕೊಳ್ಳಬೇಕಾಗಿರುವಂತಹ ವಿಷಯ ಪಂಚಕೋಶದ ಚಿಂತನೆ. ಇದನ್ನು ನಮ್ಮ ವ್ಯಾಸತತ್ವಜ್ಞರು ಸಂಕ್ಷಿಪ್ತವಾಗಿ ಹೇಳಿ ಅವರಲ್ಲಿರುವಂತಹ ದೇವತೆಗಳನ್ನು ನಾವು ಚಿಂತಿಸಬೇಕು ಅಂತ ಹೇಳಿ ಆ ದೇವತೆಗಳ ಒಂದು ಹೆಸರನ್ನು ಹೇಳ್ತಾರೆ. ನಾವು ಈ ಗ್ರಂಥಗಳನ್ನು ಅಧ್ಯಯನ ಮಾಡಬೇಕಾದರೆ ನಮಗೆ ಬೇಕಾಗಿರುವಂತಹದ್ದೇ ಹರಿಕಥಾಮೃತ ಸಾರಾದಿ ಗ್ರಂಥಗಳು. ಯಾಕೆಂದರೆ ಭೋಜನ ರಸ ವಿಭಾಗ ಸಂಧಿಯಲ್ಲಿ ಎಷ್ಟು ಬಿಡಿಸಿ ಹೇಳ್ತಾರೆ, ಯಾಕೆ ಇಷ್ಟು ರೂಪಗಳು ಈ ಸ್ಥಳದಲ್ಲಿ ಪರಮಾತ್ಮ ಹೀಗೆ ಸನ್ನಿಹಿತನಾಗಿದ್ದಾನೆ ಎಂಬುವಂತಹ ನಮಗೆ ಅರ್ಥ ಬೇಕಾಗಿದ್ದರೆ ಯಾಕೆ ಈ ರೀತಿಯಾಗಿ ಇದೆ ಅಂತ ಹರಿಕಥಾಮೃತ ಸಾರ ಭೋಜನ ರಸ ವಿಭಾಗ ಸಂಧಿಯಲ್ಲಿ ಜಗನ್ನಾಥದಾಸರು ಬಿಡಿಸಿ ಹೇಳ್ತಾರೆ. ಇಲ್ಲಿ ವ್ಯಾಸತತ್ವಜ್ಞರು ಅದನ್ನು ಸಂಕ್ಷಿಪ್ತವಾಗಿ ಹೇಳ್ತಾರೆ. ಯಾಕೆಂದರೆ ಅವರ ಪ್ರಕಾರ ಇದನ್ನು ಅಧ್ಯಯನ ಮಾಡುವ ವ್ಯಕ್ತಿ ಅಂತಹ ಗ್ರಂಥಗಳನ್ನು ಅಧ್ಯಯನ ಮಾಡಿಕೊಂಡು ಈ ಜ್ಞಾನವನ್ನು ಪಡೆದುಕೊಂಡಿದ್ದಾನೆ ಅಂತ. ಅದರಿಂದ ವಿಶೇಷವಾಗಿ ಪಂಚಕೋಶದ ಚಿಂತನೆ ಜಗನ್ನಾಥದಾಸರು ಹೇಗೆ ಹೇಳ್ತಾರೆ, ವಿಶೇಷವಾಗಿ ಪಂಚಕೋಶಗಳು ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ, ಅವರಲ್ಲಿ ಯಾವ ಸನ್ನಿಧಾನದಲ್ಲಿದೆ ಅಂದರೆ ವಿಶೇಷವಾಗಿ ನಮ್ಮ ದೇಹದ ಭೂಭಾಗದಲ್ಲಿ ಅನ್ನಮಯ ಕೋಶ, ಅಲ್ಲಿರುವಂತಹ ಪ್ರಾಣಾಂತರ್ಗತ ಅನಿರುದ್ಧ ನಾಮಕ ಪರಮಾತ್ಮ, ನಮ್ಮ ದೇಹದ ಅಗ್ನಿ ಭಾಗದಲ್ಲಿ ಅಪಾನ ಪ್ರಾಣಮಯ ಕೋಶ ಇರುವಂತಹದ್ದು, ಅಲ್ಲಿ ಅಪಾನಾಂತರ್ಗತ ಪ್ರದ್ಯುಮ್ನ ನಾಮಕ ಪರಮಾತ್ಮ, ಮತ್ತು ನಮ್ಮ ಮನಸ್ಸಿನಲ್ಲಿ ಮನೋಮಯ ಕೋಶ, ಜ್ಞಾನಾಂತರ್ಗತ ಸಂಕರ್ಷನಾಮಕ ಪರಮಾತ್ಮ, ಹಾಗೂ ಮಹತ್ತತ್ವದಲ್ಲಿ ವಿಜ್ಞಾನಮಯ ಕೋಶ, ಅದರಲ್ಲಿ ಉದಾನಾಂತರ್ಗತ ವಾಸುದೇವ ನಾಮಕ ಪರಮಾತ್ಮ, ಹಾಗೂ ಕೊನೆಯಲ್ಲಿ ವಿಶೇಷವಾಗಿ ಅವ್ಯಕ್ತ ತತ್ವದಲ್ಲಿ ಸಮಾನಾಂತರ್ಗತ ನಾರಾಯಣ ದೇವರು ವಿಶೇಷವಾಗಿ ಆನಂದಮಯ ಕೋಶಕ್ಕೆ ಅಭಿಮಾನಿಯಾಗಿದ್ದಾರೆ. ಅದೇ ರೀತಿಯಾಗಿ ಆ ಕೋಶಕ್ಕೆ ಕಾರಣವಾಗಿರುವಂತಹ ಪದಾರ್ಥ ಅಂದರೆ ಅನ್ನಮಯ ಕೋಶಕ್ಕೆ ಕಾರಣವಾಗಿರುವಂತಹ ಅನ್ನದಲ್ಲಿ, ಪ್ರಾಣಮಯ ಕೋಶಕ್ಕೆ ಕಾರಣವಾಗಿರುವಂತಹ ಪ್ರಾಣದಲ್ಲಿ, ಅದೇ ರೀತಿಯಾಗಿ 5 ಕೋಶಕ್ಕೆ ಕಾರಣವಾಗಿರುವಂತಹ ಪದಾರ್ಥದಲ್ಲೂ ಪರಮಾತ್ಮನ ರೂಪವಿದೆ. ಮತ್ತೆ ಅಲ್ಲಿರುವಂತಹ ಮುಖ್ಯ ಪ್ರಾಣ ದೇವರಲ್ಲಿ ಮತ್ತೊಂದಿಷ್ಟು ರೂಪ ಅಂದರೆ ಪ್ರಾಣ ದೇವರಲ್ಲಿ ಮತ್ತೊಂದಿಷ್ಟು ರೂಪಗಳು ಪರಮಾತ್ಮನದ್ದು, ಅಪಾನನಲ್ಲಿ, ವ್ಯಾನನಲ್ಲಿ, ಉದಾನನಲ್ಲಿ, ಸಮಾನನಲ್ಲಿ, ಇಷ್ಟು ಸೇರಿಸಿ 4,88,500 ರೂಪಗಳು ವಿಶೇಷವಾಗಿ ಪರಮಾತ್ಮನದ್ದು ಪಂಚಕೋಶಾತ್ಮಕವಾಗಿರುವಂತಹ ರೂಪಗಳು ನಮ್ಮ ದೇಹದಲ್ಲಿ ಸನ್ನಿಹಿತವಾಗಿವೆ ಈ ಎಲ್ಲ ಸ್ಥಳಗಳಲ್ಲಿ ಅಂತ ನಾವು ಚಿಂತಿಸಬೇಕು. ಮತ್ತೆ ಯಾವ ರೀತಿಯಾಗಿ ಮಾಡಿಕೊಳ್ಳಬೇಕು ಅಂದರೆ ಅದೇ ರೀತಿಯಾಗಿ ಧಾತು ಚಿಂತನೆ ಮಾಡಿದಾಗ ಮತ್ತೆ ಆಪಾದ ಮೌಳಿ ಪರ್ಯಂತರವಾಗಿ ಆ ತ್ವಕ್ ಏನಿದೆ ಅಂದರೆ ನಮ್ಮ ಚರ್ಮದ ಮೇಲ್ಭಾಗದಲ್ಲಿ ಇರುವಂತಹ ರೂಪ ಯಾವುದು ಅಂದರೆ ವಾಸುದೇವಾಭಿಧಂ ರೂಪಂ ಚಿಂತೆಯೇತ್ ಕವಚಾಕೃತಿಂ, ನಮ್ಮ ದೇಹದ ಸುತ್ತ ಕವಚದಂತೆ ಇರುವಂತಹ ರೂಪ ಪರಮಾತ್ಮದ್ದು ವಾಸುದೇವ ರೂಪಿ ಪರಮಾತ್ಮ. ಅಂತಹ ವಾಸುದೇವ ರೂಪಿ ಪರಮಾತ್ಮನನ್ನು ನಾವು ಧ್ಯಾನಿಸಬೇಕು. ಈ ರೀತಿಯಾಗಿ ಈ ನಾರಾಯಣನನ್ನು ನಾವು ಧ್ಯಾನಿಸಿದಾಗ ಏನಾಗುತ್ತೆ, ಜ್ಞಾತ್ವಾ ದೋಷೈರ್ನ ಲಿಪ್ಯತೆ, ದೋಷಗಳಿಂದ ನಾವು ಮುಕ್ತರಾಗುತ್ತೇವೆ. ಅದೇ ರೀತಿಯಾಗಿ ಈ ಒಂದು ವಿಶೇಷವಾದ ಚಿಂತನೆಯನ್ನು ಮಾಡುವವರಾಗಿದ್ದೇವೆ. ಮತ್ತೆ ಒಂದು ವಿಶೇಷವಾಗಿರುವಂತಹ ಚಿಂತೆ ಮತ್ತೆ ಆ ಎಲ್ಲ ದೇಹದ ಸ್ಥಳದಲ್ಲಿ ನಮ್ಮ ಮುಖದಲ್ಲಿ, ಕಿವಿಯಲ್ಲಿ, ಶ್ರೋತ್ರಿಯಭಿಮಾನಿ ಎಲ್ಲ ಚಿಂತನೆಗಳು ಮುಂದೆ ನಾವು ನೋಡ್ತಾ ಬರೋಣ. ಇದರಲ್ಲಿ ವಿಶೇಷವಾದ ಒಂದು ಚಿಂತನೆ ನಾವು ಮಾಡಿಕೊಳ್ಳಬೇಕು. ಪರಮಾತ್ಮನ ಧ್ಯಾನಕ್ಕೆ ನಾವು ತಯಾರಾಗಬೇಕಾದರೆ ನಾವು ಅರಿಷಡ್ವರ್ಗಗಳಿಂದ ದೂರರಾಗಬೇಕು. ಈ ಅರಿಷಡ್ವರ್ಗಗಳನ್ನು ಹೇಗೆ ಗೆಲ್ಲಬೇಕು, ಯಾವ ರೀತಿಯಾಗಿ ಪರಮಾತ್ಮನ ಧ್ಯಾನಿಸಿದಾಗ ಈ ಅರಿಷಡ್ವರ್ಗಗಳ ಮೇಲೆ ಒಂದು ಜಯ ಆಗುತ್ತೆ ಅಂತ ನಮ್ಮ ವ್ಯಾಸತತ್ವಜ್ಞರು ತಿಳಿಸ್ಕೊಡ್ತಾರೆ. ವಿಶೇಷವಾಗಿ ನಮ್ಮ ದೇಹದಲ್ಲಿ 6 ಸ್ಥಳಗಳಿವೆ. ಯಾವುದು ಅಂದರೆ ವಾಕ್, ಪಾಣಿ, ಪಾದ, ಶ್ರೋತ್ರ, ಮನೋ, ಹೃದಯ. ಅಂದರೆ ವಾಕ್ ಅಂದರೆ ಮಾತು,
ಪಾಣಿ ಕೈ, ಪಾದ ಕಾಲು, ಶ್ರೋತ್ರ ಅಂದರೆ ಕಿವಿ, ಮನೋ ಅಂದರೆ ಮನಸ್ಸು, ಹೃದಯ, ಈ 6 ಸ್ಥಾನಗಳಲ್ಲಿ ಆಕಾಶಾಖ್ಯ ರಮಾರೂಪೇ ಶ್ವೇವಂ ರೂಪಾಣಿ ಚಿಂತೆಯೇತ್. ಇಲ್ಲಿ ಆಕಾಶಗಳು ತುಂಬಿರುತ್ತವೆ, ಅಲ್ಲಿ ವಿಶೇಷವಾದ ಪರಮಾತ್ಮನ ರೂಪಗಳಿವೆ. ಈ ರೂಪಗಳನ್ನು ನಾವು ಚಿಂತಿಸಿದಾಗ ಅರಿಷಡ್ ವರ್ಗಗಳ ಜಯ ಆಗುತ್ತವೆ. ಯಾವ ರೀತಿಯಾಗಿ ಅಂದರೆ ವಿಷ್ಣು ಪ್ರಜ್ಞಾ ಪ್ರಿಯಾ ಸತ್ಯ ಅನಂತಾನಂದ ಸ್ಥಿತಿ ಕ್ರಮಾತ್. ಅಂದರೆ ಕಾಮವನ್ನು ನಾವು ನಾಶ ಮಾಡಿಕೊಳ್ಳಬೇಕಾದರೆ ವಾಕ್ನಲ್ಲಿ ಸನ್ನಿಹಿತನಾಗಿರುವಂತಹ ವಿಷ್ಣುವನ್ನು ಚಿಂತಿಸಬೇಕು. ಮತ್ತು ಕ್ರೋಧಕ್ಕೆ ಪಾಣಿ ಕೈನಲ್ಲಿ ಸನ್ನಿಹಿತರಾಗಿರುವಂತಹ ಪ್ರಜ್ಞಾನಾಮಕ ಪರಮಾತ್ಮನನ್ನು ಚಿಂತಿಸಬೇಕು. ಮತ್ತು ಪಾದದಲ್ಲಿ ಸನ್ನಿಹಿತರಾಗಿರುವಂತಹ ಪ್ರಿಯಾನಾಮಕ ಪರಮಾತ್ಮ ಲೋಭವನ್ನು ನಾಶ ಮಾಡುತ್ತಾನೆ. ಮತ್ತು ಶ್ರೋತೃ ಕಿವಿಯಲ್ಲಿ ಆ ಮೋಹವನ್ನು ನಾಶ ಮಾಡಲಿಕ್ಕೆ ಸತ್ಯನಾಮಕ ಪರಮಾತ್ಮ. ಮತ್ತು ಮನಸ್ಸಿನಲ್ಲಿ ಮದವನ್ನು ನಾಶ ಮಾಡಲಿಕ್ಕೆ ಅನಂತನಾಮಕ ಪರಮಾತ್ಮ. ಕೊನೆಯದಾಗಿ ಹೃದಯದಲ್ಲಿ ನಮ್ಮ ಮತ್ಸರವನ್ನು ನಾಶ ಮಾಡಲಿಕ್ಕೆ ನಂದನಾಮಕ ಪರಮಾತ್ಮ ಅಥವಾ ಆನಂದನಾಮಕ ಪರಮಾತ್ಮ. 2 ಪಾಠಾಂತರಗಳಿವೆ. ಅರ್ಥಾತ್ ಪರಮಾತ್ಮನ ಒಂದು ರೂಪ ನಂದ ಅಥವಾ ಆನಂದ ರೂಪ. ಈ ರೀತಿಯಾಗಿ ಏತತ್ ಷಡ್ ರೂಪ ವಿಜ್ಞಾನಿ ಷಡರೀನ್ ಸತು ಜೇಷ್ಯತಿ. ಈ ರೀತಿಯಾಗಿ ವಿಷ್ಣು ಪ್ರಜ್ಞಾ ಪ್ರಿಯಾ ಸತ್ಯ ಅನಂತ ಆನಂದ ಅಂತ ವಿಶೇಷವಾಗಿ ಪರಮಾತ್ಮನನ್ನು ನಮ್ಮ ವಾಕ್ ಪಾಣಿ ಪಾದ ಶ್ರೋತೃ ಮನಸ್ಸು ಹೃದಯದಲ್ಲಿ ನಾವು ಚಿಂತಿಸಿದಾಗ ಅರಿಷಡ್ ವರ್ಗಗಳ ಜಯ ಆಗುತ್ತವೆ. ಅದೇ ರೀತಿಯಾಗಿ ಆ ಹೃದಯದ ಆಕಾಶದಲ್ಲಿ ಪರಮಾತ್ಮ ಮತ್ತೊಂದು ಇಷ್ಟು ರೂಪಗಳಲ್ಲಿ ಸನ್ನಿಹಿತನಾಗಿ ನಮ್ಮ ಮೇಲೆ ಅನುಗ್ರಹ ಬೀರುತ್ತಿದ್ದಾನೆ. ಯಾವ ರೂಪಗಳು ಅಂದರೆ ನಮ್ಮ ಹೃದಯದ ಯಾವ ಆಕಾಶ ಒಂದು ಸ್ಥಳವಿದೆ ಅದರಲ್ಲಿ ಪುರುಷ ನಾಮಕ ಅನಿರುದ್ಧ ಸನ್ನಿಹಿತನಾಗಿದ್ದಾನೆ. ಮತ್ತು ನಮ್ಮ ದವಡೆ ಅಂದರೆ ಬಾಯಿನ ಮೇಲ್ಭಾಗ ಏನಿದೆ ಆ ಭಾಗದಲ್ಲಿ ಪರಮಾತ್ಮ ಪ್ರದ್ಯುಮ್ನ ರೂಪಿ ಪರಮಾತ್ಮ ಇಂದ್ರಯೋನಿ ರೂಪದಲ್ಲಿ ಸನ್ನಿಹಿತನಾಗಿದ್ದಾನೆ. ಈ ಎಲ್ಲ ರೂಪದಲ್ಲಿ ಅಂದರೆ ಈ ಎಲ್ಲ ಸ್ಥಳಗಳಲ್ಲಿ ಅಂದರೆ ಆ ಆಕಾಶ ಏನಿದೆ ಆ ಒಂದು ಸ್ಥಳದಲ್ಲಿ ಅಲ್ಲಿ ಸನ್ನಿಹಿತನಾಗಿ ಪರಮಾತ್ಮ ಈ ಎಲ್ಲ 6 ರೂಪ ಏನು ಹೇಳಿದ್ದೇವೋ ಮತ್ತು ಇಷ್ಟು ಈ ಒಂದು ವಿಶೇಷವಾದ ರೂಪದಲ್ಲಿದ್ದು ಆ ಅರಿಷಡ್ ವರ್ಗಗಳ ಸಂಹಾರ ಮಾಡುವವನಾಗಿದ್ದಾನೆ. ಮತ್ತು ಅದೇ ರೀತಿಯಾಗಿ ನಮ್ಮ ತಲೆಯ ಮೇಲೆ ಆ ಮೂಲಾಧಾರ ಅಂದರೆ ಆ ಕೂದಲಿಗೆ ಮೂಲ ಸ್ಥಳ ಏನಿದೆ ಅಲ್ಲಿ ಸಂಕರ್ಷಣ ರೂಪಿ ಪರಮಾತ್ಮ ಮೀತಿ ನಾಮಕನಾಗಿ ಸನ್ನಿಹಿತನಾಗಿದ್ದಾನೆ. ಮತ್ತು ನಮ್ಮ ತಲೆಯ ಕಪಾಲದ ಮೇಲೆ ಒಂದಿಷ್ಟು ದೂರದ ಭಾಗದಲ್ಲಿ ಪರಮಾತ್ಮ ವಾಸುದೇವ ನಾಮಕ ಪರಮಾತ್ಮನಿದ್ದಾನೆ ಅವ್ಯಯ ನಾಮಕನಾಗಿ ಅಂತ ಪಾಠಾಂತರಗಳಲ್ಲಿ ನಾವು ನೋಡಬಹುದು. ಮತ್ತು ವಿಶೇಷವಾಗಿ ಹೃದಯದಲ್ಲಿ ಅಂದರೆ 6 ಸ್ಥಳಗಳಲ್ಲಿ ಈಗಷ್ಟೇ ನೋಡಿದ್ದೇವೆ. 6ನೇ ಸ್ಥಾನ ನಮ್ಮ ಹೃದಯದಲ್ಲಿ. ಆ ಹೃದಯದಲ್ಲಿ ವಾಮನ ರೂಪಿ ಪರಮಾತ್ಮ ವಿಷ್ಣು ವಾಮನನಾಗಿ ಸನ್ನಿಹಿತನಾಗಿದ್ದಾನೆ. ಅವನು ಎಲ್ಲ ದೇವತೆಗಳಿಂದ ಸ್ತುತ್ಯನಾಗಿ ವಿಶೇಷವಾಗಿ ಪಂಚಪ್ರಾಣಗಳಿಗೆ ಅಂದರೆ ಪ್ರಾಣದೇವರು ಯಾರಿದ್ದಾರೆ ಆ ಪ್ರಾಣೋಪಾನ ವ್ಯಾನೋದಾನ ಸಮಾನ ರೂಪಕ್ಕೆ ವಿಶೇಷವಾಗಿ ಪ್ರೋತ್ಸಾಹ ನೀಡುವಂತಹ ರೂಪ. ಇವೆಲ್ಲರನ್ನು ಸೇರಿಸಿ ಅಷ್ಟು ರೂಪಗಳಿವೆ. ಮುಖ್ಯವಾದ ಮತ್ತೊಂದು ರೂಪ ಯಾವುದು ನಮಗೆ ಮುಖ್ಯವಾಗಿ ಬೇಕಾಗಿರುವಂತಹ ರೂಪ ಅಂದರೆ ಹೃತ್ಪದ್ಮ ಸಂಸ್ಥಿತೋಪಾಸ್ಯ ಗಾಯತ್ರಿ ಬ್ರಹ್ಮ ಸಂಹಿತ ಗಾಯತ್ರ್ಯಂತ್ಯಸ್ಥಿತೋ ವಿಷ್ಣುರ್ ಗಾಯತಿ ತ್ರಾಯತೆ ಯತಃ. ಪರಮಾತ್ಮ ಹೃತ್ಕಮಲದಲ್ಲಿ ಅಲ್ಲಿ ವೇದ ಸದೃಶ ವೇದ ಮಾತೆ ಆಗಿ ಗಾಯತ್ರಿ ಸನ್ನಿಹಿತರಾಗಿದ್ದಾರೆ. ಆ ಗಾಯತ್ರಿ ಸನ್ನಿಧಾನವಿದೆ. ಗಾಯತ್ರಿ ಶಬ್ದದ ಅರ್ಥ ಏನು ಅಂದರೆ ಗಾಯತಿ ತ್ರಾಯತೆ ಯತಃ ಅಂದರೆ ಗಾಯತಿ ಯಾರು ಸ್ತುತಿ ಮಾಡ್ತಾರೆ ಪರಮಾತ್ಮನನ್ನು ಯಾರು ಸ್ತುತಿ ಮಾಡ್ತಾರೆ ತ್ರಾಯತೆ ಯಾರು ಗಾಯತಿ ಅವರನ್ನು ತ್ರಾಯತೆ ಅವರನ್ನು ರಕ್ಷಿಸ್ತಾನೆ ಪರಮಾತ್ಮ. ಆದ್ದರಿಂದ ಪರಮಾತ್ಮನಿಗೆ ಗಾಯತ್ರಿ ಎಂಬುವಂತಹ ಹೆಸರಿದೆ. ನಮ್ಮ ಹೃತ್ಕಮಲದಲ್ಲಿ ಇರುವಂತಹ ಆ ಗಾಯತ್ರಿ ನಾಮಕ ಪರಮಾತ್ಮನಿಗೆ ಯಾಕೆ ಆ ಹೆಸರು ಅಂದರೆ ಯಾರು ಅವರನ್ನು ಸ್ತುತಿ ಮಾಡ್ತಾರೆ ಅವರನ್ನು ರಕ್ಷಿಸುತ್ತಾನೆ ಪರಮಾತ್ಮ. ಮತ್ತೊಂದು ಅರ್ಥ ಕೂಡ ನಾವು ಶಾಸ್ತ್ರದಲ್ಲಿ ನೋಡಿದಾಗ ಮತ್ತೆ ಗಾಯತೆ ಅಂತ ಅಂದರೆ ಯಾರು ನಮ್ಮಲ್ಲಿ ನಿಂತು ತನ್ನ ಸ್ತುತಿ ಮಾಡಿಸಿಕೊಳ್ಳುತ್ತಾನೋ ಅವನೂ ಕೂಡ ಗಾಯತ್ರಿ. ನಮ್ಮಲ್ಲಿ ನಿಂತು ತನ್ನ ಸ್ತುತಿಯನ್ನು ಮಾಡಿಸಿ ನಾವು ಅವನನ್ನು ಸ್ತುತಿ ಮಾಡುವ ರೀತಿಯಾಗಿ ಮಾಡಿ ಯಾರು ಅವರನ್ನು ಸ್ತುತಿ ಮಾಡ್ತಾರೆ ಅರ್ಥಾತ್ ನಮ್ಮಲ್ಲಿ ನಿಂತು ಸ್ತುತಿ ಮಾಡಿಸಿಕೊಂಡ ಆ ಪರಮಾತ್ಮನೇ ಮತ್ತೆ ನಮಗೆ ಅನುಗ್ರಹ ಮಾಡುತ್ತಾನೆ ನನ್ನ ಸ್ತುತಿ ಮಾಡಿದೀಯಾ ಅಂತ. ಆದ್ದರಿಂದ ಕರುಣಾಳು ಆಗಿರುವಂತಹ ವಿಷ್ಣು ಆ ಗಾಯತ್ರಿ ನಾಮಕನಾಗಿ ಸನ್ನಿಹಿತನಾಗಿದ್ದಾನೆ. ಇದೇ ರೀತಿಯಾಗಿ ಎಷ್ಟು ರೂಪಗಳನ್ನು ನಾವು ಈಗಷ್ಟೇ ನೋಡಿದ್ದೇವೆ. ಇದು ಗ್ರಂಥದ ಪ್ರಾಯಶಃ ಒಂದು 10% ಇರಬಹುದು. ಒಂದಿಷ್ಟು ಭಾಗಗಳನ್ನು ನಾನು ಆಯ್ಕೆ ಮಾಡಿಕೊಂಡು ಅದರ ಚಿಂತನೆಯನ್ನು ಯಥಾಮತಿ ಮಾಡಿದ್ದೇನೆ. ಅಷ್ಟು ರೂಪಗಳು ಪರಮಾತ್ಮ ನಮ್ಮ ದೇಹದಲ್ಲಿ ಇಷ್ಟಲ್ಲ ಅನಂತ ರೂಪದಲ್ಲಿ ಎಲ್ಲರಲ್ಲಿ ಪ್ರತಿಯೊಬ್ಬರಲ್ಲಿ ಇಷ್ಟು ರೂಪದಲ್ಲಿ ಸನ್ನಿಹಿತನಾಗಿದ್ದಾನೆ. ಅಂತಹ ಪರಮಾತ್ಮನ ಅದ್ಭುತವಾದ ವಿವರಣೆ ಎಂದು ಕಾಂಬೇನೋ ನಿನ್ನ ಅಂತ ನಮ್ಮ ಹರಿದಾಸರು ಕೊಂಡಾಡುತ್ತಾರೆ. ಅದೇ ರೀತಿಯಾಗಿ ಆ ಪರಮಾತ್ಮನ ಕಾಣಲಿಕ್ಕೆ ಬಹಳಷ್ಟು ಸಾಧನೆಯನ್ನು ಮಾಡಿಕೊಳ್ಳಬೇಕು. ತತ್ಪೂರ್ವದಲ್ಲಿ ಆ ಸಾಧನೆಯ ಒಂದು ಚೂರು ಭಾಗ ಆಗಿರುವಂತಹ ಈ ಒಂದು ಮಾನಸ ಯಾತ್ರೆಯನ್ನು ನಾವು ಪ್ರಾರಂಭ ಮಾಡಬೇಕು. ಆ ಮಾನಸ ಯಾತ್ರೆ ಪ್ರಾರಂಭ ಮಾಡಲಿಕ್ಕೆ ನಾವು ತಿರುಪತಿ ಕ್ಷೇತ್ರಕ್ಕೆ ಹೋಗಬೇಕು. ತತ್ಪೂರ್ವದಲ್ಲಿ ನಮ್ಮ ಗುರುಗಳಾಗಿರುವಂತಹ ಮಂತ್ರಾಲಯ ಪ್ರಭುಗಳು ರಾಘವೇಂದ್ರ ಸ್ವಾಮಿಗಳ ದರ್ಶನಾರ್ಥವಾಗಿ ನಾವು
ಮಂತ್ರಾಲಯ ಕ್ಷೇತ್ರಕ್ಕೆ ಬಂದಿದ್ದೇವೆ. ಪರಮಾದ್ಭುತವಾಗಿರುವಂತಹ ಕ್ಷೇತ್ರ ಯಜ್ಞಭೂಮಿ. ನಮ್ಮ ಪ್ರಹ್ಲಾದರಾಜರು ಅನೇಕ ಯಜ್ಞಯಾಗಾದಿಗಳು ಆಚರಿಸಿದಂತಹ ಸ್ಥಳ. ಈ ಯಜ್ಞಭೂಮಿಯ ಒಂದು ಮಣ್ಣನ್ನು ಸ್ಪರ್ಶ ಮಾಡಿದಾಗ ನಮ್ಮ ಅನೇಕ ಪಾಪಗಳು ನಾಶವಾಗುತ್ತಿವೆ. ಅಲ್ಲಿರುವಂತಹ ತುಂಗಭದ್ರಾ ಸ್ನಾನವನ್ನು ಮಾಡುತ್ತಿದ್ದೇವೆ. ವರಾಹದೇವರ ಮುಖದಿಂದ ಬಂದಂತಹ ಪರಮ ಪವಿತ್ರವಾಗಿರುವಂತಹ ನದ್ಯಾಭಿಮಾನಿ ದೇವತೆಗಳು, ಭಾರತೀಯರ ಮುಖ್ಯ ಪ್ರಾಣಾಂತಕದ ಪರಮಾತ್ಮನಲ್ಲಿ ಆ ಒಂದು ಚಿಂತನೆಯನ್ನು ಮಾಡಿಕೊಳ್ಳುತ್ತಾ ನಾವು ಸ್ನಾನ ಮಾಡುತ್ತಿದ್ದೇವೆ. ಅಲ್ಲೇ ಇರುವಂತಹ ಆ ನದಿಯ ದಡದಲ್ಲಿ ನಮ್ಮ ದುರ್ಗಾ ಪರಶುರಾಮ ದೇವರ ದರ್ಶನವನ್ನು ಮಾಡಿಕೊಳ್ಳುವವರಾಗಿದ್ದೇವೆ. ಮಂಚಾಲಮ್ಮ ಯಾವ ರೀತಿ, ಯಾಕೆ ಅಂದರೆ ತಾಂ ಅಗ್ನಿವರ್ಣಾಂ ತಪಸಾ ಜ್ವಲಂತೀಂ ವೈರೋಚನೀಂ ಕರ್ಮಫಲೇಶು ಜುಷ್ಟಾಂ ಜಾತವೇದಸೇ ಸುನಪಾಮ ಸೋಮ ಮರಾತೀಯತೋ ನಿದಾಹಾತಿ ವೇದ ಸನಃ ಪರ್ಷದಿ ದುರ್ಗಾಣಿ ವಿಶ್ವಾ ನವೇವ ಸಿಂಧುಂ ದುರಿತಾತ್ಯಗ್ನಿ. ದುರ್ಗಾದೇವಿಯರೇ, ಪರಶುರಾಮ ದೇವರೇ, ನಾವು ಸಂಸಾರ ಎಂಬುವಂತಹ ಸಾಗರದಲ್ಲಿ ಬಳಲುತ್ತಿದ್ದೇವೆ. ಈ ಸಂಸಾರ ಸಾಗರವನ್ನು ದಾಟಿಸಲಿಕ್ಕೆ ಒಂದು ನಾವಿಕರು ನೀವೇ. ಆ ಒಂದು ದೋಣಿಯಲ್ಲಿ ನಾವಿದ್ದೇವೆ, ನೀವಾ ದೋಣಿಯ ನಾವಿಕರು. ಆದ್ದರಿಂದ ಈ ದೇಹ ಎಂಬುವಂತಹ ದೋಣಿಯ ನಾವಿಕರೇ ನೀವು ದುರ್ಗಾ ಪರಶುರಾಮ ದೇವರೇ. ನಮ್ಮನ್ನು ಅನುಗ್ರಹಿಸಿ ಈ ಸಂಸಾರ ಎಂಬುವಂತಹ ಸಾಗರವನ್ನು ದಾಟಿಸಿ ಅಂತ ನಾವು ಪ್ರಾರ್ಥಿಸಿ, ಮತ್ತೆ ಮುಖ್ಯದ್ವಾರದ ಮೂಲಕವಾಗಿ ನಾವು ಗುಡಿಯನ್ನು ಪ್ರವೇಶಿಸುತ್ತಿದ್ದೇವೆ. ಅಲ್ಲಿ ಕಾಣಿಸುವಂತಹ ಮಹಾನುಭಾವರು ನಮ್ಮ ವಾದೀಂದ್ರ ಸ್ವಾಮಿಗಳು. ಇಂತಹ ಮಹಾನುಭಾವರು ಅಂದರೆ ರಾಘವೇಂದ್ರ ಸ್ವಾಮಿಗಳ ಉಭಯ ವಂಶಾಬ್ದಿ ಚಂದ್ರಮರು. ರಾಘವೇಂದ್ರ ಸ್ವಾಮಿಗಳು ಹೇಳಿ ಮಾಡಿಸಿದಂತಹ ವೃಂದಾವನದಲ್ಲಿ ಸನ್ನಿಹಿತರಾಗಿರುವಂತಹ ರಾಘವೇಂದ್ರ ಸ್ವಾಮಿಗಳ ಅತ್ಯಂತ ಪ್ರೀತ್ಯಾಸ್ಪದರು. ರಾಘವೇಂದ್ರ ಸ್ವಾಮಿಗಳು ಅಂದರೆ ನಾವು ಮಂತ್ರಾಲಯಕ್ಕೆ ಹೋದಾಗ ರಾಘವೇಂದ್ರ ಸ್ವಾಮಿಗಳು ನಾವು ಬಂದಿದ್ದೇವೆ ಅಂತ ಗ್ರಾಹಿಸಲಿಕ್ಕೆ ಬೇಕಾಗುವಂತಹ ವ್ಯಕ್ತಿಯ ನಮ್ಮ ವಾದೀಂದ್ರ ಸ್ವಾಮಿಗಳು. ಆ ವಾದೀಂದ್ರ ಸ್ವಾಮಿಗಳಿಗೆ ನಾವು ಪ್ರತಿ ಸತಿ ಪ್ರದಕ್ಷಿಣೆ ಮಾಡಿದಾಗ ಗುಡಿಯನ್ನು ಪ್ರವೇಶಿಸಿದ ತಕ್ಷಣವೇ ಅವರಿಗೆ ನಮಸ್ಕರಿಸಬೇಕು. ಯಾಕೆಂದರೆ ನಾವು ನಮಸ್ಕರಿಸಿದಾಗ ಒಂದು ರೀತಿಯಾಗಿ ಬರ್ಕೋತಾರೆ, ಈ ಭಕ್ತನು ಬಂದಿದ್ದಾನೆ ಇಷ್ಟು ಸಮಯಕ್ಕೆ. ಆಮೇಲೆ ನಾವು ಪ್ರದಕ್ಷಿಣಾದಿಗಳನ್ನು ಮುಗಿಸಿ ಮತ್ತೆ ಅವರಿಗೆ ನಮಸ್ಕಾರ ಮಾಡಿದಾಗ ಅವರು ಬರ್ಕೋತಾರೆ, ಇಷ್ಟು ಪ್ರದಕ್ಷಿಣೆ ಆಗಿದೆ, ಇಷ್ಟು ಸಾಧನಾದಿಗಳು ಮಾಡಿ ಅವರು ರಾಘವೇಂದ್ರ ಸ್ವಾಮಿಗಳು ಒಪ್ಪಿಸುತ್ತಾರೆ. ಆ ರಾಘವೇಂದ್ರ ಸ್ವಾಮಿಗಳು ಅದನ್ನು ನೋಡಿ ವಿಶೇಷವಾಗಿ ತೃಪ್ತಿಯನ್ನು ಪಟ್ಟು ನಮ್ಮ ಮೇಲೆ ಅನುಗ್ರಹ ಬೀರುತ್ತಾರೆ. ಅದರಿಂದ ವಾದೀಂದ್ರ ಸ್ವಾಮಿಗಳಿಗೆ ವಿಶೇಷವಾಗಿ ನಮಸ್ಕರಿಸಿ ಅಲ್ಲಿರುವಂತಹ ಹನುಮಂತ ದೇವರ ದರ್ಶನವನ್ನು ಪಡೆದುಕೊಳ್ಳುವರಾಗಿದ್ದೇವೆ. ಮತ್ತು ವೃಂದಾವನವನ್ನು ನಾವು ನೋಡುತ್ತಿದ್ದೇವೆ. ದಿವ್ಯ ಪರಮ ಪವಿತ್ರವಾಗಿರುವಂತಹ ವೃಂದಾವನ. ಅಲ್ಲಿ ನರಸಿಂಹದೇವರು, ಹಯಗ್ರೀವ ದೇವರು, ರಾಮದೇವರು, ಶ್ರೀನಿವಾಸ ದೇವರು, ಕೃಷ್ಣ, ಅನಂತ ರೂಪಗಳು ಪರಮಾತ್ಮನದ್ದು. ಅದರೊಂದಿಗೆ ವಾಯುದೇವರ ಎಲ್ಲ ರೂಪಗಳು ಹಾಗೂ ವಿಶೇಷವಾಗಿ ತತ್ವಾಭಿಮಾನಿ ದೇವತೆಗಳು, ಎಲ್ಲ ಗುರುಗಳು, ಎಲ್ಲರ ಸನ್ನಿಧಾನವ ಈ ಒಂದು ವೃಂದಾವನದಲ್ಲಿದೆ. ಈ ವೃಂದಾವನದ ಪ್ರದಕ್ಷಿಣೆಯಿಂದ ಒಂದು ಸರ್ವಯಾತ್ರಾ ಫಲಾವಪ್ತ ಯಥಾಶಕ್ತಿ ಪ್ರದಕ್ಷಿಣಂ. ಯಾಕೆಂದರೆ ಸರ್ವತೀರ್ಥಾಭಿಮಾನಿ ದೇವತೆಗಳು, ಕ್ಷೇತ್ರಾಭಿಮಾನಿ ದೇವತೆಗಳು, ತತ್ವಾಭಿಮಾನಿ ಎಲ್ಲ ದೇವತೆಗಳು ಬಂದು ಸನ್ನಿಹಿತರಾಗಿರುವಂತಹ ಸ್ಥಳವೇ ಈ ವೃಂದಾವನ. ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕೆ ಇರುವಂತಹ ಸನ್ನಿಧಾನ. ಆದ್ದರಿಂದ ಅದರ ಸೇವೆ ಎಲ್ಲ ಕ್ಷೇತ್ರಕ್ಕೆ ಹೋಗುವಂತಹ ಫಲ ಕೊಡುವಂತಹದ್ದು. ರಾಘವೇಂದ್ರ ಸ್ವಾಮಿಗಳನ್ನು ಯಾವ ರೀತಿ ಯಾಕೆ ಇಷ್ಟು ಮಹಿಮೆ ಇದೆ ಅಂತ ನಮ್ಮ ಶ್ರೀಧ ವಿಠಲ ದಾಸರೇ ಹೇಳ್ತಾರೆ. ಶ್ರೀಧ ವಿಠಲನ ಸನ್ನಿಧಾನ ಪಾತ್ರ ಸಂಸ್ತುತಿಸಲು ಮಾತ್ರ ಮೋದಬಡುಸುತಿಹ ತಾನಿಹ ಪರದಲ್ಲಿ. ಈತಗೆ ಸೆರೆಯಲ್ಲಿ ಮೆದಿನಿಯೊಳಗಿನ್ನರಸಲು ನಾ ಕಾಣೆ, ಪುಸಿಯಲ್ಲಿ ನಾಣೆ ಪಾದಸ್ಮರಣೆಯ ಮಾಡದವನೆ ಪಾಪಿ. ನಾ ಪೇಳ್ವೆನು ಸ್ಥಾಪಿ ರಾಘವೇಂದ್ರ ಗುರುರಾಯರ ಸೇವಿಸಿರೋ, ಸೌಖ್ಯದಿ ಜೀವಿಸಿರೋ ರಾಘವೇಂದ್ರ ಗುರುರಾಯರ ಸೇವಿಸಿರೋ. ಪಾದಸ್ಮರಣೆಯ ಮಾಡದವನೇ ಪಾಪಿ ಅಂತ ನಮ್ಮ ಶ್ರೀಧ ವಿಠಲದಾಸರೇ ಹೇಳ್ತಾರೆ. ಅಂದರೆ ಶ್ರೀಧ ವಿಠಲನ ಸನ್ನಿಧಾನ ಪಾತ್ರ, ವಿಶೇಷವಾಗಿ ಆ ಪರಮಾತ್ಮನ ಸನ್ನಿಧಾನ ಉಳ್ಳಂತಹ ಮಹಾನುಭಾವರೇ ನಮ್ಮ ರಾಘವೇಂದ್ರ ಸ್ವಾಮಿಗಳು. ಅವರ ಚಿಂತನೆ ಮಾಡಿದೇ ನಾವು ಪರಮಾತ್ಮನ ಧ್ಯಾನಕ್ಕೆ ತಯಾರಾಗಬೇಕು. ಆದ್ದರಿಂದ ಈ ರಾಘವೇಂದ್ರ ಸ್ವಾಮಿಗಳ ಚಿಂತನೆ ಮಾಡಿಕೊಳ್ಳುತ್ತಾ ನಾವು ವೃಂದಾವನಕ್ಕೇ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಿದ್ದೇವೆ. ನಮಸ್ಕಾರ ಮಾಡಿದಾಗ ನಮಗೆ ಕಾಣಿಸುವಂತಹ ದೃಶ್ಯವೇ ಪ್ರಹ್ಲಾದರಾಜರು ದೈತ್ಯ ಬಾಲಿಕರಿಗೆ ಕೂಡಿಸಿ ಉಪದೇಶವನ್ನು ಮಾಡುತ್ತಿದ್ದಾರೆ. ಇಂತಹ ಅದ್ಭುತವಾದ ಮಾತು ಹೇಳ್ತಾರೆ. ನಮ್ಮನ್ನು ಪ್ರಾಯಶಃ ರಾಘವೇಂದ್ರ ಸ್ವಾಮಿಗಳು ತ್ರಿಕಾಲ ಜ್ಞಾನಿಗಳಂದು ತೋರಿಸಲಿಕ್ಕೆ ಈ ಭಾಗವತಾಮೃತ ಈ ಉಪದೇಶವೇ ಒಂದು ಸಾಕ್ಷಿ. ಯಾಕೆಂದರೆ ಅವರಿಗೆ ಗೊತ್ತಿತ್ತು ಆ ಪ್ರಹ್ಲಾದರಾಜರಾಗಿದ್ದಲೇ ಆಗಿದ್ದಾಗ ನಾನು ಮತ್ತೆ ವ್ಯಾಸರಾಜರು ರಾಘವೇಂದ್ರ ಸ್ವಾಮಿಗಳಿಗೆ ಬರ್ತೇನೆ. ಆವಾಗ ನನ್ನ ಭಕ್ತರು ನನ್ನನ್ನು ಯಾವ ವರಗಳು ಕೇಳ್ತಾರೆ ಆ ಎಲ್ಲ ವರಗಳು ಅವರಿಗೆ ಸಮ್ಮತವಿಲ್ಲ. ಅಂದರೆ ಯಾವ ವರಗಳು ಕೇಳಬೇಕು ಅದನ್ನೇ ಕೇಳಲ್ಲ, ಯಾವ್ದು ಕೇಳಬಾರ್ದು ಅದನ್ನೇ ಕೇಳ್ತೀವಿ. ಲೌಕಿಕದ ಏನೋ ಒಂದು ಉದ್ಯೋಗ ಅಥವಾ ಮದುವೆ ಅಥವಾ ಅದನ್ನು ಏನೋ ಮತ್ತೆ ಅದು ಅಂದರೆ ಲೌಕಿಕವಾಗಿರುವಂತಹದ್ದು. ಈ ಲೌಕಿಕದ ಆಸೆಗಳು ಬಿಡಬೇಕು ಅಂತಲೇ ನಮ್ಮ ಪ್ರಹ್ಲಾದರಾಜರ ಸ್ತುತಿಯ ಅವರ ಆ ದೈತ್ಯ ಬಾಲಕರಿಗೆ ಮಾಡಿದಂಥ ಉಪದೇಶದ ಸಾರ ಒತ್ತಿ ಅದನ್ನೇ ಹೇಳ್ತಾರೆ.
ಕೌಮಾರ ಆಚರೇತ್ ಪ್ರಾಜ್ಞೋ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ ತದಪ್ಯಧ್ರುವಮರ್ಥದಂ. ದುರ್ಲಭವಾಗಿರುವಂತಹ ಮಾನುಷ್ಯ ಜನ್ಮ ಕಂಡರೋ ಯಾವತ್ತೂ ಇದನ್ನು ನೀವು ವ್ಯರ್ಥ ಮಾಡಿಕೊಳ್ಳರಾಗಬೇಕು. ಯಾಕೆಂದರೆ ಯಥಾಹಿ ಪುರುಷ ಸ್ಯೇಹ ವಿಷ್ಣೋ ಪಾದೋಪಸರ್ಪಣಂ ಯದೇಶ ಸರ್ವಭೂತಾನಾಂ ಪ್ರಿಯ ಆತ್ಮೇಶ್ವರ ಸುಹೃತ್ ಸುಖಂ ಐಂದ್ರಿಯಕಂ ದೈತ್ಯ ದೇಹಯೋಗೇನ ದೇಹಿನಾಂ ಸರ್ವತ್ರ ಲಭ್ಯತೆ ದೈವಾತ್ ಯಥಾ ದುಃಖಂ ಅಯತ್ನತಃ. ಯಾಕೆ ಅಂದರೆ ಮತ್ತೆ ನಾವು ಕೇಳ್ತೀವಿ ಎಲ್ಲ ರಾಘವೇಂದ್ರ ಸ್ವಾಮಿಗಳೇ, ನಾನು ಸಂಧ್ಯಾವನೆ ಮಾಡ್ತೇನೆ, ಮಠಕ್ಕೆ ಬರ್ತೀನಿ, ಒಂದೇನೋ ಸಾಧನೆ ಅಥವಾ ಏನೋ ಮಾಡ್ತಿದ್ದೀನಲ್ವಾ, ಯಾಕೆ ಈ ಲೌಕಿಕದ ಆಸೆ ಬಿಡಬೇಕು ಅಂತ ಪ್ರಹ್ಲಾದರಾಜರು ಹೇಳ್ತಾರೆ. ನೀನು ಯಾವುದರಿಂದ ಸುಖವನ್ನು ಪಡುತ್ತೀಯಾ ಅಂದರೆ ಈ ಪಂಚಕರ್ಮೇಂದ್ರಿಯಗಳು, ಪಂಚಜ್ಞಾನೇಂದ್ರಿಯಗಳಿಂದ. ಅದಕ್ಕೆ ಬೇಕಾಗಿರುವಂತಹದ್ದು ಈ ಲೌಕಿಕದ ಒಂದು ವಸ್ತುಗಳು. ಆ ವಸ್ತುಗಳಿಂದ ಬರುವಂತಹ ಆನಂದ, ಆ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಿಂದ ಬಂದಿರುವಂತಹ ಆನಂದ ಯಾವ ಯೋನಿಯಲ್ಲೂ ಬರುತ್ತದೆ. ಅಂದರೆ ನಾವು ನಾಯಿಯ ಜನ್ಮದಲ್ಲಿದ್ದರೂ, ಹಸುವಿನ ಜನ್ಮದಲ್ಲಿದ್ದರೂ, ಹಾವಿನ ಜನ್ಮದಲ್ಲಿದ್ದರೂ ಆ ಎಲ್ಲ ನಮ್ಮ ಬಾಹ್ಯದ ಪದಾರ್ಥದಿಂದ, ಇಂದ್ರಿಯಗಳಿಂದ ಬರುವಂತಹ ಸುಖ ಎಲ್ಲ ಯೋನಿಗಳಲ್ಲಿ ಇದ್ದದ್ದೇ. ಅಷ್ಟೇ ಅಲ್ಲ, ಆ ಸುಖ ಏನು ಬರುತ್ತೋ ಆ ಸುಖ ಏನು ನೀ ಪ್ರಯತ್ನ ಮಾಡ್ತಿದ್ಯಾ ಅಂತ ಸುಖ ಬರ್ತಿಲ್ಲ. ಹಾಗೆ ಸರ್ವಥಾ ತಿಳ್ಕೋಬಾರ್ದು. ಯಾವ ರೀತಿಯಾಗಿ ನಿನಗೆ ದುಃಖ ಪ್ರಯತ್ನ ಮಾಡದೆ ಬರುತ್ತದೋ ಅದೇ ರೀತಿಯಾಗಿ ನಿನಗೂ ಕೂಡ ಸುಖ ಪ್ರಯತ್ನ ಮಾಡದೆ ಬರುತ್ತದೆ. ಸುಖ ದುಃಖಾದಿಗಳೇ ಈ ಒಂದು ಸಂಸಾರ ಎಂಬುವಂತಹದ್ದು. ಅಂದರೆ ಸಂಸಾರದಲ್ಲಿ ಸುಖವೂ ಖಚಿತ, ದುಃಖವೂ ಖಚಿತ. ಆದ್ದರಿಂದ ಏನು ಸುಖ ಅಷ್ಟೇ ಸಿಗಬೇಕು ಅಂತ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದು ನಮಗೆ ಬರುವಂತಹದ್ದು, ಸಹಜವಾಗಿ ಬರುವಂತಹದ್ದು. ಆದ್ದರಿಂದ ನಾವು ಈ ತತ್ಪ್ರಾಯಸೋ ನ ಕರ್ತವ್ಯೋ ಯಥಾ ಆಯುರ್ವ್ಯಯಃ ಪರಂ ನ ತಥಾ ವಿಂದತೆ ಕ್ಷೇಮಂ ಮುಕುಂದ ಚರಣಾಂಬುಜಂ. ನಾವು ಮಾಡಬೇಕಾಗಿರುವಂತಹದ್ದೇ ಏನು, ಯಥಾ ಕುಶಲಃ ಕ್ಷೇಮಾಯ ಭವಮಾಶ್ರಿತಃ. ನಾವು ಭವದಲ್ಲಿ ಇದ್ದರೆ ನಮ್ಮ ಮುಖ್ಯವಾದ ಕರ್ತವ್ಯ ಏನು ಅಂದರೆ ಈ ಬಾಹ್ಯದ ಯಾವ ಸಂಪತ್ತು ಇದೆಯೋ ಅದರ ಸಾಧನೆ ಅಲ್ಲ, ಬಾಹ್ಯದ ಒಂದು ಸುಖದ ಒಂದು ಅನುಭವ ಮಾಡಲಿಕ್ಕಲ್ಲ ಇರುವಂತಹದ್ದು ಈ ದೇಹ. ಅಂತರಂಗದ ಸುಖ ಸಾಧನೆ ಎಂಬುವಂತಹದ್ದು ಮಾಡಲಿಕ್ಕೆ ಇರುವಂತಹದ್ದು ಈ ವಿಶೇಷವಾಗಿರುವಂತಹ ದೇಹ ಅಂತ ಆ ಪ್ರಹ್ಲಾದರಾಜರು ವಿಶೇಷವಾಗಿ ದೈತ್ಯ ಬಾಲಕರಿಗೆ ತಿಳಿಸಿಕೊಡುವರಾಗಿದ್ದಾರೆ. ಆ ಸ್ತುತಿಯನ್ನು ನೋಡಿ ಆ ಒಂದು ಧರ್ಮವನ್ನು ಆಚರಿಸಿದಂತಹ ಪ್ರಹ್ಲಾದರಾಜರಿಗೆ ನರಸಿಂಹದೇವರು ಸಾಕ್ಷಾತ್ ಕಂಬದಿಂದ ಒಡೆದುಕೊಂಡು ಬಂದರು. ಆಗ ಬಂದಾಗ ಮತ್ತೆ ವಿಶೇಷವಾಗಿ ಸ್ತುತಿ ಮಾಡಿ ಪರಮಾತ್ಮ ಮತ್ತೆ ಕೇಳ್ಕೊಳ್ತಾನೆ, ನೀನು ಏನಾದರೂ ವರವನ್ನು ಕೇಳಲೇಬೇಕು ಪ್ರಹ್ಲಾದ ಅಂತ ಹೇಳಿದಾಗ ಪ್ರಹ್ಲಾದರಾಜರು ಕೇಳೋದೇನೋ, ನನ್ನ ಹೃದಯದಲ್ಲಿ ಆಸೆ ಎಂಬುವಂತಹ ಆ ಒಂದು ಏನು ಮರ ಬೆಳೆಯುತ್ತಿದೆಯೋ ಅದು ನಿರ್ಬೀಜವಾಗಲಿ, ಆಸೆ ಎಂಬುವಂಥದ್ದು ನನ್ನ ದೇಹದಲ್ಲಿ ಹುಟ್ಟದೇ ಇರಲಿ ಅಂತ ತಾವು ಕೇಳ್ಕೊಳ್ಳೋರಾಗಿದ್ದಾರೆ. ಆ ಒಂದು ಅನುಸಂಧಾನ ಮಾಡಿಕೊಂಡಂತಹ ಮಹಾನುಭಾವರು, ಅವರ ಮೇಲೆ ನರಸಿಂಹದೇವರ ಕೃಪಾಕಟಾಕ್ಷ ಬೀರಿದೆ. ಅವರ ಮೂಲಕವಾಗಿ, ನಮ್ಮ ಪ್ರಹ್ಲಾದರಾಜರ ಮೂಲಕವಾಗಿ ನಮಗೂ ಕೂಡ ಆ ಲೌಕಿಕದ ಆಸೆ ಎಂಬುವಂತಹ ಯಾವ ಹಿರಣ್ಯಕಶಿಪು ನಮ್ಮಲ್ಲಿ ಹುಟ್ಟುತ್ತಿವೆ ಆ ದೈತ್ಯರ ನಾಶ ಆಗಿ ನಮ್ಮ ದೇಹದಲ್ಲೂ ಕೂಡ ಯಾವುದೇ ತರಹದ ಲೌಕಿಕದ ಆಸೆ ಹುಟ್ಟದೇ ಇರಲಿ ಅಂತ ಪ್ರಹ್ಲಾದರಾಜರ ಮಾತನ್ನು ನಾವು ಕೇಳಿ ಅವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಿದ್ದೇವೆ. ಅದೇ ರೀತಿಯಾಗಿ ನರಸಿಂಹದೇವರು ಪ್ರಹ್ಲಾದರಾಜರ ಮೂಲಕವಾಗಿ ನಮಗೆ ಅನುಗ್ರಹ ಮಾಡುತ್ತಿದ್ದಾರೆ. ಮತ್ತೆ ವೃಂದಾವನವನ್ನು ನಮಸ್ಕರಿಸಿದಾಗ ನಮಗೆ ಕಾಣಿಸುವಂತಹ ದೃಶ್ಯವೇ ಈ ನಮ್ಮ ಬಾಹ್ಲೀಕರಾಜರು. ಎಂತಹ ಬಾಹ್ಲೀಕರಾಜರೆಂದರೆ ಭೀಮಸೇನ ದೇವರ ಗದೆಯಿಂದ ಸಂಹಾರಗೊಂಡಂತಹ ಮಹಾನುಭಾವರು. ಅದೇ ರೀತಿಯಾಗಿ ನಾವು ಕೂಡ ತಪ್ಪು ಮಾರ್ಗದಲ್ಲಿ ನಡೆಯುತ್ತಿದ್ದೇವೆ, ನಾವು ಕೂಡ ಭೀಮಸೇನ ದೇವರಲ್ಲಿ ಶರಣಾಗತರಾಗಿ ಅವರಿಂದ ಅನುಗ್ರಹಿತರಾಗಬೇಕು ಅಂತ ಪ್ರಾರ್ಥಿಸುತ್ತಾ ಮತ್ತೆ ವೃಂದಾವನಕ್ಕೆ ನಮಸ್ಕರಿಸಿದಾಗ ನಮಗೆ ಕಾಣಿಸುವಂತಹದ್ದು ವ್ಯಾಸರಾಜರು. ಎಂತಹ ವ್ಯಾಸರಾಜರು ಅಂದರೆ ಜ್ಞಾನ ಭಕ್ತಿ ವೈರಾಗ್ಯಗಳಿಂದ ತಾವು ಪರಮಾತ್ಮನ ಕೊಂಡಾಡುತ್ತಾರೆ. ಎಷ್ಟು ವೈರಾಗ್ಯ ಅಂದರೆ ಆ ಶಾಲಿಗ್ರಾಮಗಳನ್ನೇ ತಾವು ತಾಳವನ್ನಾಗಿ ಇಟ್ಟುಕೊಂಡು ನರ್ತಿಸಿದಾಗ, ಸ್ತುತಿಸಿದಾಗ, ಹಾಡಿದಾಗ ಪರಮಾತ್ಮ ಕೃಷ್ಣನೇ ನರ್ತನೆ ಮಾಡುತ್ತಾನೆ. ಅಂತಹ ಅದ್ಭುತವಾಗಿರುವಂತಹ ವ್ಯಾಸರಾಜರು. ಅವರ ಜ್ಞಾನಕ್ಕೂ ಕೂಡ ಇದಕ್ಕೆ ವಿಶೇಷವಾಗಿರುವಂತಹ ಕಾರಣ ಅಂದರೆ ಭಕ್ತಿ ವೈರಾಗ್ಯಗಳು ನಮಗೆ ಕಾಣಬಹುದು, ಆದರೆ ಅವರ ಜ್ಞಾನ ಎಷ್ಟಿದೆ ಅಂತ ಅವರ ಗ್ರಂಥದ ಮೂಲಕವಾಗಿ ತಿಳಿದುಕೊಳ್ಳಬಹುದು. ಅವರ 3 ಗ್ರಂಥಗಳೇ ನರಸಿಂಹದೇವರ 3 ಕಣ್ಣುಗಳು ಅಂತ ನಮ್ಮ ಮಹಾನುಭಾವರಾದ ವಿಜಯೇಂದ್ರ ಸ್ವಾಮಿಗಳು ಹೇಳ್ತಾರೆ, ವಾದೀಂದ್ರ ಸ್ವಾಮಿಗಳು ಹೇಳ್ತಾರೆ. ವ್ಯಾಸಸೂತ್ರ ಪದಾರ್ಥೋಪನ್ಯಾಸಮಾಕರ್ಣ್ಯ ಮಾನ್ಯಪಿ ವ್ಯಾಸರಾಜಸ್ಯ ಭಜತೆ ದಾಸತಾಂ ಕೋನಕೋವಿದಃ ಅಂತ ಲಕ್ಷ್ಮೀನಾರಾಯಣ ಕವಿಯರು ರಾಘವೇಂದ್ರ ವಿಜಯದಲ್ಲಿ ಹೇಳ್ತಾರೆ. ಅಂದರೆ ವ್ಯಾಸರಾಜರ ಆ ಒಂದು ಸೂತ್ರಾರ್ಥ, ಅವರ ಗ್ರಂಥಗಳನ್ನು ಕೇಳಿ ಮನನೆ ಮಾಡಿದಂತಹ ವ್ಯಕ್ತಿ ದಾಸತಾಂ ಕೋನಕೋವಿದಃ, ಯಾರು ನಮಸ್ಕಾರ ಮಾಡೋದಿಲ್ಲ, ಯಾರು ವ್ಯಾಸರಾಜರ ದಾಸರಾಗೋದಿಲ್ಲ ಅಂತ ಕೇಳ್ತಾರೆ ಪ್ರಶ್ನೆ. ಅಷ್ಟು ಅದ್ಭುತವಾಗಿರುವಂತಹ ಗ್ರಂಥಗಳು ವ್ಯಾಸರಾಜರದ್ದು. ಅಂತಹ ವ್ಯಾಸರಾಜರಲ್ಲಿ ಪ್ರಾರ್ಥಿಸಿಕೊಳ್ಳಬೇಕು. ನಿಮ್ಮಲ್ಲಿರುವಂತಹ ಆ ಒಂದು ಜ್ಞಾನಭಕ್ತಿ ವೈರಾಗ್ಯದಿಂದ ನೀವು ಪರಮಾತ್ಮನನ್ನು ಒಲಿಸಿಕೊಂಡಿರಿ. ಅದೇ ರೀತಿಯಾಗಿ ನಮ್ಮ ಯಥಾ ಯೋಗ್ಯತಾನುಸಾರ ಜ್ಞಾನಭಕ್ತಿ ವೈರಾಗ್ಯಗಳನ್ನು ಕರುಣಿಸಿ ಪರಮಾತ್ಮನ ಸೇವೆಗೆ ಉಪಯೋಗ ಆಗುವಂತಹ ರೀತಿಯಲ್ಲಿ ಅನುಗ್ರಹಿಸಿ ಅಂತ ಪ್ರಾರ್ಥಿಸಿಕೊಳ್ಳುತ್ತಾ ಮತ್ತೆ ನಾವು ವೃಂದಾವನವನ್ನು ನಮಸ್ಕರಿಸಿ ನಮಗೆ ಕಾಣಿಸುವಂತಹದ್ದು ರಾಘವೇಂದ್ರ ಸ್ವಾಮಿಗಳ ದಿವ್ಯ ಭವ್ಯ ಸ್ವರೂಪ.
ಭವ್ಯಸ್ವರೂಪೋ ಭವದುಃಖತೂಲ ಸಂಘಾಗ್ನಿಚರ್ಯ ಸುಖಧೈರ್ಯಶಾಲಿ ಸಮಸ್ತ ದುಷ್ಟಗ್ರಹ ನಿಗ್ರಹೇಶೋ ದುರತ್ಯಯೋ ಪಪ್ಲವ ಸಿಂಧು ಸೇತು ಅಂತಹ ಅದ್ಭುತವಾದ ರಾಘವೇಂದ್ರ ಸ್ವಾಮಿಗಳು. ಅವರೂ ಕೂಡ ನಮ್ಮ ವ್ಯಾಸರಾಜರು ಹೇಗೆ ಗ್ರಂಥ ರಚನೆಯಲ್ಲಿ ಶೀಲರು, ಅದೇ ರೀತಿಯಾಗಿ ರಾಘವೇಂದ್ರ ಸ್ವಾಮಿಗಳು ಕೂಡ ಅದನ್ನೇ ನಮ್ಮ ವಾದೀಂದ್ರ ಸ್ವಾಮಿಗಳು ಗುರುಗುಣಸ್ತಮದ ಒಂದೊಂದು ಪದ್ಯದಲ್ಲಿ ತಿಳಿಸ್ಕೊಳ್ತಾರೆ. ಒಂದು ರಾಘವೇಂದ್ರ ಸ್ವಾಮಿಗಳ ಒಂದೊಂದು ಗ್ರಂಥದ ವೈಶಿಷ್ಟ್ಯ. ಅದರಲ್ಲಿ ವಿಶೇಷವಾಗಿ ನಮ್ಮ ರಾಘವೇಂದ್ರ ಸ್ವಾಮಿಗಳು ಮಂತ್ರೋದ್ಧಾರ ಅಂತ ಗ್ರಂಥವನ್ನು ಬರೆದಿದ್ದಾರೆ. ಅದರ ಮಹಿಮೆ ಏನು ಅಂದರೆ, ಧೀರಶ್ರೀ ರಾಘವೇಂದ್ರ ಪ್ರತಿವರ ಸುಜನಾನುಗ್ರಹ ವ್ರಗ್ಯಚಿತ್ತೈರಾಚಾರ್ಯೈ ಸಂಗೃಹೀತ ಕತಿಚನ ಮನವಸ್ಸಾರಭೂತ ಶ್ರುತಿಭ್ಯಃ ತಾನೇವೋಧೃತ್ಯ ಭೂಯ ಶ್ರುತಿಷು ನಿತತಾ ಶಿಷ್ಯವರ್ಗೋಪಕೃತ್ಯೈ ಲೋಕೆ ಸಾಧುವ್ಯದಾಯಿ ಶ್ರುತಗಣಭವತಾಚಾರ್ಯಚರ್ಯಾನುವೃತ್ತಿ. ವಿಶೇಷವಾಗಿ ಮಂತ್ರೋದ್ಧಾರ ಅಂತ ಯಾಕೆ ಅಂದರೆ, ನಮ್ಮ ಮಧ್ವಾಚಾರ್ಯರು ಎಲ್ಲ ಮಂತ್ರಗಳನ್ನು ಸಾರ ಸಂಗ್ರಹವನ್ನು ಮಾಡಿಕೊಂಡು ತಂತ್ರಸಾರ ಸಂಗ್ರಹ ಅಂತ ಗ್ರಂಥವನ್ನು ಬರೆದಿದ್ದಾರೆ. ಅದರಲ್ಲಿ ವಿಶೇಷವಾದ ಬಹಳಷ್ಟು ವಿಷಯಗಳು ತುಂಬಿವೆ. ಅದರ ಒಂದು ಭಾಗ 72 ಮಂತ್ರಗಳ ಅರ್ಥ, ಅಂದರೆ 72 ಮಂತ್ರಗಳು ಯಾವ ಮಂತ್ರಗಳನ್ನು ನಾವು ವೈಷ್ಣವರಾಗಿ ಜಪ ಮಾಡಬೇಕು, ಅಂದರೆ ಅದರಲ್ಲಿ ಪರಮಾತ್ಮನ ವಿಶೇಷವಾದ ರೂಪಗಳ ಧ್ಯಾನ ಶ್ಲೋಕಗಳು ಬರುತ್ತವೆ. ಅದರ ಧ್ಯಾನಕ್ಕೆ ಅನುಗುಣವಾಗಿರುವಂತಹ ಮಂತ್ರಾದಿಗಳನ್ನೆಲ್ಲ ಮಧ್ವಾಚಾರ್ಯರು ಈ ತಂತ್ರಸಾರ ಸಂಗ್ರಹದಲ್ಲಿ ಕೊಟ್ಟಿದ್ದಾರೆ. ಅದರ ಗ್ರಂಥ, ಆ ಮಂತ್ರಗಳ ಜಪ ಬಿಡಿ, ಆ ಗ್ರಂಥದ ಪಾರಾಯಣದ ಫಲ ಮಧ್ವಾಚಾರ್ಯರೇ ಹೇಳ್ತಾರೆ, ಗ್ರಂಥೋಯಂ ಪಾಠ ಮಾತ್ರೇಣ ಸಕಲಾಭೀಷ್ಟ ಸಿದ್ಧಿತ. ಆ ಪಠನೆ ಮಾಡಿದರೆ ಸಕಲಾಭೀಷ್ಟಗಳು ಸಿದ್ಧಿಯಾಗಿರುವಂತಹ ಮಹಾನ್ ಗ್ರಂಥ. ಆ ಗ್ರಂಥದ ಒಂದು ಅರ್ಥ ಹಾಗೂ ಅಲ್ಲಿರುವಂತಹ ಮಂತ್ರಗಳ ಅರ್ಥ ನಮ್ಮ ರಾಘವೇಂದ್ರ ಸ್ವಾಮಿಗಳು ಮಂತ್ರೋದ್ಧಾರದ ಮೂಲಕವಾಗಿ ಕರುಣಿಸಿಕೊಡುತ್ತಾರೆ ನಮಗೆ. ಲೋಕೇ ಸಾಧುವ್ಯದಾಯೇ ಶ್ರುತಗಣ ಭವತ ಚಾರ್ಯಚರ್ಯಾನುವೃತ್ತಿ ಸುಜನಾನುಗ್ರಹ ವ್ಯಗ್ರಚಿತ್ತೈ. ಸುಜನರಿಗೆ ಅನುಗ್ರಹ ಮಾಡಲಿಕ್ಕೆ ಮಧ್ವಾಚಾರ್ಯರು ಹೇಗೆ ಕೊಟ್ಟರೋ ಅದೇ ರೀತಿಯಾಗಿ ರಾಘವೇಂದ್ರ ಸ್ವಾಮಿಗಳು ಕೂಡ ಕೊಡುತ್ತಾರೆ. ಯಾವ ರೀತಿಯಾಗಿ ಅಂದರೆ, ಸಜ್ಜನರು ವಿಶೇಷವಾಗಿ ಅಂದರೆ ಶ್ರುತಿ, ಆ ಒಂದು ಶ್ರುತಿಷು ಗುಣದತ ಲೋಕೇ ಸಾಧುವ್ಯದಾಯಿ ಶ್ರುತಗಣ ಭವತ ಚಾರ್ಯಚರ್ಯಾನುವೃತ್ತಿ. ಲೋಕದಲ್ಲಿ ಯಾವ ಸಜ್ಜನರಿದ್ದಾರೋ ಅವರಿಗೆ ಬಹಳ ಅನುಕೂಲ ಮಾಡಿಕೊಡುವಂತಹ ಗ್ರಂಥ. ಯಾವ ರೀತಿಯಾಗಿ ಅಂದರೆ, ಶ್ರುತಗಣ ಭವತ, ಯಾವ ಕಿವಿಗಳು ಈ ಗ್ರಂಥವನ್ನು ಕೇಳುತ್ತವೋ, ರಾಘವೇಂದ್ರ ಸ್ವಾಮಿಗಳ ಮಂತ್ರೋದ್ಧಾರದ ಅರ್ಥವನ್ನು ಕೇಳುತ್ತಾರೋ ಅವರು ರಾಘವೇಂದ್ರ ಸ್ವಾಮಿಗಳಿಗೆ ನಮಸ್ಕಾರ ಮಾಡ್ತಾರೆ. ಯಾವ ರೀತಿಯಾಗಿ ದಾಸತಾಂ ಕೋನ ಕೋವಿದ ಅಂತಾರೆ, ವ್ಯಾಸರಾಜರ ಬಗ್ಗೆ ಏನು ಮಾತು ಬರುತ್ತೋ ರಾಘವೇಂದ್ರ ಸ್ವಾಮಿಗಳಿಗೂ ಹಾಗೆ ಅಷ್ಟು ಅದ್ಭುತವಾದ ಗ್ರಂಥಗಳು ನಮಗೆ ಕರುಣಿಸುತ್ತಿದ್ದಾರೆ. ಅಂತಹ ರಾಘವೇಂದ್ರ ಸ್ವಾಮಿಗಳು ಒಂದು ಸಮಯದಲ್ಲಿ ಮಾಡುವಂತಹ ಅದ್ಭುತವಾದ ಕಾರ್ಯಗಳು, ಅದರಲ್ಲಿ ವಿಶೇಷವಾಗಿ ನಾವು ಕೂಡ ಜ್ಞಾನಭಕ್ತಿ ವೈರಾಗ್ಯದಿಂದ ಮೂಲರಾಮನನ್ನು ಒಲಿಸಿಕೊಂಡಂತಹ, ಮುಖ್ಯ ಪ್ರಾಣದೇವರನ್ನು ಒಲಿಸಿಕೊಂಡಂತಹ ಮಹಾನುಭಾವರು, ಅವರಿಗೆ ನಾವು ಕೂಡ ಪ್ರಾರ್ಥನೆ ಮಾಡಿಕೊಳ್ಳುತ್ತಿದ್ದೇವೆ. ಶ್ರೀಧ ವಿಠಲನ ಸನ್ನಿಧಾನ ಪಾತ್ರರು ನೀವು, ನ ಜಾನಾಮಿ ತೇ ಪಾದ ಸೇವಾ ವಿಧಾನಂ ಯಥಾಶಕ್ತಿ ಕಿಂತು ಸ್ವಯಂ ಸ್ತೌಮಿನೋಮಿ ಅವತ್ವಂ ಸದಾ ಶ್ರೀ ಗುರೋ ರಾಘವೇಂದ್ರ ಪ್ರಭೋ ಮೇ ಶಿರಸ್ಯಾಶ ಹಸ್ತಂ ನಿಧೇಹಿ. ರಾಘವೇಂದ್ರ ಸ್ವಾಮಿಗಳೇ, ತೊದಲು ನುಡಿಗಳಿಂದ ನಿಮ್ಮನ್ನು ಸ್ತುತಿ ಮಾಡುತ್ತಿದ್ದೇನೆ. ನಮಗೆ ಯಾವ ಭಕ್ತಿ ಮಾಡಲಿಕ್ಕೆ, ಪೂಜೆ ಮಾಡಲಿಕ್ಕೆ ಯಾವ ವಿಧಾನವೂ ಗೊತ್ತಿಲ್ಲ, ಆದರೆ ನಮ್ಮ ಮೇಲೆ ಅನುಗ್ರಹವನ್ನು ಬೀರಬೇಕು. ಯಾವ ರೀತಿ ತಾಯಿ ಮಗುವಿನ ತೊದಲು ನುಡಿ ಕೇಳಿ ಖುಷಿ ಪಡುತ್ತಾಳೋ ನಮ್ಮ ಮೇಲೆ ಅನುಗ್ರಹ ಬೀರಬೇಕು ಅಂತ ರಾಘವೇಂದ್ರ ಸ್ವಾಮಿಗಳು ನಮ್ಮ ಮೇಲೆ ಅನುಗ್ರಹ ಮಾಡುತ್ತಿದ್ದಾರೆ. ನಮ್ಮ ತಲೆಯ ಮೇಲೆ ಕೈಯನ್ನು ಇಟ್ಟು ಅನುಗ್ರಹ ಮಾಡಿ, ನೀನು ತಿರುಪತಿ ಕ್ಷೇತ್ರಕ್ಕೆ ಹೋಗಿಬಿಟ್ಟು ಬಾ, ಅಲ್ಲಿರುವಂತಹ ನಿನ್ನ ಬಿಂಬನ ದರ್ಶನವನ್ನು ಮಾಡಿಕೋ ಅಂತ ರಾಘವೇಂದ್ರ ಸ್ವಾಮಿಗಳು ಅನುಗ್ರಹ ಮಾಡುತ್ತಿದ್ದಾರೆ. ತದನಂತರದಲ್ಲಿ ನಾವು ತಿರುಪತಿ ಕ್ಷೇತ್ರಕ್ಕೆ ಬರುವವರಾಗಿದ್ದೇವೆ. ಕಪಿಲ ತೀರ್ಥದಲ್ಲಿರುವಂತಹ ಕಪಿಲೇಶ್ವರನ ದರ್ಶನವನ್ನು ಪಡೆದುಕೊಂಡು ಕಪಿಲ ತೀರ್ಥದಲ್ಲಿ ಸ್ನಾನವನ್ನು ಮಾಡಿ ಅಲ್ಲಿರುವ ಬಿಂಬಾಭಿನ್ನ ಶ್ರೀನಿವಾಸನ ದರ್ಶನ ಮಾಡಿ ಬಿಂಬಾಭಿನ್ನ ಶ್ರೀನಿವಾಸನ ದರ್ಶನವನ್ನು ಮಾಡಿಕೊಳ್ಳಲಾಗಿದ್ದೇವೆ. ಅಲ್ಲಿ ವಿಶೇಷವಾಗಿ ಕೃಷ್ಣ ಬಲರಾಮನ ದರ್ಶನ, ಸುಂದರರಾಜನ ದರ್ಶನವನ್ನು ಕೂಡ ನಾವು ಮಾಡಿಕೊಂಡು ಬೆಟ್ಟವನ್ನು ಹತ್ತುವರಾಗಿದ್ದೇವೆ. ಭೂಲೋಕ ವೈಕುಂಠ ಇದು, ವೆಂಕಟಾದ್ರಿ ಪರ್ವತ ಮೊದಲನೆಯದಾಗಿ. ಇದೇ ಸ್ಥಳದಲ್ಲಿ ಮಾಧವ ಬ್ರಾಹ್ಮಣನ ಪಾಪನಾಶ ಆಗಿರುವಂತಹದ್ದು. ತಾನು ಸ್ವಧರ್ಮವನ್ನು ಬಿಟ್ಟು ಪರಸ್ತ್ರೀಯರ ಸಂಘವನ್ನು ಮಾಡಿದರೂ ತಾನು ಮುಂದೆ ಪಶ್ಚಾತ್ತಾಪವನ್ನು ಪಟ್ಟು ಸಜ್ಜನರೊಂದಿಗೆ ಈ ಕ್ಷೇತ್ರ ಕಪಿಲಚೇಶ್ವರ ಕ್ಷೇತ್ರಕ್ಕೆ ಬಂದು ಅಲ್ಲೂ ಮಣ್ಣಿನಿಂದ ಪಿಂಡ ಪ್ರದಾನವನ್ನು ಮಾಡುತ್ತಾನೆ. ಮತ್ತು ಈ ಬೆಟ್ಟವನ್ನು ಹತ್ತಿದಾಗ ಅವನ ಪಾಪಗಳು ವಾಂತಿಯ ರೂಪದಲ್ಲಿ ಹೊರಬರುತ್ತವೆ. ಆ ಸಮಯದಲ್ಲಿ ಬ್ರಹ್ಮದೇವರು ಬಂದು ತಾವು ಅನುಗ್ರಹ ಮಾಡ್ತಾರೆ. ಈ ಸ್ವಾಮಿ ಪುಷ್ಕರಣಿ ಸ್ನಾನವನ್ನು ಮಾಡಿ ವರಾಹದೇವರ ದರ್ಶನವನ್ನು ಪಡೆದುಕೊಂಡು, ಈ ದೇಹವನ್ನು ನೀನು ತ್ಯಜಿಸು, ನಿನ್ನ ಮುಂದಿನ ಜನ್ಮದಲ್ಲಿ ನೀನು ಆಕಾಶರಾಜನಾಗಿ ಹುಟ್ಟಿ ಪರಮಾತ್ಮನಿಗೆ ಕನ್ಯಾದಾನ ಮಾಡುವಂತಹ ಫಲ ಬರುತ್ತದೆ. ಇದನ್ನೇ ನಮ್ಮ ಈ ಸಮಯವನ್ನು ನಾವು ಕೇಳಿಸಿಕೊಂಡಾಗ ಆ ದೇವತೆಗಳೆಲ್ಲ ಈ ಒಂದು ಘಟನೆ ನೋಡಿದಾಗ ಏನು ಹೇಳ್ತಾರೆ, ವೇಂಕಾರಂ ಘಟತೆ ಯಸ್ಮಾತ್ ಪಾಪದಾಹನ ಶಕ್ತಿತಃ ತಸ್ಮಾತ್ ವೆಂಕಟಶೈಲೋಯಂ ನಾಮೋ ದೇವಾ ತದಾ ಜಗುಹು ಅಂತ.
ಈ ದೇವತೆಗಳೇ ಕೊಟ್ಟಂತಹ ಹೆಸರು ವೆಂಕಟಾಚಲ ಅಂತ. ಈ ಪಾಪವನ್ನು ನಾಶ ಮಾಡಿದಂತಹ ಬೆಟ್ಟ, ವೇಮ್ ಎಂಬುವಂತಹ ಘಟ ಮಾಡಿದಂತಹ ಈ ಬೆಟ್ಟಕ್ಕೆ ವೆಂಕಟಾಚಲ ಪರ್ವತ ಹೆಸರು ಬರಲಿ ಎಂದು ದೇವತೆಗಳು ಹೇಳಿದ್ದಾರೆ. ಇದನ್ನೇ ನಮ್ಮ ಶ್ರೀಧವಿಠಲರು ಕೂಡ ಹೇಳ್ತಾರೆ. ವೆಂಕಟೇಶನಿ ಧೋರಿ ಧೋರಿ ಸಂಕಟವೆಲ್ಲವ ಪರಿಹರಿಸುವಂತ, ವೆಂಕಟೇಶನಿ ಧೋರಿ ಧೋರಿ ಮಾಧವ ಮಾಧಿಗ ಹಾದಿಯ ಮೆಟ್ಟಲು ಮೊದಲು ಧರಿಸಿದೆ ಮಾಧವ ಅವನನ್ನು, ವೆಂಕಟೇಶನಿ ಧೋರಿ ಧೋರಿ. ಮುಂದೆ ಶೇಷಾಚಲ ಪರ್ವತದ ಮಹಾತ್ಮೆಯನ್ನು ಕೂಡ ವಿಶೇಷವಾಗಿ ಹೇಳ್ತಾರೆ. ಸಾಸಿರ ಮುಖವುಳ್ಳ ಶೇಷನ ಅಂಕಾರ ಸ್ವಶನನ ಕೈಯಿಂದ ನಾಶ ಮಾಡಿಸಿದಂಥ ವೆಂಕಟೇಶನಿ ಧೋರಿ ಧೋರಿ. ಶೇಷಾದ್ರಿ ಪರ್ವತವನ್ನು ನಾವು ಮೇಲೆ ಹತ್ತುತ್ತಾ ಬರುತ್ತಿದ್ದೇವೆ. ಈ ಸಮಯದಲ್ಲಿ, ಈ ಸ್ಥಳದಲ್ಲಿ ಶೇಷದೇವರ ಅಹಂಕಾರ ಪರಮಾತ್ಮ ವಾಯುದೇವರ ಮೂಲಕವಾಗಿ ಸ್ವಶನನ ಕೈಯಿಂದ ನಾಶ ಮಾಡಿಸಿದಂತಹದ್ದು. ಯಾವ ರೀತಿಯಾಗಿ ಅಂದರೆ, ಶೇಷದೇವರ ಅಹಂಕಾರವನ್ನು ಪಟ್ಟಾಗ ಪರಮಾತ್ಮನೇ ಹೇಳ್ತಾನೆ, ಆನಂದಾದ್ರಿ ಎಂಬುವಂತಹ ಪರ್ವತವಿದೆ, ಮೇರು ಪರ್ವತದ ಪುತ್ರ ಆ ವೈಕುಂಠ ಸ್ಥಳದಲ್ಲಿ ಇರುವಂತಹದ್ದು. ಆ ಪರ್ವತವನ್ನು ನೀನು ಸುತ್ತ ಹಾಕೋ, ನಿನ್ನ ಬಾಯಿಂದ ವಿಷವನ್ನು ಬಿಡು. ವಾಯುದೇವರು ಜರುಗಿಸಲಿಕ್ಕೆ ಸಾಧ್ಯವಾದರೆ ವಾಯುದೇವರು ಶ್ರೇಷ್ಠ, ಜರುಗಿಸಲಿಕ್ಕೆ ಸಾಧ್ಯವಿಲ್ಲ ಅಂದರೆ ನೀನೇ ಶ್ರೇಷ್ಠ ಅಂತ ಪರಮಾತ್ಮ ಈ ಒಂದು ಸವಾಲು ಕೊಡ್ತಾನೆ. ಆ ಸಮಯದಲ್ಲಿ ವಾಯುದೇವರು ಏನು ಮಾಡ್ತಾರೆ, ತಮ್ಮ ಮುಷ್ಟಿ ಪ್ರಹಾರದಿಂದ ಈ ಪರ್ವತ ಏನಿದೆ 50,000 ಯೋಜನಗಳನ್ನು ಆ ವೈಕುಂಠದಿಂದ ಸೀದಾ ಆ ಭೂಮಿಗೆ ಬೀಳಿಸುವವರಾಗುತ್ತಾರೆ. ಆ ಸಮಯದಲ್ಲಿ ಮೇರು ಪರ್ವತ ವಾಯುದೇವರಿಗೆ ಬಂದು ಪ್ರಾರ್ಥನೆ ಮಾಡಿಕೊಳ್ಳುತ್ತಾರೆ. ಯಾಕೆಂದರೆ ಈ ಆನಂದಾದಿ ಪರ್ವತ ಮೇರು ಪರ್ವತದ ಒಂದು ಮಗ ಅಂತ ಶಾಸ್ತ್ರದಲ್ಲಿರುವಂತಹದ್ದು. ಅದರಿಂದ ಪ್ರಾರ್ಥನೆ ಮಾಡಿಕೊಳ್ತಾರೆ, ಏನು ಗತಿ ಈ ಪರ್ವತದ, ನೀವು ಅಷ್ಟು ಗಟ್ಟಿಯಾಗಿ ನೀವು ಅದನ್ನು ಹೊಡೆದಿದ್ದೀರಾ ಅಂತ. ಆವಾಗ ವಾಯುದೇವರು ಏನು ಮಾಡ್ತಾರೆ, ಅವರು ಆ ಪ್ರಾರ್ಥನೆಯನ್ನು ತಾವು ಸ್ವೀಕರಿಸಿ ಅವರಿಗೆ ಅನುಗ್ರಹ ಮಾಡಬೇಕು. ಶೇಷದೇವರ ಅಹಂಕಾರವು ನಾಶ ಆಗಿರುತ್ತದೆ, ಅವರಿಗೂ ಅನುಗ್ರಹ ಮಾಡಬೇಕು ಅಂತ ಹೇಳಿ ಆ ಪರ್ವತ ಏನು ಬೀಳುತ್ತಿದೆಯೋ ಅವರ ಕೈಯಿಂದ ಹಿಡಿದುಕೊಂಡು, ಯಾವ ರೀತಿಯಾಗಿ ಸಂಜೀವನ ಪರ್ವತವನ್ನು ಹಿಡಿದುಕೊಂಡಿದ್ದರೋ ಅದೇ ರೀತಿಯಾಗಿ ಕೂಡ ವಾಯುದೇವರು ಹಿಡಿದುಕೊಂಡು, ಯಾವ ಸ್ಥಳದಲ್ಲಿ ನಾವು ನೋಡ್ತೀವಿ ಈ ತಿರುಮಲ ಕ್ಷೇತ್ರದಲ್ಲಿ, ಆ ಸ್ಥಳದಲ್ಲಿ ಬಂದು ನಿಧಾನವಾಗಿ ಇಟ್ಟು ಸ್ಥಾಪನೆ ಮಾಡಿದ್ದಾರೆ. ಅಂತಹ ವಾಯುದೇವರು, ಆ ಶೇಷದೇವರು ಕೂಡ ಆವಾಗ ಅಹಂಕಾರ ಕಳೆಯಿತು. ಅವರು ವಾಯುದೇವರನ್ನು ಸ್ತುತಿ ಮಾಡಿ, ಆ ವಾಯುದೇವರೇ ಅನುಗ್ರಹ ಮಾಡಿ ಹೇಳ್ತಾರೆ, ನಿನ್ನ ಪರವಾಗಿ ಈ ಒಂದು ನಿನ್ನ ಸ್ಮರಣಾರ್ಥವಾಗಿ, ಈ ಘಟನೆಯ ಸ್ಮರಣಾರ್ಥವಾಗಿ ನಾನೇ ಈ ಒಂದು ಬೆಟ್ಟಕ್ಕೆ ಶೇಷಾದ್ರಿ ಪರ್ವತ ಎಂಬುವಂತಹ ಹೆಸರನ್ನು ಇಡುತ್ತೇನೆ ಅಂತ. ಈ ರೀತಿಯಾಗಿ ವಾಯುದೇವರು ಹೇಗೆ ಶೇಷದೇವರ ಅಹಂಕಾರವನ್ನು ಪರಿಹಾರ ಮಾಡಿದರೋ, ಪರಮಾತ್ಮನು ಕೂಡ ನಮ್ಮಲ್ಲಿರುವಂತಹ ಆ ಒಂದು ಅಹಂಕಾರವನ್ನು ಕೂಡ ಶೇಷದೇವರು, ವಾಯುದೇವರು, ಪರಮಾತ್ಮ ಸಂಹಾರ ಮಾಡಲಿ ಅಂತ ಪ್ರಾರ್ಥಿಸಬೇಕು. ಶೇಷಾಚಲವಾಸ ಗೋವಿಂದ ಗೋವಿಂದ. ಮುಂದೆ ಅಂಜನಾದ್ರಿ ಪರ್ವತವನ್ನು ಏರುತ್ತಿದ್ದೇವೆ. ಅಂಜನಾದ್ರಿ ಪರ್ವತ ಅಂದರೆ ನಮ್ಮ ಶ್ರೀಧ ವಿಠಲದಾಸರು ಹೇಳ್ತಾರೆ, ಅಂಜನೆ ಎಂಬುವಳು ಮಂಜು ಬಿಸಳಿಗೆ ಅಂಜದೇ ಜಪಿಸಲು ಸಂಜೀವನವಿದಿತ್ತೆ. ಆ ಅಂಜನಾದೇವಿ ವಿಶೇಷವಾದ ತಪಸ್ಸನ್ನು ಆಚರಿಸಿದಾಗ ಪರಮಾತ್ಮ ಅನುಗ್ರಹ ಮಾಡಿದೆ ಅಂತ. ಯಾವ ರೀತಿಯಾದ ತಪಸ್ಸು ಅಂತ ನಾವು ವೆಂಕಟೇಶ ಮಹಾತ್ಮೆಯಲ್ಲಿ ತೆಗೆದು ನೋಡಿದಾಗ, ದ್ವಾದಶಾಬ್ದ ವ್ರತ ಆಚರಿಸಿದಳು ಅಂಜನಾದೇವಿ ಅಂತ ನಿಮಗೆ ಗೊತ್ತಾಗತ್ತೆ. ಯಾವ ದ್ವಾದಶಾಬ್ದ ವ್ರತ ಅಂದರೆ ಆ ಮತಂಗ ಋಷಿಗಳು ಹೇಳುವಂತಹ ವ್ರತ ಇದು. ಆ ಪರ್ವತ ಏನಿದೆ, ಆ ತಿರುಮಲ ಪರ್ವತ, ಆ ಪರ್ವತವನ್ನು ಏರಿದಾಗ ಅಲ್ಲಿರುವಂತಹ ಸ್ವಾಮಿ ಪುಷ್ಕರಣಿ, ಆ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನವನ್ನು ಮಾಡಿ, ಸ್ವಾಮಿ ಪುಷ್ಕರಣಿಯ ದಡದಲ್ಲಿ ಒಂದು ಅಶ್ವತ್ಥ ವೃಕ್ಷವಿದೆ. ಆ ಅಶ್ವತ್ಥ ವೃಕ್ಷಕ್ಕೆ ನಾವು ಪ್ರದಕ್ಷಿಣೆ ಮಾಡಿಕೊಂಡು, ಮತ್ತೆ ಅಲ್ಲಿರುವಂತಹ ವರಾಹದೇವರು ಕೂಡ ಅಲ್ಲೇ ಇದ್ದಾರೆ, ಆ ವರಾಹದೇವರ ದರ್ಶನವನ್ನು ಮಾಡಿ ವಿಶೇಷವಾದ ಸೇವೆಯನ್ನು ಮಾಡಿದರೆ, ಅದನ್ನು ಇಷ್ಟು ಸ್ನಾನ, ಅಶ್ವತ್ಥ ವೃಕ್ಷ, ವರಾಹದೇವರ ದರ್ಶನ 3 ಸೇರಿ ದಿನಕ್ಕೆ 3 ಹೊತ್ತು ಮಾಡಬೇಕು. ಅಂದರೆ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಈ ಒಂದು ಕಾರ್ಯವನ್ನು ಮಾಡಿ ನಾವು ಆಚರಿಸಿದಾಗ ಅದು ಕೃಚ್ಛ್ರ ಎಂಬುವಂತಹ ವ್ರತದ ಹೆಸರು. ಈ ಕೃಚ್ಛ್ರ ವ್ರತವನ್ನು 1 ತಿಂಗಳ ಕಾಲ ಮಾಡಿದಾಗ ಅಬ್ದ ಅಂತ ಹೆಸರು ಬರುತ್ತೆ. ಈ ಅಬ್ದವನ್ನು 12 ಬಾರಿ ಮಾಡಿದಾಗ ದ್ವಾದಶಾಬ್ದ ವ್ರತ ಅಂತ. ಅಂದರೆ ಕೆಲವರ ಅಭಿಪ್ರಾಯ ಇದು ದ್ವಾದಶಾಬ್ದ ವ್ರತ 12 ವರ್ಷಗಳ ವ್ರತ, ಕೆಲವರ ಅಭಿಪ್ರಾಯದ ಪ್ರಕಾರ ಇದು 12 ತಿಂಗಳ ವ್ರತ ಅಂತ. ಅಂತೂ ಆ ಅಂಜನಾದೇವಿ ಈ ರೀತಿಯಾದ ತಪಸ್ಸನ್ನು ಆಚರಿಸಿದಾಗ ಪರಮಾತ್ಮ ವಾಯುದೇವರನ್ನ ಮಗನಾಗಿ ಕರುಣಿಸುತ್ತಾರೆ. ಇದರಲ್ಲೂ ಮತ್ತೊಂದು ಸ್ವಾರಸ್ಯ, ಬ್ರಹ್ಮಾಂಡ ಪುರಾಣದಲ್ಲಿ ಬರುವಂತಹ ಕಥೆ. ಆ ವಾಯುದೇವರ ತಂದೆ ಲೌಕಿಕದಲ್ಲಿ ಯಾರು, ಮರುತ್ ದೇವತೆಯ ಆರಾಗಿರುವಂತಹ ಕೇಸರಿ, ಹಾಗೂ ಅಂಜನಾದೇವಿ. ಆ ಅಂಜನಾದೇವಿ ಯಾರು, ಅಪ್ಸರಾ ಸ್ತ್ರೀ, ಪುಂಜಳಸ್ಥಳಿ ಎಂಬಂತಹ ಅಪ್ಸರಾ ಸ್ತ್ರೀಗಳ ಅವತಾರ. ಇವರಿಬ್ಬರಲ್ಲಿ ಹೇಗೆ ರೂಪದ ಒಂದು ವಾಯುದೇವರ ಪ್ರಾದುರ್ಭಾವ ಆಗತ್ತೆ ಅಂದರೆ, ಪೂರ್ವದಲ್ಲಿ ನರಸಿಂಹವನ ಎಂಬುವಂತಹ ಸ್ಥಳ. ಈ ನರಸಿಂಹವನ ಎಂಬುವಂತಹ ಸ್ಥಳಕ್ಕೆ ಪಾರ್ವತಿ ಪರಮೇಶ್ವರರು ಹೋದರು ಅಂತ ಮೇಲಿನ ಮಾತು, ಆ ರುದ್ರಾಣಿಯರು ಹೋದರು ಅಂತ ಪುರಾಣದಲ್ಲಿ ಬರುವಂತಹ ಮಾತು. ಆದರೆ ರುಜಂ ದ್ರಾವೈತೆ ಯಸ್ಮಾತ್ ರುದ್ರನಾಮೋ ಜನಾರ್ದನಃ. ನರಸಿಂಹಾಶ್ರಮ ಅಂದರೆ ರುದ್ರದೇವರಲ್ಲ, ರುದ್ರಾಂತರ್ಗತ ನರಸಿಂಹದೇವರು, ಅವರೊಂದಿಗೆ ನಮ್ಮ ದುರ್ಗಾದೇವಿಯರು ಹೋಗುತ್ತಾರೆ. ಈ ಸ್ಥಳದಲ್ಲಿ ತಾವು ಏಕಾಂತದಲ್ಲಿ ವಿಹಾರ ಮಾಡಬೇಕು ಅಂತ ಬಂದಿರ್ತಾರೆ.
ಆಗ ಏನಾಗುತ್ತೆ, ಎಲ್ಲ ಋಷಿಮುನಿಗಳು ಕೂಡ ಬಂದು ಪರಮಾತ್ಮನ ಸೇವೆ ಮಾಡಲಿಕ್ಕೆ ಬರ್ತಾರೆ. ಆ ಸಮಯದಲ್ಲಿ ದುರ್ಗಾದೇವಿಗೆ ಒಂದು ಅನ್ಸತ್ತಂತೆ, ಅಲ್ಲಿ ಸುತ್ತಮುತ್ತಲಿರುವಂತಹ ಕಪಿಗಳನ್ನು ನೋಡಿಕೊಂಡು ಆ ಕಪಿಗಳೇ ಎಷ್ಟೋ ಸುಖದಲ್ಲಿದ್ದಾರೆ, ಇಲ್ಲಿ ಬಂದರೆ ನಾವು ಏಕಾಂತದಲ್ಲಿರಬೇಕು ಅಂದರೆ ಋಷಿಮುನಿಗಳೆಲ್ಲ ಬರ್ತಿದ್ದಾರೆ ಅಂತ ನರಸಿಂಹದೇವರಿಗೆ ಈ ಮಾತು ಹೇಳಿದಾಗ ನರಸಿಂಹದೇವರು ಸರಿ ನಾವು ಈ ಪ್ರಾಣಿಗಳ ಅಂದರೆ ಕೋತಿಗಳ ಆಕಾರವನ್ನೇ ತಾಳೋಣ ಅಂತ. ಯಾಕೆಂದರೆ ವೈಕುಂಠದಲ್ಲಿ ಪರಮಾತ್ಮ ವಿಷ್ಣು ರಹಸ್ಯದಲ್ಲಿ ಬರುತ್ತೆ ಮಾತು, ಎಲ್ಲ ಪ್ರಾಣಿಗಳ ಎಲ್ಲ ಆಕಾರದಲ್ಲಿ ಪರಮಾತ್ಮ ಸನ್ನಿಹಿತನಾಗಿದ್ದಾನೆ, ಯಾಕೆಂದರೆ ಮುಕ್ತರೊಂದಿಗೆ ವಿಹಾರ ಮಾಡಲಿಕ್ಕೆ. ಅದರಿಂದ ಇದೇನು ಬಹಳ ದೊಡ್ಡ ವಿಷಯ ಅಲ್ಲ. ಆಗ ಆ ನರಸಿಂಹದೇವರು ಆ ದುರ್ಗಾದೇವಿಯರು ಆ ಕೋತಿಯ ರೂಪದಲ್ಲಿ ತಾವು ವಿಹಾರ ಮಾಡುತ್ತಿರುತ್ತಾರೆ. ಆ ಸಮಯದಲ್ಲಿ ಏನಾಗುತ್ತೆ, ಇದೇ ಸಮಯದಲ್ಲಿ ಕೇಸರಿ ಕೂಡ ಆ ಅಂಜನಾದೇವಿಗೆ ದಿನಾಗಲೂ ಒಂದು ಹಣ್ಣನ್ನು ತಂದು ಕೊಡ್ತಿದ್ದ. ಆವಾಗ ಒಂದು ದಿನ ವಿಶೇಷವಾಗಿ ಆ ನರಸಿಂಹದೇವರು, ಆ ಕೋತಿ ರೂಪದಲ್ಲಿರುವಂತಹ ನರಸಿಂಹದೇವರು, ಮಂಗನ ರೂಪದಲ್ಲಿರುವಂತಹ ನರಸಿಂಹದೇವರ ಒಂದು ತೇಜಸ್ಸನ್ನು ಹಾಗೂ ಅವನ ತೇಜಸ್ಸನ್ನು ವಿಶೇಷವಾಗಿ ಸೇರಿಸಿ ಆ ಹಣ್ಣನ್ನು ಅಂಜನಾದೇವಿಗೆ ಕೊಟ್ಟಾಗ ಆ ವಾಯುದೇವರು ಅಂಜನೆಯ ಗರ್ಭದಲ್ಲಿ ಸನ್ನಿಹಿತರಾಗಿ 12 ತಿಂಗಳ ಕಾಲ 13ನೇ ತಿಂಗಳಿನಲ್ಲಿ 12 ತಿಂಗಳ ಕಾಲ ಸನ್ನಿಹಿತರಾಗಿ 13ನೇ ತಿಂಗಳಲ್ಲಿ ಚೈತ್ರ ಪೂರ್ಣಿಮಾ ದಿನದಂದು ತಾವು ಪ್ರಾದುರ್ಭಾವರಾಗ್ತಾರೆ. ಅಂತೂ ವಿಶೇಷವಾಗಿ ನರಸಿಂಹದೇವರ ಪುತ್ರರೇ ನಮ್ಮ ವಾಯುದೇವರನ್ನು ತೋರಿಸಲಿಕ್ಕೆ ಈ ಒಂದು ಘಟನೆ ನಡೆದಂತಹದ್ದು. ಹಾಗೂ ಮತ್ತೊಂದು ಅರ್ಥ, ಅಂಜನಾದೇವಿ ಮಾಡಿದಂತಹ ಈ ಒಂದು ತಪಶ್ಚರ್ಯೆಗೇನು, ಸ್ವಾಮಿ ಪುಷ್ಕರಣಿ ಸ್ನಾನ, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ, ವರಾಹದೇವರ ದರ್ಶನ 1 ವರ್ಷಗಳ ಕಾಲ ಸತತವಾಗಿ ಮಾಡಲಿಕ್ಕೆ ಅಥವಾ 12 ವರ್ಷಗಳ ಕಾಲ ಸತತವಾಗಿ ಮಾಡಲಿಕ್ಕೆ ಫಲ ಏನು, ವಾಯುದೇವರು ಬಂದು ಪ್ರಾದುರ್ಭಾವರಾಗ್ತಾರೆ. ಅದೇ ರೀತಿಯಾಗಿ ನಾವು ಕೂಡ ಸ್ವಾಮಿ ಪುಷ್ಕರಣಿ ಅಂದರೆ ಏನು, ಸರಸ್ವತಿ ನದಿಯ ಸನ್ನಿಧಾನ. ನಾವು ಈಗಷ್ಟೇ ಮಾಡಿದ್ದೇವೆ, ನಾವು ಈಗಷ್ಟೇ ಸ್ನಾನ ಮಾಡಿದಾಗ ಸುಷುಮ್ನಾ ನಾಡಿ ಸ್ಥಿತ ಸರಸ್ವತಿ ನಡಿ, ಆ ಮಾನಸ ಸ್ನಾನವನ್ನು ಆಚರಿಸಿ ಅಶ್ವತ್ಥ ವೃಕ್ಷದ ಪ್ರದಕ್ಷಿಣೆ, ನಮ್ಮ ಸುತ್ತಮುತ್ತಲಿರುವಂತಹ ಯಾವ ಅಶ್ವತ್ಥ ವೃಕ್ಷವಿರುತ್ತೋ ಅದಕ್ಕೆ ಸೇವೆ ಮಾಡಿ, ವರಾಹದೇವರ ದರ್ಶನ ಅರ್ಥಾತ್ ಬಿಂಬಾಭಿನ್ನನಾಗಿರುವಂತಹ ವರಾಹದೇವರು, ಬಿಂಬಾಭಿನ್ನನಾಗಿರುವಂತಹ ಶ್ರೀನಿವಾಸ ದೇವರ ದರ್ಶನ ಈ ಮಾನಸ ಯಾತ್ರೆಯ ಮೂಲಕವಾಗಿ ಮಾಡಿದಾಗ ಈ ಒಂದು ವ್ರತ ನಾವು ಕೂಡ ಆಚರಣೆ ಮಾಡಿದಂತೆ ಆಗುತ್ತದೆ. ಅದಕ್ಕೆ ಫಲ ಏನು ಅಂದರೆ ವಿಶೇಷವಾಗಿ ಶಾಸ್ತ್ರ ಎಂಬುವಂತಹ ವನದಲ್ಲಿ ಒಂದು ತಪಶ್ಚರ್ಯ ಆಚರಿಸುತ್ತಿದ್ದೇವೆ, ಅದಕ್ಕೆ ಫಲ ವಾಯುದೇವರು ಪ್ರಾದುರ್ಭಾವ ಆಗ್ತಾರೆ, ಮಧ್ವಶಾಸ್ತ್ರದ ಜ್ಞಾನ ವಿಶೇಷವಾಗಿ ಪರಮಾತ್ಮ ಕರುಣಿಸುತ್ತಾನೆ ಎಂಬುವಂಥದ್ದಾಗಿ ನಾವು ತಿಳಿದುಕೊಳ್ಳಬೇಕು. ಅಂತಹ ಅಂಜನಾಚಲ ವಾಸ ಆಗಿರುವಂತಹ ಅಂಜನಾದೇವಿ ಅಂತರ್ಗತ ಭಾರತೀಯರುಣುಖ್ಯ ಪ್ರಾಣಾಂತರ್ಗತ ಅಂಜನಾಚಲ ವಾಸ ಪರಮಾತ್ಮನಿಗೆ ನಮಸ್ಕರಿಸೋಣ. ಅಂಜನಾಚಲ ವಾಸ ಗೋವಿಂದ ಗೋವಿಂದ. ಮುಂದೆ ನಾವು ವೃಷಭಾದ್ರಿ ಪರ್ವತವನ್ನು ಏರುತ್ತಿದ್ದೇವೆ. ಎತ್ತಿನ ಪೆಸರುಳ್ಳ ಮತ್ತರಕ್ಕಸನು ಕುತ್ತಿಗೆ ಕೊಡಲು ಉತ್ತಮ ಪದವಿತ್ತೆ ಅಂತ ಶ್ರೀಧ ವಿಠಲರು ಹೇಳ್ತಾರೆ. ಎತ್ತಿನ ಪೆಸರುಳ್ಳ ಅಂದರೆ ಎತ್ತಿನ ಹೆಸರು ವೃಷಭಾಸುರ. ವೃಷಭಾಸುರ ತಾನು 5,000 ವರ್ಷದ ಕಾಲ ನರಸಿಂಹದೇವರಿಗೆ ಆ ಶಾಲಿಗ್ರಾಮಕ್ಕೆ ಪೂಜೆ ಮಾಡುವವನಾಗಿದ್ದಾನೆ, ತನ್ನ ಶಿರಸ್ಸನ್ನೇ ಆಹುತಿಯಾಗಿ ಸಮರ್ಪಿಸುತ್ತಿದ್ದ. ಆಗ ಪರಮಾತ್ಮ ಪ್ರಕಟನಾಗಿ ಅವನಿಗೆ ಏನು ಬೇಕು ಅಂತ ಕೇಳಿದಾಗ ತಾನು ಯುದ್ಧ ಭಿಕ್ಷೆ ಕೇಳುತ್ತಾನೆ. ಆ ಯುದ್ಧದಲ್ಲಿ ಪರಮಾತ್ಮ ಅವರನ್ನು ಸೋಲಿಸಿ ಪೂರ್ಣ ಶರಣಾಗತನಾದಾಗ ಈ ವೃಷಭ ಎಂಬುವಂತಹ ಹೆಸರು ಈ ಪರ್ವತಕ್ಕೆ ಬರಲಿ ಅಂತ ಅನುಗ್ರಹ ಮಾಡ್ತಾನೆ. ಪೂರ್ಣ ಶರಣಾಗತನಾದಾಗ ವೃಷಭಾದ್ರಿ ಎಂಬುವಂತಹ ಹೆಸರು ಈ ಪರ್ವತಕ್ಕೆ ಬಂತು. ಅದೇ ರೀತಿಯಾಗಿ ನಾವು ಕೂಡ ಪರಮಾತ್ಮನಲ್ಲಿ ಪೂರ್ಣ ಶರಣಾಗತರಾಗಬೇಕು ಅಂತ ಪ್ರಾರ್ಥಿಸಿಕೊಳ್ಳುತ್ತಾ ವೃಷಭಾದ್ರಿ ವಾಸ ಗೋವಿಂದ ಗೋವಿಂದ. ಮುಂದೆ ವಿಶೇಷವಾಗಿ ಗರುಡಾದ್ರಿ ಪರ್ವತವನ್ನು ಏರುತ್ತಿದ್ದೇವೆ. ಗರುಡದೇವರು ವಿಶೇಷವಾಗಿ ಬರೀ 2 ಕೈಯಿನಿಂದ ಪರಮಾತ್ಮನ ಹೊತ್ತಿದ್ದಷ್ಟೇ ಅಲ್ಲ, 11 ಇಂದ್ರಿಯಗಳಿಂದ ಪರಮಾತ್ಮನ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅಂತಹ ಪರಮಾತ್ಮ ಗರುಡಧ್ವಜನಾಗಿ ಸನ್ನಿಹಿತನಾಗಿದ್ದಾನೆ. ಅಂದರೆ ಬಹಳ ಬೇಗವಾಗಿ ಗರುಡದೇವರೊಂದಿಗೆ ನಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡುತ್ತಾನೆ. ಯಾವ ಸಮಸ್ಯೆ ಅಂದರೆ ಮಾತು ಬಂದ ವಿಮೋಕ್ಷಾಯ ಅಮೃತಂ ಖಗಃ ಮಾಂದು ಸಂಸಾರ ಮೋಕ್ಷಾಯ ಅಮೃತೋದ್ವಹನಂ ತಥಾ. ಹೇಗೆ ಗರುಡದೇವರು ಪೂರ್ವದಲ್ಲಿ ವೀನತಾದೇವಿ ತಮ್ಮ ತಾಯಿಯ ಬಂಧನದ ಬಿಡುಗಡೆಗಾಗಿ ಅಮೃತವನ್ನು ತಂದರೋ ವೇಗವಾಗಿ, ಅದೇ ರೀತಿಯಾಗಿ ನಮ್ಮ ಸಂಸಾರದ ಬಂಧನದ ಮೋಕ್ಷಕ್ಕಾಗಿ ಪರಮಾತ್ಮ ಎಂಬುವಂತಹ ಅಮೃತ ನಮಗೆ ಕರುಣಿಸಲಿ ಅಂತ ಪ್ರಾರ್ಥಿಸುತ್ತಾ ಗರುಡಾದ್ರಿ ವಾಸ ಗೋವಿಂದ ಗೋವಿಂದ. ಮುಂದೆ ಆನಂದಾದ್ರಿ ಪರ್ವತವನ್ನು ಏರುತ್ತಿದ್ದೇವೆ. ಆನಂದಾದ್ರಿ ವಾಸ ಆನಂದ ಸ್ವರೂಪಿಯಾಗಿರುವಂತಹ ಪರಮಾತ್ಮ ನಮ್ಮ ಸ್ವರೂಪಾನಂದದ ಅನುಭವ ಕೊಡಲಿಕ್ಕೆ ಸಮರ್ಥನು. ಅದೇ ರೀತಿಯಾಗಿ ಈ ಆ ಆನಂದ ನಮಗೆ ಅನುಭವವಾಗಬೇಕಾದರೆ ಶ್ರವಣಮನಕ ಆನಂದವಿವುದು, ಶ್ರವಣ ಎಂಬುವಂತಹ ಆನಂದ ತಮಗೆ ಕರುಣಿಸಲಿ. ಅದರಿಂದ ಮನನ ನಿಧಿಧ್ಯಾಸನಾದಿಗಳನ್ನಾಗಿ ಕೊನೆಗೆ ಆತ್ಮನಿವೇದನೆ ಆದಾಗ ಪರಮಾತ್ಮ ಮೋಕ್ಷಾನಂದದ ಅನುಭವವನ್ನು ಕೂಡ ಕರುಣಿಸುತ್ತಾನೆ. ಅಂತಹ ಆನಂದಾದ್ರಿ ನಿವಾಸ ಪರಮಾತ್ಮನಲ್ಲೂ ನಾವು ಶರಣಾಗತರಾಗಬೇಕು. ಆನಂದಾದ್ರಿ ನಿವಾಸ ಗೋವಿಂದ ಗೋವಿಂದ. ಮುಂದೆ ವಿಶೇಷವಾಗಿ ಈ ಒಂದು ಬೆಟ್ಟವನ್ನು ಏರುತ್ತಾ ನಾವು ಬಂದಿದ್ದೇವೆ. ಅಲ್ಲಿ ಕಾಣಿಸುವಂತಹ ಬೇಡಿ ಆಂಜನೇಯಗೆ ನಮಸ್ಕರಿಸುತ್ತಿದ್ದೇವೆ. ಈ ಆಂಜನೇಯ ಪ್ರಭುವೇ ನಮ್ಮ ಶ್ರೀನಿವಾಸ. ಅಂತಹ ಶ್ರೀನಿವಾಸಾತ್ಮಕ ರಾಮಾತ್ಮಕ ನಮ್ಮ ಬಿಂಬನಾದ ಶ್ರೀಹರಿಗೆ ನಮಸ್ಕರಿಸಿ ವಾಯುದೇವರ ಅನುಗ್ರಹವನ್ನು ಪಡೆದುಕೊಂಡು ನಾವು ನಮ್ಮ ಬಿಂಬನಾದ ಶ್ರೀಹರಿಯ ದರ್ಶನಾರ್ಥವಾಗಿ ನಾವು ಬಂದಿದ್ದೇವೆ. ನಮ್ಮ ಶ್ರೀಧ ವಿಠಲದಾಸರು ಎಷ್ಟು ಕೊಂಡಾಡುತ್ತಾರೆ. ಯಾಕಂದರೆ ಎಲ್ಲ ಹರಿದಾಸರ ತವರ ಮನೆಯ ಈ ಒಂದು ತಿರುಪತಿ ಕ್ಷೇತ್ರ. ಎಷ್ಟು ಅದ್ಭುತವಾದ ಮಾತು. ಎಂದು ಕಾಂಬೇನೋ ನಿನ್ನ
ಹೇ ಶ್ರೀನಿವಾಸ ಎಂದು ಕಾಂಬೆನೋ ನಿನ್ನ ವಿಖನಸಾರ್ಚಿತ ಪಾದ ವಿಶ್ವೇಶ ಜನ್ಮಾದ್ಯಖಿಲ ಕಾರಣನಾದ ನಿರ್ದೋಷ ಚಿತ್ತನೆ ಸುಖಗುಣಾರ್ಣವ ಶ್ರೀದ ವಿಠ್ಠಲ ಪ್ರಸೀದ ಸಕಲ ಸತ್ಕೃತು ಯಾಗಗಳು ಬಂಧಕಭೂತೋತ್ಪರ ಇಲ್ಲದಿರಲನೆ ನಿಖಿಲ ಜೀವರು ಭಿನ್ನ ನಿನ್ನಯ ಶಕುತಿಗೆ ನಮೋ ಎಂಬನಲ್ಲದೆ ಯುಕುತ ಯುಕುತಗಳೊಂದನರಿಯೆ ಅರ್ಭಕನ ಭಿನ್ನಪ ವಹಿಸಿ ನವವಿಧ ಭಕುತಿ ಭಾಗ್ಯವ ಕೊಟ್ಟು ತವ ಸೇವಕರ ಸೇವಕ ನೆನೆಸದಿರ್ದಡೆ ಎಂದು ಕಾಂಬೆನೋ ನಿನ್ನ. ಪರಮಾತ್ಮ ಅರ್ಭಕನ ಭಿನ್ನಪವ ವಹಿಸಿ, ನಾನು ಅರ್ಭಕನಂತೆ ಇದ್ದೇನೆ, ಮಗುನಂತೆ ಇದ್ದೇನೆ, ನನ್ನ ಭಿನ್ನಪವನ್ನು ವಹಿಸಿ ನೀನು ನವವಿಧ ಭಕುತಿಯನ್ನು ಕರುಣಿಸಿ ನಿನ್ನ ಸೇವಕರ ಸೇವೆಯನ್ನು ನನಗೆ ಕರುಣಿಸಿದಾಗ ನಿನ್ನ ದರ್ಶನಕ್ಕೆ ಅನುಕೂಲ ಆಗುತ್ತೆ, ನಿನ್ನ ದರ್ಶನ ಮಾಡಿಕೊಳ್ಳಾಗುತ್ತಿದ್ದೇನೆ. ನಿನ್ನ ಭಕ್ತರ ದರ್ಶನ, ನಿನ್ನ ಭಕ್ತರ ಸೇವೆ ಎಂಬುವಂತಹದ್ದು ನಿಜ ಭಕ್ತಿ ಕರುಣಿಸುವಂಥ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಬೆಟ್ಟವನ್ನೇ ಏರು ಬಿಟ್ಟಿದ್ದೇವೆ. ಇಲ್ಲಿರುವಂತಹ 4 ಮಾಡಬೀದಿಗಳಿಗೆ ಪ್ರದಕ್ಷಿಣೆಯನ್ನು ಮಾಡಿಕೊಳ್ಳುತ್ತಾ ಅಲ್ಲಿರುವಂತಹ ಪೂರ್ವ ದಿಕ್ಕಿನಲ್ಲಿರುವಂತಹ ಮಾಡಬೀದಿ ಮೋಕ್ಷಕ್ಕೆ ಸದೃಶವಾಗಿರುವಂತಹದ್ದು, ಅಲ್ಲಿರುವಂತಹ ಸ್ವಾಮಿ ಪುಷ್ಕರಣಿ ಸ್ನಾನ, ಸರಸ್ವತಿ ನದಿ ಸ್ನಾನವನ್ನು ಮಾಡಿ ಅಲ್ಲೇ ಇರುವಂತಹ ಅಶ್ವತ್ಥ ವೃಕ್ಷ ವಿಶೇಷವಾಗಿ ಅದಕ್ಕೆ ಪ್ರದಕ್ಷಿಣೆಯನ್ನು ಬಂದು ವ್ಯಾಸರಾಜರ ಆನ್ಹಿಕ ಮಂಟಪಕ್ಕೆ ನಮಸ್ಕರಿಸಿ ಅಲ್ಲಿರುವಂತಹ ಭೂವರಾಹದೇವರ ದರ್ಶನವನ್ನು ಪಡೆದುಕೊಳ್ಳುತ್ತಿದ್ದೇವೆ. ಮುಂದೆ ನಾವು ಗುಡಿಯನ್ನು ಪ್ರವೇಶಿಸುತ್ತಿದ್ದೇವೆ. ಮಹಾದ್ವಾರದ ಮೂಲಕವಾಗಿ ದೇವಸ್ಥಾನವನ್ನು ಪ್ರವೇಶಿಸುತ್ತಿದ್ದೇವೆ. ಹಿತ್ತಾಳೆ ಬಾಗಿಲು ಸ್ಥೂಲದೇಹದ ಪ್ರತಿರೂಪದಂತಿರುವಂತಹದ್ದು, ಅದನ್ನು ದಾಟಿ ಮನಸ್ಸು ಬುದ್ಧಿಗೆ ಪ್ರತಿರೂಪದಂತಿರುವ ಧ್ವಜಸ್ತಂಭ ಬಲಿಪೀಠವನ್ನು ದಾಟಿ ಅನಿರುದ್ಧ ದೇಹದ ಪ್ರತಿರೂಪದಂತಿರುವ ಬೆಳ್ಳಿ ಬಾಗಿಲನ್ನು ದಾಟುತ್ತಿದ್ದೇವೆ. ಮುಂದೆ ಲಿಂಗದೇಹದ ಪ್ರತಿರೂಪದಂತಿರುವ ಬಂಗಾರದ ಬಾಗಿಲನ್ನು ದಾಟಿ 3 ಆವರಣಗಳು ಕಾಣಿಸುತ್ತಿವೆ. ತಮೋಗುಣದ ಪ್ರತಿರೂಪದಂತಿರುವ ಮೊದಲನೇ ಆವರಣವನ್ನು ದಾಟಿ ರಜೋಗುಣದ ಪ್ರತಿರೂಪದಂತಿರುವ 2ನೇ ಆವರಣವನ್ನು ದಾಟಿ ಸತ್ವಗುಣದ ಪ್ರತಿರೂಪದಂತಿರುವ 3ನೇ ಆವರಣವನ್ನು ದಾಟಿ ನಮ್ಮ ಗರ್ಭಗುಡಿಯ ಮುಂದೆ, ನಮ್ಮ ಸ್ವರೂಪ ದೇಹದ ಪ್ರತಿರೂಪದಂತಿರುವ ಗರ್ಭಗುಡಿಯ ಮುಂದೆ ಬಂದು ನಿಂತಿದ್ದೇವೆ. ಅಲ್ಲಿ ಕಾಣಿಸುವಂತಹ 11 ಅಡಿ ಎತ್ತರದ ಶಿಲಾಮಯ ಪ್ರತಿಮೆ, ಬಿಂಬಾತ್ಮಕ ಶ್ರೀನಿವಾಸ, ಶಿಲೆಯ ಪ್ರತಿಮೆ ನಮಗೆ ಕಾಣಿಸುತ್ತದೆ. ಆದರೆ ಜ್ಞಾನಿಗಳಿಗೆ ತಮ್ಮ ಬಿಂಬನಾದ ಶ್ರೀಹರಿಯೇ ಬಂದು ಶ್ರೀನಿವಾಸನಾಗಿ ಬಂದು ನಿಂತಿದ್ದಾನೆ ಅಂತ ಕಾಣಿಸುತ್ತದೆ. ಒಂದು ದಿನ ನಮಗೂ ಕೂಡ ಪರಮಾತ್ಮ ಈ ಅನುಗ್ರಹ ಮಾಡುತ್ತಾನೆ ಅಂತ ನಾವು ತಿಳಿಸಿಕೊಳ್ಳಬೇಕು. ಎಷ್ಟು ಅದ್ಭುತವಾಗಿರುವಂತಹ ರೂಪ ಅಂತ. ವಿಜಯದಾಸರು ಈ ತಿರುಪತಿ ಕ್ಷೇತ್ರದ ಬಗ್ಗೆ ಒಂದು 50-60 ಸುಳಾದಿಗಳನ್ನು ಬರೆದಿದ್ದಾರೆ. ತಿರುಪತಿ ಕ್ಷೇತ್ರ ಸುಳಾದಿಗಳು ಅಂತ. ಅದರಲ್ಲಿ ಒಂದು ಸುಳಾದಿಯೇ 5-6 ಸುಳಾದಿ ಪರಮಾತ್ಮನ ಪಾದದ ಮಹಿಮೆ ಬಗ್ಗೆಯೇ ಬರೆದಿದ್ದಾರೆ. ಅದರಲ್ಲಿ ಎಲ್ಲ ನೋಡಲಿಕ್ಕೆ ಸಾಧ್ಯವಿಲ್ಲ, ಒಂದಷ್ಟು ನೋಡಿಕೊಳ್ಳುತ್ತಾ ಹೋಗೋಣ. ಎಂತಹ ಅದ್ಭುತವಾಗಿರುವಂತಹ ಪರಮಾತ್ಮನ ಚರಣಗಳು ಅಂದರೆ ಮುಕ್ತ ಮುಕ್ತರಿಂದ ಅರ್ಚನೆ ಗೊಂಬ ಚರಣ, ವೀರಕ್ತರ ಮನದಲ್ಲಿ ನಿಂದಿಹ್ಯ ಚರಣ, ಭಕ್ತಿಗೆ ಒಲಿದೊಲಿದು ಭಾಗ್ಯ ಕೊಡುವ ಚರಣ, ಭಕ್ತವತ್ಸಲನೆಂಬೋ ಮಹಾಪ್ರತಾಪದ ಚರಣ, ವ್ಯಕ್ತವಾಗಿ ಲೋಕ ಪೂರ್ಣವಾದಾದಿ ಚರಣ, ಉಕ್ತಿಗೆ ಮೈದೋರದ ಉನ್ನತೋನ್ನತ ಚರಣ, ಶಕ್ತಿಪ್ರದವಾತ ಜ್ಞಾನಾನಂದ ಚರಣ, ತ್ಯಕ್ತ ವೈದಿಕ ಸಿದ್ಧ ಸಾರ ಸುಂದರ ಚರಣ, ಭಕ್ತಿಭೂಷಣವಿತ್ತು ಪಾಲಿಸುವ ಚರಣ, ಶಕ್ತಿ ಉದರದಲ್ಲಿ ಅಂಕಿತವಾದ ಚರಣ, ಸಿಕ್ತೋದಕ ಧರಿಸಿ ಸಿರದಲ್ಲಿ ಪೋಳಿವ ಚರಣ, ಮುಕ್ತಿ ಕೊಡುತಿಪ್ಪ ಮದನ ಲಾವಣ್ಯ ಚರಣ, ನಕ್ತೇಶಾನಂದದಲ್ಲಿ ಥಳಥಳಿಸುವ ಚರಣ, ಮುಕ್ತಾಭರಣರಂಗ ವಿಜಯ ವಿಠ್ಠಲರೇಯ, ಮುಕ್ತಗಿರಿಯ ವೆಂಕಟ ಶ್ರೀನಿವಾಸನ ಚರಣ. ಎಂತಹ ಅದ್ಭುತವಾದ ಮಾತು ನಮ್ಮ ವಿಜಯದಾಸರು ಹೇಳುತ್ತಿದ್ದಾರೆ. ಅದೇ ರೀತಿಯಾಗಿ ಪರಮಾತ್ಮನ ಆಪಾದಮೂಳಿ ಪರ್ಯಂತರ ತಾವು ವರ್ಣನೆ ಮಾಡುತ್ತಿದ್ದಾರೆ. ಬನ್ನಿ ಬನ್ನಿ ಜನರು ಭಾಗ್ಯಪ್ರದ ತನ್ನ ಘನ್ನ ಚರಣವಿಡಿದು ಮೌಳಿಯ ಪರ್ಯಂತ ಚೆನ್ನಾಗಿ ತಿಳಿದು ಧ್ಯಾನ ಮಾಡಿ ವೆಂಕಟನ್ನ ಹೇಗಿದ್ದಾನೆ ಪರಮಾತ್ಮ. ರನ್ನ ಮುಕುಟ ಕುಂಡಲ ಕರ್ಣಲೋಸನ ನಾಮ, ಆ ಕುಂಡಲಾದಿಗಳನ್ನು ಕರ್ಣಕುಂಡಲವನ್ನು ಧರಿಸಿ ತಿಲಕವನ್ನು ಧಾರಣೆ ಮಾಡಿದ್ದಾನೆ. ಬಣಿಸಲಾರಿದು ಮುಖನಯನ ನಾಸವದನ, ಆ ಪರಮಾತ್ಮನ ಮುಖನಯನ ವರ್ಣಿಸಲಿಕ್ಕೆ ಸಾಧ್ಯವಿಲ್ಲ. ಕೆನ್ನೆ ಕಪೋಲ ಸಲಿಪೊಲ್ಲು ಸುಧಾ ಸರಿಯು ಚಿನ್ನದ ಸರಿಗೆ ನಾನಾಹಾರ ಕೌಸ್ತುಭ, ಸನ್ನಿಭ ರವಿಯನ್ನು ಕೊರಳ ತ್ರಿವಳಿ ಕಾಂತಿ, ಕೌಸ್ತುಭಾದಿ ಮಾಲೆಗಳನ್ನು ಧಾರಣೆ ಮಾಡಿದ್ದಾನೆ. ತ್ರಿವಳಿ ಕಾಂತಿ, ತನ್ನ ಕಂಠದ ಮೇಲೆ 3 ರೇಖೆಗಳಿವೆ, ಕಂಬು ಸಮಾನ ಕಂಠ. ಕನ್ಯೆ ಲಕುಮಿ ಇಪ್ಪ ಉರ, ಲಕ್ಷ್ಮೀದೇವಿ ಭುಜದಲ್ಲಿ ಒಂದು ಉರಸಿನಲ್ಲಿ ಸನ್ನಿಹಿತನಾಗಿದ್ದಾಳೆ. ಚತುರ್ಭುಜ ಬಾಹು, ಶಂಖಚಕ್ರ, ವರ ಅಭಯ, ವರ ಹಾಗೂ ಕಟಿಹಸ್ತದಲ್ಲಿ ವಿಶೇಷವಾಗಿ ಪರಮಾತ್ಮ ನಮ್ಮನ್ನು ಅನುಗ್ರಹ ಮಾಡುತ್ತಿದ್ದಾನೆ. ಉನ್ನತ ಕೇಯೂರ, ಹಸ್ತಕಂಕಣಂಗೂಲಿ, 12 ಲೋಕ ಉಳ್ಳುವುದರ, ತನ್ನ ಉದರದಲ್ಲಿ 14 ಲೋಕವನ್ನು ಧಾರಣೆ ಮಾಡಿದ್ದಾನೆ.
ಪನ್ನಂಗನ ಕಾಯ ಸೋಲಿಸುವ ಕಟಿಸೂತ್ರ. ತನ್ನ ಕಟಿಸೂತ್ರ ಹೇಗಿದೆ ಅಂದರೆ, ಆ ಕಟಿಸೂತ್ರದ ಮೇಲೆ ಹಾವಿನ ಆಕಾರ ಇರುತ್ತದೆ. ಸಾಮಾನ್ಯವಾಗಿ ನೀವು ಗಮನಿಸಿರಬಹುದು. ಯಾವ ಹಾವಿನ ಆಕಾರದಲ್ಲಿ ಪರಮಾತ್ಮನ ಕಟಿಸೂತ್ರ ಇದೆ ಅಂದರೆ, ಪನ್ನಂಗನ ಕಾಯ ಸೋಲಿಸುವ ಕಟಿಸೂತ್ರ, ಶೇಷದೇವರ ದೇಹಕ್ಕಿಂತ ಅನಂತಪಟ್ಟು ಸೌಂದರ್ಯವುಳ್ಳಂತಹ ಕಟಿಸೂತ್ರ ಪರಮಾತ್ಮನದ್ದು. ಗಣ್ಯಗಣನ ಪೀತಾಂಬರ ಉರು ಪಾವನ್ನ ಜಾನುಜಂಘೆ ಪರಡು ಪಾದಾಂಗುಲಿ ಬನ್ನಾದಿ ಪಡದ ನಖಾರೇಖಾಂಕಿತ ಬಲುಪರಿ ಭಿನ್ನಾವಿಲ್ಲದ ಇಪ್ಪ ಸೂರ್ಯ ಸರ್ವಾಯಂಗಳು. ಪರಮಾತ್ಮನ ಎಲ್ಲ ಅವಯಗಳು ಸರ್ವಾಭರಣ ಭೂಷಣ ಆಗಿರುವಂತಹದ್ದು. ಯಾವುದೇ ತರಹದ ಕೊರತೆ ಇಲ್ಲದಂತಹ ಚರಣಗಳು. ಪರಮಾತ್ಮನ ಎಲ್ಲ ಅವಯವದಲ್ಲೂ ಯಾವುದೇ ತರಹದ ದೋಷವಿಲ್ಲ, ಸುಂದರವಾಗಿರುವಂತಹದ್ದು. ಇನ್ನೂ ಈ ವಿಧದಲ್ಲಿ ನಿಮ್ಮ ಚಿತ್ತದಲ್ಲಿ ಸಂಪನ್ನ ಈ ಮೂರ್ತಿಯ ನಿಲ್ಲಿಸಿ ಆತ್ಮನೆಂದು ನಮ್ಮ ಈ ಪರಮಾತ್ಮ ಶ್ರೀನಿವಾಸ ನಮ್ಮ ಮನಸ್ಸಿನಲ್ಲಿ ನಾವು ಚಿಂತಿಸಿದಾಗ, ಆತ್ಮ ನನ್ನ ಬಿಂಬನೇ ಈ ಶ್ರೀನಿವಾಸ ಅಂತ ನಾವು ಚಿಂತಿಸಬೇಕು, ಅವನನ್ನು ಪೂಜಿಸಬೇಕು. ಆವಾಗ ಏನಾಗತ್ತೆ, ಪುಣ್ಯಶ್ಲೋಕರಾಯ ವಿಜಯ ವಿಠ್ಠಲ ವೆಂಕಟ ಮನ್ನಿಸಿ ಮುದದಿಂದ ಪ್ರಸನ್ನನಾಗುತ್ತಾನೆ ಆ ಶ್ರೀನಿವಾಸ. ಅಂತಹ ಶ್ರೀನಿವಾಸನ ಧ್ಯಾನವನ್ನು ಮಾಡಿ, ವಿಶೇಷವಾಗಿ ವ್ಯಾಸತತ್ವಜ್ಞರು ಹೇಳುವಂತಹ ಪೂಜೆ ಬಾಹ್ಯದಲ್ಲಿ ಹೇಗೆ ಪೂಜೆ ಮಾಡುತ್ತೇವೋ ಅದೇ ರೀತಿಯಾಗಿ ಅಂತರಂಗದಲ್ಲೂ ಪೂಜೆ ಮಾಡಬೇಕು. ಜ್ಞಾನಭಕ್ತಿ ವೈರಾಗ್ಯಗಳು ಎಂಬುವಂತಹ ಅರ್ಘ್ಯಪಾದಾದಿಗಳನ್ನು ಸಮರ್ಪಿಸಬೇಕು. ನಮ್ಮ ಹೃದಯದಲ್ಲಿರುವಂತಹ ಜನಾರ್ದನ ರೂಪಿ ಪರಮಾತ್ಮನಿಂದ ಉತ್ಪನ್ನವಾಗಿರುವಂತಹ ಆ ಗಂಗೆಯ ಜಲವನ್ನು ಸುವರ್ಣಮಯ ಒಂದು ಪಾತ್ರೆಯಲ್ಲಿ ಪರಮಾತ್ಮನಿಗೆ ಸಮರ್ಪಿಸಬೇಕು. ಹಾಗೆ ಅದೇ ರೀತಿಯಾಗಿ ಶ್ರೀನಿವಾಸನ ಗುಣಗಳು ಪ್ರಾಣಮಯ ವಾಯುನಾಖ್ಯ ಸೂತ್ರದಿ ಪೋಣಿಸಿದಿ ಆ ಒಂದು ವಾಯುದೇವರು ಪರಮಾತ್ಮನ ಗುಣಗಳು ಎಂಬುವಂತಹ ಮಾಲೆಯನ್ನು ಸಮರ್ಪಣೆ ಮಾಡುತ್ತಿದ್ದಾರೆ. ವಾಯುದೇವರ ಮೂಲಕವಾಗಿ ಸಮರ್ಪಿಸಬೇಕು. ಪಾಪಕರ್ಮವೇ ಪಾದುಕೆಗಳು, ಅನುಲೇಪನವೇ ಸತ್ಪುಣ್ಯ. ನಾವು ಮಾಡುವಂತಹ ಸತ್ಪುಣ್ಯವೇ ಪರಮಾತ್ಮನಿಗೆ ಗಂಧ, ಸುಮನೋವೃತ್ತಿಗಳೇ ಸುಮನ, ಹಾಗೂ ಶಾಸ್ತ್ರಾಲಾಪನವೇ ಶ್ರೀ ತುಳಸಿ, ಶಾಸ್ತ್ರದ ಆಲಾಪನವೇ ಪರಮಾತ್ಮನಿಗೆ ತುಳಸಿ, ಒಳ್ಳೆಯ ಮನೋವೃತ್ತಿಗಳೇ ಪುಷ್ಪವು. ಕೋಪ ಎಂಬುವಂತಹ ಧೂಪವನ್ನು ಸಮರ್ಪಿಸಬೇಕು. ಭಕ್ತಿ ಎಂಬುವಂತಹ ಭೂಷಣ, ಸದ್ಬುದ್ಧಿಯೇ ಎಂಬುವಂತಹ ಛತ್ರವನ್ನು ಸಮರ್ಪಿಸಿ, ವ್ಯಾಪಿಸಿದ ಸದ್ಬುದ್ಧಿ ಛತ್ರವು ದೀಪವೇ ಸುಜ್ಞಾನ, ಸುಜ್ಞಾನ ಎಂಬುವಂತಹ ದೀಪವನ್ನು ಪರಮಾತ್ಮನಿಗೆ ಬೆಳಗಿ, ಆರಾರ್ತಿಗಳು ಪರಮಾತ್ಮನ ಗುಣಕಥನ ಎಂಬುವಂತಹ ಆರಾರ್ತಿಗಳನ್ನು ಸಮರ್ಪಿಸಿ, ವಿಶೇಷವಾಗಿ ಯಾತ್ರಾ ಪ್ರದಕ್ಷಿಣ ವಿಷ್ಣು ಪ್ರಣಮಂ ಶಯನಂ ಹರೆ ವಾಕ್ಯವೃತ್ತಿ ಸುತಿರ್ಭೂಯಾನ್ ಮನೋವೃತ್ತಿ ಇತಿಸ್ಮೃತಿ ಅನುಸ್ಮೃತಿ. ಯಾತ್ರೆಯೇ ಪರಮಾತ್ಮನ ಪ್ರದಕ್ಷಿಣೆ. ನಾವು ಮಲಗುವಂತಹದ್ದೇ, ನಾವು ನಮಸ್ಕರಿಸುವಂತಹದ್ದೇ, ನಾವು ಮಲಗುವಂತಹದ್ದೇ ಪರಮಾತ್ಮನಿಗೆ ನಮಸ್ಕಾರ. ಅದೇ ರೀತಿಯಾಗಿ ನಾವು ಮಾತನಾಡಿರುವಂತಹದ್ದು, ಮನಸ್ಸಿನಲ್ಲಿ ಇರುವಂತಹ ಒಂದೊಂದು ಎಲ್ಲ ಚಿಂತನೆಗಳು ಪರಮಾತ್ಮನಿಗೆ ಅರ್ಚನೆ ಅಂತ ನಾವು ವಿಶೇಷವಾಗಿ ಆ ಸ್ಮೃತಿ ಅಂತ ನಾವು ಪರಮಾತ್ಮನಿಗೆ ಸಮರ್ಪಿಸಿದಾಗ, ಏವಂ ಯಃ ಕುರುತೆ ನಿತ್ಯಂ ಅಪ್ರಮೋತಿ ಶ್ರಿಯಃಪತೆ ಭಕ್ತ್ಯಾತು ಮನಸೀಮರ್ಚಾಂ ಜೀವನ್ಮುಕ್ತೋ ನ ಸಂಶಯ. ಈ ರೀತಿಯಾಗಿ ಪರಮಾತ್ಮ ನಮ್ಮ ಮನಸ್ಸಿನಲ್ಲಿ ನಿಲ್ಲಿಸಿಕೊಂಡಾಗ, ಬಿಂಬಾತ್ಮಕ ಶ್ರೀನಿವಾಸನ ಚಿಂತನೆ ಮಾಡಿದಾಗ ನಮ್ಮ ದೋಷಗಳೆಲ್ಲ ದೂರ ಆಗಿ ಜೀವನ್ಮುಕ್ತರಾಗುತ್ತೇವೆ, ಅರ್ಥಾತ್ ಪರಮಾತ್ಮನ ಸಾಕ್ಷಾತ್ಕಾರ ಪಡೆದುಕೊಳ್ಳುವವರಾಗುತ್ತೇವೆ ಅಂತ ನಾವು ಚಿಂತಿಸಿ, ಮುಖ್ಯವಾಗಿ ಪರಮಾತ್ಮ ಮಾನಸ ಪೂಜೆಯನ್ನು ಆಚರಿಸುತ್ತಿದ್ದೇವೆ. ನಾವು ಪರಮಾತ್ಮನಲ್ಲಿ ಮಾಡಿಕೊಳ್ಳುವಂತಹ ಪ್ರಾರ್ಥನೆ ಒಂದೇ, ನಿನ್ನ ಪಾದಸ್ಪರ್ಶ ಎಂಬುವಂತಹ ಭಾಗ್ಯ ನನಗೆ ಕರುಣಿಸು ಶ್ರೀನಿವಾಸ. ಆ ಶ್ರೀನಿವಾಸ ತತ್ವಾಭಿಮಾನಿ ದೇವತೆಗಳ ಮೂಲಕವಾಗಿ, ವಾಯುದೇವರ ಮೂಲಕವಾಗಿ ನಮಗೆ ಈ ಭಾಗ್ಯವನ್ನು ಕರುಣಿಸುತ್ತಿದ್ದಾನೆ. ಆ ಪರಮಾತ್ಮನ ದಿವ್ಯವಾದ ಪರಮ ಪವಿತ್ರವಾಗಿರುವಂತಹ ಚರಣವನ್ನು ಹಿಡಿದುಕೊಂಡಿದ್ದೇವೆ. ಮುಕ್ತಾಮುಕ್ತರಿಂದ ಪೂಜೆಗೊಂಬ ಚರಣ, ಧ್ವಜವಜ್ರಾಂಕುಶ ರೇಖಾಂಕಿತವಾಗಿರುವಂತಹ ಪರಮಾತ್ಮನ ಚರಣವನ್ನು ಹಿಡಿದುಕೊಂಡಾಗ ಕಣ್ಣಿನಲ್ಲಿ ಆನಂದ ಭಾಷ್ಪ ಸುರಿಯುತ್ತಿವೆ. ಆ ಆನಂದ ಭಾಷ್ಪದಿಂದ ಪರಮಾತ್ಮನಿಗೆ ಪಾದ ಪ್ರಕ್ಷಾಲನೆ ಮಾಡುವವರಾಗಿದ್ದೇವೆ. ಆ ಸಮಯದಲ್ಲಿ ನಾವು ಮಾಡಿಕೊಳ್ಳುವಂತಹ ಪ್ರಾರ್ಥನೆ, ಯದುಪತಿ ನಮಗಾಗಲಿ ನಿನ್ನಲ್ಲಿ ರತಿ ತನುಮನ ಧನ ನಿನಗೊಪ್ಪಿಸುವಿ ನಲಿವ ಅನುಭವಿಗಳ ಸಂಗತಿ ನಿನ್ನಲ್ಲಿ ರತಿ ಎಂಬುವಂತಹದ್ದು ನನಗೆ ಕರುಣಿಸು. ಶರಣಾಗತ ಪರಿಪಾಲಕನೆಂದು ಮರೆಯದೆ ಇಂಥ ಮತಿ ಯದುಪತಿ ನನಗೆ ಕರುಣಿಸು ಮತಿ. ಸ್ವಾಂತಧ್ವಾಂತ ಶ್ರೀದ ವಿಠಲ ಪ್ರಾಂತಕ್ಕೆ ನೀನೇ ಗತಿ ನಿನ್ನಲ್ಲಿ ರತಿ ಕರುಣಿಸೋ. ಯದುಪತಿ ನಮಗಾಗಲೇ ನಿನ್ನಲ್ಲಿ ರತಿ. ಯದುಪತಿಯೇ ಶ್ರೀನಿವಾಸನೇ, ನನ್ನಲ್ಲಿ ನಿನಗೆ ಏನು ಬೇಕಿಲ್ಲ, ನಿನ್ನಲ್ಲಿ ರತಿ ಎಂಬುವಂತಹದ್ದನ್ನು ನನಗೆ ಕರುಣಿಸು ಅಂತ ನಾವು ಪ್ರಾರ್ಥನೆ ಮಾಡುತ್ತಿದ್ದೇವೆ. ನಿನ್ನ ಚಿತ್ತಕ್ಕೆ ಬಂದದ್ದು ಎನ್ನ ಚಿತ್ತಕ್ಕೆ ಬರಲಿ, ಅನ್ಯಥಾ ಬಯಕೆಯ ಕೊಡದಿರೋ ಶ್ರೀನಿವಾಸ ದಯಾನಿಧೆ. ಬಿಡೆನೋ ನಿನ್ನಂಘ್ರಿ ಶ್ರೀನಿವಾಸ, ಎನ್ನ ದುಡಿಸಿಕೊಳ್ಳೆಲೋ ಶ್ರೀನಿವಾಸ ಅಂತ ನಾವು ಪರಮಾತ್ಮನ ಪಾದಾರವಿಂದಗಳಲ್ಲಿ ಈ ಮಾನಸ ಯಾತ್ರೆಯನ್ನು ಸಮರ್ಪಣೆ ಮಾಡೋಣ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ. ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡಲಂ. ಪ್ರೀಣಯಾಮೋ ವಾಸುದೇವಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರಯೇ ನಮಃ. Fantastic, Pranav. Super. No words to explain.